ನಮಸ್ತೆ. ನಮಸ್ತೆ ಗುರುಗಳೇ. ನಮಸ್ತೆ ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ. ನಮಸ್ತೆ ನಮಸ್ತೆ ಮಿತ್ರ. ನಮಸ್ತೆ. ಓಕೆ ಸ್ನೇಹಿತರೆ, ಸೊ ಇನ್ನು ಬರ್ತಾರೆ. ಯಥಾ ಪ್ರಕಾರ ನಾವು ಪ್ರಾರ್ಥನೆಯೊಂದಿಗೆ ಇಂದಿನ ತರಗತಿಯನ್ನ ಶುರು ಮಾಡೋಣ. ಕಣ್ಣುಗಳನ್ನು ಮುಚ್ಚಿ, ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ, ಮೊದಲಿಗೆ ನಮಗೆ ಜನ್ಮ ಕೊಟ್ಟಂತಹ ತಂದೆ ತಾಯಿಗಳನ್ನು ಸ್ಮರಿಸುತ್ತಾ, ವಿದ್ಯಾಬುದ್ಧಿ ಹೇಳಿಕೊಟ್ಟಂತಹ ಗುರುಗಳು, ಜ್ಞಾನವನ್ನು ಹೇಳಿಕೊಟ್ಟಂತಹ ಗುರುಗಳನ್ನು, ನಮ್ಮ ಹಿರಿಯರನ್ನು, ಪೂರ್ವಜರನ್ನು, ನಮ್ಮ ಆರಾಧ್ಯ ದೈವ, ದೃಷ್ಟ ದೈವ, ಕುಲದೈವವನ್ನು ಸ್ಮರಿಸುತ್ತಾ, ಕೃಷ್ಣಸ್ವರ ವಿಜ್ಞಾನ ಸಂಪೂರ್ಣವಾಗಿ ಅರ್ಥವಾಗಲಿ, ನನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಬೇಕಿರುವಷ್ಟು ಶಕ್ತಿ ಚೈತನ್ಯವನ್ನು, ಬ್ರಹ್ಮಾಂಡ ಸೃಷ್ಟಿ ಶಕ್ತಿ ಚೈತನ್ಯವನ್ನು ನೀಡಲಿ ಅಂತ ಪ್ರಾರ್ಥನೆಯೊಂದಿಗೆ ಇಂದಿನ ತರಗತಿಯನ್ನು ಶುರು ಮಾಡೋಣ. ಸ್ನೇಹಿತರೆ, ಕೃಷ್ಣಸ್ವರ ವಿಜ್ಞಾನ 6ನೇ ದಿವಸ. ನಿನ್ನೆ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡ್ರಿ. ಇವತ್ತು ನಿಮಗೆ ಅತಿ ಮುಖ್ಯವಾಗಿರುವಂತಹ ವಿಚಾರವನ್ನು ತಿಳಿಸ್ತೀನಿ. ಮೊದಲಿಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೀನಿ, ಅದಕ್ಕೆ ಉತ್ತರ ಕೊಡಿ. ಬ್ಯಾಂಕ್ ನಮಗೆ ಏನಕ್ಕೆ ಬೇಕು? ಬ್ಯಾಂಕಿಂದ ಏನೇನು ಅನುಕೂಲಗಳಿದೆ? ಗೊತ್ತಿರೋರು ನಿಮ್ಮ ಉತ್ತರಗಳನ್ನು ನೀಡ್ಬೋದು. ಬ್ಯಾಂಕ್ ಬಗ್ಗೆ, ಬ್ಯಾಂಕ್ ಯಾತಕ್ಕೆ ಬೇಕು? ಬ್ಯಾಂಕಿಂದ ನಮಗೇನು ಅನುಕೂಲ ಇದೆಯಾ ಅಥವಾ ಅನಾನುಕೂಲ ಇದೆಯಾ? ಅದನ್ನು ಹೇಳಿ. ನಮಸ್ತೆ ಗುರುಗಳೇ. ನಮಸ್ತೆ, ಹೇಳಪ್ಪ ಪ್ರಕಾಶ್. ಬ್ಯಾಂಕು ನಮಗೆ ನಮಸ್ತೆ. ಒಂದು ಹಣಕಾಸಿನ ಸಲುವಾಗಿ ಓಕೆ, ನಮ್ಮ ಆದಾಯವನ್ನು ಬ್ಯಾಂಕ್ ಅಲ್ಲಿ ನಾವು ವಿನಿಯೋಗ ಮಾಡಬಹುದು. ಇನ್ನೊಂದು ಲೋನ್ ಪರ್ಪಸ್ ಬ್ಯಾಂಕ್ ಸಹಾಯವಾಗುತ್ತೆ. ಓಕೆ, ವೆರಿ ಗುಡ್, ಸೂಪರ್. ಪ್ರಕಾಶ್ ಅರ್ಥದಲ್ಲಿ ಈ ರೀತಿ. ನೆಕ್ಸ್ಟ್ ಇನ್ಯಾರು ಹೇಳ್ತೀರಾ? ಬ್ಯಾಂಕ್. ಧನ್ಯವಾದಗಳು. ಬ್ಯಾಂಕ್ ಯಾತಕ್ಕಾಗಿ ಬೇಕು? ಬ್ಯಾಂಕಿಂದ ಏನೇನು ಅನುಕೂಲಗಳಿದೆ? ಪ್ರಕಾಶ್ ಹೇಳಿದ್ದು ವ್ಯವಹಾರ ಮಾಡೋದಕ್ಕೆ, ಅದಾದ ನಂತರ ನಮ್ಮ ಹಣವನ್ನು ಇಡೋದಕ್ಕೆ, ಲೋನ್ ಪರ್ಪಸ್ಗೆ, ಮತ್ತು ಇನ್ನೇನಕ್ಕೆ ಉಪಯೋಗ ಆಗುತ್ತೆ? ಮಾತಾಡ್ರಯ್ಯ, ಯಾರಾದರೂ ಗುರುಗಳು ಕೇಳಿದ್ದಾರೆ, ಒಂದು ರೆಸ್ಪೆಕ್ಟ್ ಕೊಡಿ. ನಮಸ್ತೆ, ಹೇಳಪ್ಪ ವಿಜಯ್. ಬ್ಯಾಂಕ್ ಇರೋದನ್ನ ಫಸ್ಟ್ ನಮ್ ಸಂಪಾದನೆ ಸ್ವಲ್ಪ ಹೆಚ್ಚಾದಾಗ ಮನೇಲಿ ಯಾರೋ ಕಳ್ಳರ ಕಾಟ ಇರುತ್ತೆ, ಓಕೆ, ಹೋಗಿ ಒಂದು ಅಕೌಂಟ್ ಓಪನ್ ಮಾಡಿ ಅದರಲ್ಲಿ ಎಫ್ಡಿನೂ ಇಡ್ತೀವಿ. ವೆರಿ ಗುಡ್. ಓಕೆ, ಒಂದು ಅಟ್ ದ ಸೇಮ್ ಟೈಮ್ ಬಿಸ್ನೆಸ್ ಅಂತ ಮಾಡ್ಬೇಕಂತ ಬಂದಾಗ ಅಲ್ಲಿಂದ ಲೋನ್ ಕೂಡ ತಗೊಳ್ತೀವಿ. ಲೋನ್ ತಗೊಂಡಾಗ ನಾವು ಕಟ್ಟಿರೋ ಅಮೌಂಟ್ 1 ಲಕ್ಷ ಇದ್ರೆ ಅದಕ್ಕೆ 3 ಪಟ್ಟು ನಾವು ದುಡ್ಡು ಕಟ್ತೀವಿ. ಅಂದ್ರೆ ಇದು ಒಂದ್ ಕಡೆಯಿಂದ ನಮ್ದು ಸೇವಿಂಗ್ಸ್ ಅಂತ ನಾವು ತಿಳ್ಕೊಂಡಿದೀವಿ. ಇನ್ನೊಂದ್ ಕಡೆ ಇದು ರಾಬರಿ ಮಾಡಕ್ಕೆ ನಮ್ ದುಡ್ಡನ್ನ ನಮ್ಗೆ ಕೊಟ್ಬಿಟ್ಟು ಇದಕ್ಕೆ ಬ್ಯಾಂಕ್ಗಳಿದಾವೆ ಇವಾಗ ಈಗಿನ ಬ್ಯಾಂಕ್. ಶಬಾಷ್, ವಂಡರ್ಫುಲ್, ಸೂಪರ್ ಆನ್ಸರ್ ಕಣೆಯ. ನೆಕ್ಸ್ಟ್ ಇನ್ಯಾರು ಹೇಳ್ತೀರಾ? ವೆರಿ ಗುಡ್, ಹೊಸ ಆಯಾಮ. ನಮಸ್ತೆ, ಹೇಳಪ್ಪ ವಿಠಲ್ ಉಕ್ಕೇರಿ. ಬ್ಯಾಂಕ್ಗಳು ಇರೋದು ನಮ್ಮ ಆರ್ಥಿಕ ಸುಧಾರಣೆ, ಆರ್ಥಿಕ ಸುಧಾರಣೆಗೋಸ್ಕರ. ವೆರಿ ಗುಡ್. ನೆಕ್ಸ್ಟ್, ಬ್ಯಾಂಕ್ ಯಾತಕ್ಕೆ ಬೇಕು? ಅದರಿಂದ ಉಪಯೋಗಗಳೇನು? ಅಥವಾ ಬೇಕಾ ಬೇಡವಾ? ಎಸ್, ಇನ್ಯಾರು ಹೇಳ್ತೀರಾ? ಅದು ಏನಕ್ಕೆ ಬೇಕು ಹೇಳು, ಆನ್ಸರ್ ಹೇಳು. ಸೇಫ್ಟಿಗೋಸ್ಕರ. ಓಕೆ ಓಕೆ ಓಕೆ, ಫೈನ್. ಎಸ್, ಹೇಳಪ್ಪ, ಹೇಳು ಮಿತ್ರ. ಬ್ಯಾಂಕ್ ಏನ್ ಬೇಕಪ್ಪ ಅಂತಂದ್ರೆ, ನೀವೆಷ್ಟೇ ದುಡ್ಡು ಮಾಡ್ಬೋದು, ಅದು ವೈಟ್ ಮನಿ, ನೀವೇ ದುಡ್ದಿರೋ ಮನಿ ಅಂತ ಒಂದು ಪ್ರೂಫ್, ಒಂದು ಹಿಸ್ಟ್ರಿ, ಒಂದು 20 ವರ್ಷದ್ದು 40 ವರ್ಷದ್ದು ನಿಮ್ಮ ಅಕೌಂಟ್ ನಲ್ಲಿ ಇರೋದೆಲ್ಲ ದುಡ್ಡು ಹೆಂಗ್ ಬಂತು ನಿಮಗೆ, ಯಾರನ್ನ ಯಾರು ಬೇಕಾದ್ರೆ ಪ್ರಶ್ನೆ ಮಾಡ್ಬೋದು ನಾಳೆ ದಿನ. ಹೌದು. ಸೊ ಅದಕ್ಕೆಲ್ಲ ಪ್ರೂಫ್ ನಿಮ್ಮ ಬ್ಯಾಂಕ್ ಉತ್ತರಿಸುತ್ತೆ, ನೀವು ಉತ್ತರಿಸೋದಿಲ್ಲ. ಅದಕ್ಕೋಸ್ಕರ ಬ್ಯಾಂಕ್ ಬೇಕೇ ಬೇಕು. ಅದು ಎಷ್ಟೆಲ್ಲ ದುಡ್ಡಾಗ್ಲಿ, ಬರೋದಾಗ್ಲಿ ಹೋಗೋದಾಗ್ಲಿ, ಬ್ಯಾಂಕ್ ಅಲ್ಲಿ ಇಟ್ರೆ ಅದಕ್ಕೆ ಇಂಟ್ರೆಸ್ಟ್ ಬರುತ್ತೆ, ಮತ್ತೆ ಅದಕ್ಕೆ
ತಲೆ ಕೊಡಿಸ್ಕೊಳ್ಳೋದಿರೋದಿಲ್ಲ. ಹ್ಮ್ ಎಲ್ಲಿಗೆ ಹೋದ್ರು ಬ್ಯಾಂಕ್ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಯಾವುದೇ ದೇಶಕ್ಕೆ ಹೋದ್ರು ಬ್ಯಾಂಕ್ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ಗ್ಲೋಬಲ್ ಬ್ಯಾಂಕ್ಸ್ ಅಂತ ಇರುತ್ತೆ. ಹೌದು. ಸೊ ಇದರಿಂದ ಬ್ಯಾಂಕ್ ಕಡ್ಡಾಯವಾಗಿ ಎಷ್ಟು ಬ್ಯಾಂಕ್ ಹೊಂದ್ಕೊಂತೀರೋ ಅಷ್ಟು ನಿಮ್ಮ ಫೈನಾನ್ಷಿಯಲಿ ಸ್ಟೆಬಿಲಿಟಿ ಇರುತ್ತೆ. ಶಬಾಷ್, ವಂಡರ್ಫುಲ್. ನೋಡಿ, ಇಲ್ಲಿ ಪ್ರಶ್ನೆ ಮಾಡದೆ ಉತ್ತರಗಳು ಬಂತು. ಯಾರು ಸೇಮ್ ರಿಪೀಟೆಡ್ ಆನ್ಸರ್ ಕೊಟ್ಟಿಲ್ಲ, ಎಲ್ಲರೂ ಕೂಡ ಅವರವರ ಒಂದು ದೃಷ್ಟಿಕೋನದ ಉತ್ತರಗಳನ್ನು ಹೇಳಿದ್ರಿ. ಆದ್ರಿಂದ ಯಾರಾದರೂ ಪ್ರಶ್ನೆ ಮಾಡಿದಾಗ ಅದು ಶಾಲಾ ಕಾಲೇಜುಗಳಲ್ಲಿರ್ಬೋದು, ಯಾವುದೇ ಸತ್ಸಂಗ, ಈಗ ನಾನು ಮಾಡ್ದಂಗೆ ಕ್ಲಾಸ್ಗಳಲ್ಲಿ ನೀವೇನಾದರೂ ಪ್ರಶ್ನೆಗೆ ಉತ್ತರ ಕೊಟ್ಟರೆ ಎಲ್ರಿಗೂ ಅರ್ಥ ಆಗುತ್ತೆ. ಈಗ ವಾಸು ವೆಂಕಟೇಶ್ ಹೇಳಿದ್ದು ಒಂಥರ ವೈಜ್ಞಾನಿಕ ದೃಷ್ಟಿಕೋನ ಅಂತ ಇಟ್ಕೊಳ್ಳಿ, ಅಂದರೆ ಸೈಂಟಿಫಿಕ್ ರೀಸನ್ ಅಂತ ಬೇಕಾದ್ರೆ ಕರ್ಕೊಳ್ಬೋದು. ಸೊ ವಿಜಯ್ ಹೇಳಿದ್ದು ಆತನ ಒಂದು ದೃಷ್ಟಿಕೋನ. ಎಲ್ಲ ಅದ್ಭುತವಾಗಿದೆ ಉತ್ತರಗಳು. ಬಾಯಿ ಬಿಟ್ರೆ ಪ್ರಪಂಚ, ನೆನ್ನೆ ಹೇಳಿದ್ನಲ್ಲ, ಹಂಗೆ ಬಾಯಿ ಬಿಡ್ಲಿಲ್ಲ ಅಂದ್ರೆ ಪ್ರಪಂಚ ಇಲ್ಲ. ಸೊ ಒಬ್ಬೊಬ್ರು ಒಂದೊಂದು ಆನ್ಸರ್ ಕೊಡ್ತೀರ, ಅದ್ಭುತ. ಏನಕ್ಕೆ ಕೇಳಿದೆ ಅಂದ್ರೆ, ಈಗ ಆ ವಿಜಯ್ ಹೇಳಿದ್ದು ನಾವು 1ಕ್ಕೆ 3 ಪಟ್ಟು ಕಟ್ತೀರಿ ಅಂತ. ಇಲ್ಲಿ ಹೋಗೋದನ್ನ ನೋಡ್ತಾ ಇದ್ದಾನೆ ಆತ, ಆದ್ರೆ ನಮ್ಗೆ ಅದರಿಂದ ಬರೋದನ್ನು ಲಾಭ ಇದೆ. ಎಷ್ಟೋ ಜನ ಇಲ್ಲಿ ಬರೋರು, ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ, ಅವ್ರು ಏನೂ ಕೆಲಸ ಮಾಡಲ್ಲ, ಕೇವಲ ಬ್ಯಾಂಕಲ್ಲಿ ವ್ಯವಹಾರ ಮಾಡ್ತಾ ಅವ್ರ ಜೀವನವನ್ನು ನಡೆಸ್ತಾವ್ರೆ. ಹೆಂಗ್ ನಡೆಸ್ತಾವ್ರೆ ಅಂದ್ರೆ ಅತ್ಯದ್ಭುತವಾಗಿ ನಡೆಸ್ತಾವ್ರೆ. ತಿಂಗಳಿಗೊಂದು 3 ಲಕ್ಷ ಮಿನಿಮಮ್, ಮ್ಯಾಕ್ಸಿಮಮ್ 15 ಲಕ್ಷ ರೂಪಾಯಿವರೆಗೂ ಸಂಪಾದನೆ ಮಾಡ್ತಾರೆ. ಏನೂ ಕೆಲಸ ಮಾಡಲ್ಲ, ಬರೀ ಬ್ಯಾಂಕ್ ವ್ಯವಹಾರದಿಂದ ಅಷ್ಟೇ, ಹಾಕೋದು ತೆಗಿಯೋದು, ಹಿಂಗ ಅಲ್ಲೋಗೋದು ಇಲ್ಲೋಗೋದು. ಒಂದು 5-6 ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಬಿಟ್ಟವನೆ, ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಎಲ್ಲ ಕ್ಲೀನಾಗಿ ರೊಟೇಷನ್ ಮಾಡ್ತಾನೆ. ಏನ್ ಕೆಲಸ ಮಾಡ್ತೀನಿ ಅಂದ್ರೆ, ಇದೆ ಬ್ಯಾಂಕ್ ಕೆಲಸ ಮಾಡ್ತೀನಿ ಅಂತ. ಏನಯ್ಯ ಮ್ಯಾನೇಜರಾ? ಇಲ್ಲ. ಮತ್ತೆ ಏನ್ ನೀನು? ಏನು ಇಲ್ಲ, ನಾನು ಸುಮ್ಮನೆ ಅಕೌಂಟ್ ಹೋಲ್ಡರ್ ಅಷ್ಟೇ. ಬರೀ ರೊಟೇಷನ್ ಅಲ್ಲಿ ಮಾಡ್ತಾವನು. 3 ಲಕ್ಷದಿಂದ 15 ಲಕ್ಷ ಮಾಡ್ತಾನೆ ಒಂದು ತಿಂಗಳಿಗೆ. ಸೊ ಏನಕ್ಕೆ ಕೇಳಿದೆ ಅಂದ್ರೆ, ಬ್ಯಾಂಕಲ್ಲಿ ಲಾಭ ಮಾಡ್ಕೊಳ್ಳೋರು ಅವರೇ, ಬ್ಯಾಂಕಿಂದ ನಷ್ಟ ಹೊಂದಿದ್ದವರು ಅವರೇ. ಅದು ಅವ್ರವ್ರ ದೃಷ್ಟಿಕೋನ. ಓವರ್ ಆಲ್ ಆಗಿ ಹೇಳಬೇಕು ಅಂದ್ರೆ, ಬ್ಯಾಂಕ್ ಅನ್ನೋದು ಈಗಿನ 2025ನೇ ಇಸ್ವಿಯಲ್ಲಿ ಅನಿವಾರ್ಯ. ಇನ್ನೊಂದು ಸ್ವಲ್ಪ ದಿವಸ ಹೋಗ್ಲಿ, ಇನ್ನೊಂದು ವರ್ಷ 2 ವರ್ಷ ಹೋಗ್ಲಿ, ಪ್ರತಿಯೊಬ್ಬನಿಗೂ ಹುಟ್ಟದಾನೆ ಬೇಕಾದ್ರೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಬಿಡ್ತಾರೆ. ಆಧಾರ್ ಕಾರ್ಡ್ ಇದ್ದಂಗೆ, ಪ್ಯಾನ್ ಕಾರ್ಡ್ ಇದ್ದಂಗೆ ಹುಟ್ಟದಾನೆ ಬಂದ್ಬಿಡ್ತದೆ. ರೀಸನ್ ಏನು ಅಂದ್ರೆ, ಇಲ್ಲಿ ಬ್ಲಾಕ್ ಮನಿ ಮಾಡೋದಕ್ಕೆ ಅವಕಾಶನೇ ಇಲ್ಲ, ಪ್ಯೂರ್ ವೈಟ್ ಮನಿ. ಲೆಕ್ಕಾಚಾರ ಸಿಗೋದಕ್ಕೋಸ್ಕರ. ಒಂದರ್ಥದಲ್ಲಿ ಸ್ಟಾರ್ಟಿಂಗು ಯಾರೋ ಹೇಳ್ದಂಗೆ, ನಮಗೆ ಬ್ಯಾಂಕ್ ಮನೇಲಿಟ್ರೆ ಕಳ್ತನ, ಕಳ್ಳರ ಕಾಟ, ಹಂಗಾಗಿ ಬ್ಯಾಂಕಿಗೆ ತಗೊಂಡೋಗಿ ಇಟ್ಬಿಟ್ರೆ ಸೇಫ್ಟಿ. ಅಲ್ಲಿ ಕಳ್ತನ ಆದ್ರೂ ಕೂಡ ನಮ್ಗೆ ಯಾವುದೋ ಒಂದು ರೂಪದಲ್ಲಿ ವಾಪಸ್ ಕೊಡ್ತಾರೆ. ಸೊ ಬ್ಯಾಂಕ್ ಇಸ್ ಎ ವೆರಿ ಸೇಫ್ಟಿ ಪ್ಲಸ್ ಅನಿವಾರ್ಯ. ಹೇಗೆ ನಮ್ಗೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಇದೆ ಭಾರತದಲ್ಲಿ ವಾಸಿಗರಿಗೆ, ಅದೇ ರೀತಿ ಇವತ್ತು ಇನ್ನೊಂದು ಸ್ವಲ್ಪ ದಿವಸ ಮಸ್ಟ್ ಅಂಡ್ ಶುಡ್ ಪ್ರತಿಯೊಬ್ಬರಿಗೂ ಕೂಡ ಬ್ಯಾಂಕ್ ಅಕೌಂಟ್ ಬೇಕೇ ಬೇಕು. ನೀವು ಏನೇ ವ್ಯವಹಾರ ಮಾಡಿದ್ರು ಬ್ಯಾಂಕ್ ಥ್ರೂನೇ ಮಾಡಬೇಕು ಹೊರತು ಬೇರೆ ಆಗೋದಿಲ್ಲ. ಏನಕ್ಕೆ ಕೇಳಿದೆ ಅಂತಂದ್ರೆ, ಈ ಬ್ಯಾಂಕ್ ಹೇಗೆ ಅನಿವಾರ್ಯ ಆಗಿದೆ, ಪ್ರತಿಯೊಬ್ಬ ಮನುಷ್ಯನಿಗೂ ಈ ಗುರು ಅನ್ನೋದು ಅಥವಾ ಮಾರ್ಗದರ್ಶನ ಅನ್ನೋದು ಅನಿವಾರ್ಯ, ಮಸ್ಟ್ ಅಂಡ್ ಶುಡ್. ನೀವು ಶಾಲಾ ಕಾಲೇಜುಗಳಲ್ಲಿ ಬೇಕಾದ್ರೆ ಒಂದು ಸಬ್ಜೆಕ್ಟೇ ಇಟ್ಬಿಡ್ಬೇಕು, ಮಾರ್ಗದರ್ಶನ. ಗುರು ಅಂದ್ರೆ ಏನು, ಗುರು ತತ್ವ ಅಂದ್ರೆ ಏನು. ಸೊ ಗುರುತ್ವಾಕರ್ಷಣ ಶಕ್ತಿ, ಬೇರೆ ಏನೋ ಹೆಸರಿಡ್ಬೋದಾಗಿತ್ತು ಅದಕ್ಕೆ, ಗುರುತ್ವಾಕರ್ಷಣ ಶಕ್ತಿ ಅಂತ ಯಾಕೆ ಹೇಳಿದ್ರು? ಸೊ ಗುರು ಅನ್ನೋದು ಬಹಳ ಬಹಳ ಮುಖ್ಯ. ಆ ಒಂದು ವಿಚಾರವನ್ನ ನಾವು ತಿಳ್ಕೊಂಬಿಟ್ರೆ ಇನ್ನೊಂದು ಸ್ವಲ್ಪ ದಿವಸ ಅದನ್ನು ಕೂಡ ಮಸ್ಟ್ ಅಂಡ್ ಶುಡ್ ಆಗ್ಬಿಡ್ತದೆ, ಅನಿವಾರ್ಯತೆ ಆಗ್ಲೇ ಆಗುತ್ತೆ. ಯಾಕೆಂದ್ರೆ ನೀವು ಎಲ್ಲವನ್ನ ಏನೇ ಕಲಿಬೇಕಾದ್ರೂ ಆ ಥ್ರೂನೇ, ನೀವು ಹೇಗೆ ಬ್ಯಾಂಕ್ ಥ್ರೂ ವ್ಯವಹರಿಸ್ತೀರಾ, ಒಬ್ಬ ಗುರುಗಳ ಮುಖೇನ ನಮ್ಮ ಜೀವನ ಅತ್ಯದ್ಭುತವಾಗಿರುತ್ತೆ ಅನ್ನೋದನ್ನ ಪ್ರತಿಯೊಬ್ಬರಿಗೂ. ಈಗ ಹೆಂಗೆ ಬ್ಯಾಂಕ್ ಒಂದು ಕಾಲದಲ್ಲಿ ಒಂಥರ ಸೇಫ್ಟಿ, ನಾವು ಮನೇಲಿಟ್ರೆ ಕಳ್ಳರು ಬಂದ್ಬಿಡೋರು, ಎತ್ಕೊಂಡು ಹೋಗ್ಬಿಡೋರು, ಅದಕ್ಕೋಸ್ಕರ ಬ್ಯಾಂಕಲ್ಲಿ ಇಟ್ಟಿದ್ದೀರಿ. ಈಗ ಅಲ್ಲಿ ಎತ್ಕೊಂಡು ಹೋದ್ರು ಕೂಡ ನಮಗೆ ಸಿಗ್ತದೆ. ಹಂಗೆ ಗುರುಗಳ ಕೈಲಿ ಕೊಟ್ಬಿಟ್ರೆ ನಾವು ಮಾರ್ಗದರ್ಶನ, ನೀವು ಹೆಂಗೆ ಹೇಳ್ತೀರ ಹೇಳಿ ಗುರುಗಳೇ ಅಂತ ಅದ್ಭುತವಾಗಿ ಅವ್ರು ಹೇಳ್ತಾ ಹೋಗ್ತಾರೆ, ನೀವು ಅದನ್ನು ಮಾಡ್ತಾ ಹೋಗ್ಬೋದು. ಬಟ್ ಅದು ತಿಳ್ಕೊಳ್ಳೋದಕ್ಕೆ ಇನ್ನೊಂದಷ್ಟು ದಿವಸ ಆಗ್ತದೆ. ಸೊ ಕೃಷ್ಣಸ್ವರ ವಿಜ್ಞಾನ, ಮಾತು ಮತ್ತು ಆಲೋಚನೆಗಳ ಬಗ್ಗೆ ಈ ಕ್ಲಾಸು. ನಿನ್ನೆ ಏನೇನೆಲ್ಲ ಮಾತಾಡಬೇಕು, ಹೇಗೆ ಮಾತಾಡಬೇಕು ಅನ್ನೋದನ್ನೆಲ್ಲ ವಿಚಾರಗಳು ತಿಳ್ಕೊಂಡ್ರಿ. ಇವತ್ತು ನಿಮಗೆ ಜೀವಮಾನದಲ್ಲಿ ಏನೇ ಗುರಿಗಳನ್ನ, ಗುರಿ ಅಂತಂದ್ರೆ ಅಭಿವೃದ್ಧಿ ಸಮೃದ್ಧಿ ಆಗಲಿ, ಯಶಸ್ಸು ಕೀರ್ತಿ ಆಗಲಿ, ಗುರಿ ಸಾಧನೆ ಆಗಲಿ, ನೀವು ಏನೋ ಒಂದು ಟಾರ್ಗೆಟ್ ಇಟ್ಕೊಂಡಿರ್ತೀರ. ಅಂದರೆ ನಾನು ಹೆಸರು ಮಾಡಬೇಕು, ಅಥವಾ ನಾನು ದುಡ್ಡು ಮಾಡಬೇಕು, ಅಥವಾ ನಾನು ಕೀರ್ತಿ ಗಳಿಸ್ಬೇಕು, ಸೊ ನಾನು ಸಕ್ಸಸ್ ಆಗಬೇಕು. ಸಕ್ಸಸ್ ಅಂದರೆ ಇಂಡಿವಿಜುವಾಲಿಟಿ, ಒಬ್ಬೊಬ್ಬರು ಒಂದೊಂದು ರೀತಿ ಸಕ್ಸಸ್ ಅಂತ ಇರ್ತಾರೆ. ಏನೇ ಒಂದು ಗುರಿ ಮುಟ್ಟಬೇಕಾದ್ರೆ, ಗುರಿ ಅಂತಂದ್ರೆ ಉದಾಹರಣೆ ನಿಮಗೆ ಬಿಡಿಸಿ ಹೇಳ್ಬೇಕಂದ್ರೆ, ಒಂದು ಸೈಟ್ ತಗೊಳ್ಬೇಕು. ಈ ಸೈಟ್ ತಗೊಂಡಿದ ತಕ್ಷಣನೇ ನೀನು ಈಗ ನಿರ್ಧರಿಸ್ತೆ ನಾನು ಸೈಟ್ ತಗೊಳ್ತೀನಿ ಅಂತ, ಅಲ್ಲಿಂದ ನಿನ್ನ ಹೆಸರಿಗೆ ಸೈಟ್ ರಿಜಿಸ್ಟರ್ ಆಗೋವರೆಗೂ ಒಂದು ಭಾಗ.
ಈಗ ಸೈಟ್ ತಗೊಂಡ ನಂತರ ಅದನ್ನ ಉಳಿಸ್ಕೊಳ್ಳೋದು ಇನ್ನೊಂದು ಭಾಗ. ಅಂದ್ರೆ ಭಾಗ ಅನ್ನೋದಕ್ಕಿಂತ ಆಯಾಮಗಳು ಅಂತ ತಿಳ್ಕೊಳ್ಳಿ. ಸೈಟ್ ತಗೊಳ್ಳೋವರೆಗೂ ಒಂದು ಆಯಾಮದಲ್ಲಿರ್ತೀರ, ಸೈಟ್ ತಗೊಂಡ ನಂತರ ಒಂದು ಆಯಾಮದಲ್ಲಿರ್ತೀರ, ಆ ಸೈಟನ್ನು ಮಾರೋವರೆಗೂ ಅಥವಾ ಆ ಸೈಟಲ್ಲಿ ಮನೆ ಕಟ್ಟೋವರೆಗೂ ಆ ಆಯಾಮದಲ್ಲಿರ್ತೀರ, ಮನೆ ಕಟ್ಟಿದ ನಂತರ ಬೇರೆ ಆಯಾಮದಲ್ಲಿ ಇರ್ತೀರ. ಅದೇ ರೀತಿ ಯಾರೋ ಒಬ್ಬ ಸ್ಪೋರ್ಟ್ಸ್ ಮ್ಯಾನ್, ಅವನು ಕ್ರಿಕೆಟ್ ಪ್ಲೇಯರ್, ಅವನು ಬೀದಿಲಿ ಗಲ್ಲಿಲಿ ಫೀಲ್ಡಲ್ಲೆಲ್ಲ ಆಟ ಆಡೋನು. ನಾನು ಸಚಿನ್ ತೆಂಡೂಲ್ಕರ್ ಥರ ನಮ್ಮ ಭಾರತಕ್ಕೋಸ್ಕರ ನಾನು ಕ್ರೀಡಾಪಟು ಆಗಬೇಕು, ಅದೊಂದು ಮಹದಾಸೆ. ಒಲಿಂಪಿಕ್ಕಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಬೇಕು, ಕ್ರಿಕೆಟನ್ನು ನಾನು ಭಾರತಕ್ಕೆ ಕಪ್ಪು ತಗೊಂಡು ಬರಬೇಕು ಅನ್ನೋದು ಅವನ ಇಚ್ಛೆ. ಈಗ ಅವನು ಇಲ್ಲಿಂದ ಇನ್ನೂ ಸೇರಿಲ್ಲ, ಸುಮ್ಮನೆ ಗ್ರೌಂಡಲ್ಲಿ ಅಲ್ಲಿ ಇಲ್ಲಿ ಆಟ ಆಡ್ತಾವನು. ಈಗ ಅಲ್ಲಿಂದ ಸೇರೋದಕ್ಕೆ ಯಾವುದೋ ಒಂದು ಅಕಾಡೆಮಿ ಲೆವೆಲ್ಗೆ ಹೋದ, ಅಲ್ಲಿ ಟ್ರೈನಿಂಗ್ ತಗೊಂಡ, ಅಲ್ಲೊಂದಷ್ಟು ದುಡ್ಡು ಕಟ್ಟ, ಯಾರೋ ಅವ್ರ ಹತ್ರ ದುಡ್ಡಿಲ್ಲ, ಯಾರೋ ಸ್ಪಾನ್ಸರ್ ಮಾಡಿದ್ರು, ಹಂಗ ಹಿಂಗೆ ಮಾಡಿದ. ಅವನು ಇವಾಗ ನಾಮಿನಿ ಆಗ್ಬಿಟ್ಟ. ಅಂದರೆ ಕ್ರಿಕೆಟ್ ಪ್ಲೇಯರ್ಗೆ ಸಚಿನ್ ತೆಂಡೂಲ್ಕರ್ ನಾಮಿನಿ ಆಡ್ದಂಗೆ ಅಲ್ಲಿ ಆಟ ಆಡೋದಕ್ಕೆ ಶುರು ಮಾಡ್ದ. ಮೊಟ್ಟ ಮೊದಲನೇ ಬಾರಿಗೆ ಯಾವುದೋ ಒಂದು ವರ್ಲ್ಡ್ ಕಪ್ ಆಯಿತು, ಅದರಲ್ಲಿ ಅವನು ಕೂಡ ಆಯ್ಕೆ ಆದ. ಅಲ್ಲಿಂದ ಆಯ್ಕೆ ಆಗೋವರೆಗೂ ಒಂದು ಆಯಾಮ, ಆಯ್ಕೆ ಆದ ನಂತರ ಈಗ ಸಚಿನ್ ತೆಂಡೂಲ್ಕರ್ ರಿಟೈರ್ಡ್ ಆಗೋವರೆಗೂ ಒಂದು ಆಯಾಮ, ರಿಟೈರ್ಡ್ ಆದ್ಮೇಲೆ ಇನ್ನೊಂದು ಆಯಾಮ. ಇದೆಲ್ಲವನ್ನ ಏನು ಕೇಳ್ತಾ ಇದ್ದೀನಿ ಅಂದರೆ, ಹೇಳೋವಂಥ ವಿಚಾರಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ಸೈಟ್ ತಗೊಳ್ಳಿ, ಜಮೀನು ತಗೊಳ್ಳಿ, ಮನೆ ತಗೊಳ್ಳಿ, ಅಥವಾ ಮನೆ ಕಟ್ಟಿ, ಮದುವೆ ಮಾಡಿ, ಲವ್ ಮಾಡ್ತೀರಾ, ಆ ಹುಡುಗಿ ಐ ಲವ್ ಯು ಟು ಅಂತ ಹೇಳೋವರೆಗೂ ಒಂದು ಆಯಾಮ, ಹೇಳಿದ ನಂತರ ಇನ್ನೊಂದು ಆಯಾಮ, ಮದುವೆ ಆಗ್ತೀರಾ ಅಥವಾ ದೈಹಿಕವಾಗಿ ಸಂಪರ್ಕದಲ್ಲಿ ಇರ್ತೀರ, ಅದು ಮತ್ತೊಂದು ಆಯಾಮ, ಮದುವೆ ಆಗಿ ಮಕ್ಕಳು ಅವು ಇವೆಲ್ಲ ಇರ್ತವೆ, ಅದು ಇನ್ನೊಂದು ಆಯಾಮ. ಅಂದರೆ ಇಲ್ಲಿ ಎಲ್ಲದಕ್ಕೂ ಕೂಡ ಮೂರು ಹಂತಗಳಿರ್ತವೆ. ಈ ನಿಸರ್ಗದಲ್ಲಿರುವಂಥ ಪರಮ ರಹಸ್ಯ ಏನು ಅಂತಂದರೆ, ಒಂದಕ್ಕೆ ನೀವು 3 ಎಕ್ಸಾಮ್ ಪಾಸ್ ಮಾಡಬೇಕಾಗುತ್ತೆ. ಒಂದು ಸಿಗಬೇಕಂದ್ರೆ 1ಕ್ಕೆ 3, 1:3 ರೇಷಿಯೋ. ಇದನ್ನು ನೀವು ಪಾಸ್ ಮಾಡಲೇಬೇಕಾಗ್ತದೆ, ಬೇರೆ ದಾರಿ ಇಲ್ಲ. ಇದನ್ನು ಪಾಸ್ ಮಾಡಬೇಕು ಅನ್ನೋದಕ್ಕಿಂತ ಯಾವುದೇ ಒಂದು ಗುರಿಯನ್ನು ನೀವು ಮುಟ್ಟಬೇಕಾದ್ರೆ, ಅಲ್ಲಿ ಹೋಗ್ಬೇಕಾದ್ರೆ ನಿಮಗೆ 3 ಅಡೆತಡೆಗಳಿರ್ತವೆ, ನಿಮ್ಮನ್ನು ಹಿಡ್ಕೊಂಡು ಎಳಿತಾ ಇರ್ತವೆ. ಉದಾಹರಣೆ, ನಮ್ಮ ವೆಂಕಟೇಶ್ ವಾಸು. ಸೊ ಅವ್ರ ಅಪ್ಪ ಅಮ್ಮ, ಆತ ಅಮೆರಿಕದಲ್ಲಿರೋದು, ಸೊ ಭಾರತದಲ್ಲಿದೆ. ನಾನು ಅಮೆರಿಕಕ್ಕೆ ಹೋಗ್ತೀನಿ. ಆತನ ಆಸೆ, ಓದಿದ್ದಾನೆ ಚೆನ್ನಾಗಿ, ಹಂಗಾಗಿ ಹೋಗ್ಬೇಕು. ಅಪ್ಪ ಬೇಡಪ್ಪ, ನೀನು ಅಲ್ಲೆಲ್ಲ ಹೋಗೋದು ಬೇಡ, ಹಂಗೆ ಹಿಂಗೆ ಅಂತ ಅವರು ಸೆಂಟಿಮೆಂಟಲ್ಲಿ ಎಳಿತಾವ್ರೆ. ಅಂದ್ರೆ ಅವ್ರಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಅಮ್ಮ ಅಪ್ಪನ ಪರವಾಗಿ ನಿಂತ್ಕೊಂಡವ್ರೆ, ಅಯ್ಯೋ ಬೇಡ ಮಗ, ಏನಕ್ಕೆ ನೀನು ಅಲ್ಲೆಲ್ಲ ಹೋಗಿ, ಸಾಕು ನಮ್ಗೆ ಇಲ್ಲೇ ಇಲ್ಲೇ ಒಂದು 50,000 ಸಿಗ್ತದ, ಆರಾಮಾಗಿ ನಿಮ್ಮದೇ ಆಗಿರೋಣ, ಅಲ್ಲೋಗಿ 2 ಲಕ್ಷ 3 ಲಕ್ಷ ದುಡಿಯೋದಕ್ಕಿಂತ ಇಲ್ಲೇ ಇದ್ದು ಬಿಡೋಣ. ಸೊ ಎಳಿತಾವ್ರೆ. ಈ ಅಪ್ಪನಿಗೆ ಇಲ್ಲ, ನಾನು ಹೋಗ್ಲೇಬೇಕು, ಹೇಗಾದ್ರೂ ಮಾಡಿ, ನಾನೇನು ಓದಿರೋದು ಸುಮ್ಮನೆ, ನಾನು ಗ್ರ್ಯಾಜುಯೇಷನ್ ಮಾಡಿದ್ದೀನಿ, ನಾನು ಅಲ್ಲೇ ಹೋಗಿ ದುಡಿಬೇಕು, ನಾನು ಮಾಡಬೇಕು, ಹಾಗೆ ಹೀಗೆ ಅಂತೇಳಿ ಈತ. ಅಂದರೆ ಈಗ ಅಮೆರಿಕಕ್ಕೆ ಹೋಗೋದಕ್ಕೆ 3 ಅಡೆತಡೆಗಳು, ಅಂದರೆ ಕಾಂಪೌಂಡ್ಗಳು ಇರ್ತವೆ, ಆ ಕೆಳಿತಾ ಇರ್ತಾರೆ. ಅದು ನಿಮಗೆ ಹೋಗಬಾರ್ದು ಅಂತ ಆಜ್ಞೆ ಮಾಡೋರು, ಅಥವಾ ಬಹಳ ಪ್ರೀತಿಯಿಂದ ಕಟ್ಟಾಕೊಂತವ್ರು, ಸೆಂಟಿಮೆಂಟಲ್ಲಿ ಕಟ್ಟಾಕೊಂತವ್ರು, ಯಾವುದಾದ್ರೂ ಸರಿನೇ, ಒಟ್ಟಿನಲ್ಲಿ ನಿಮ್ಗೆ ಅಡೆತಡೆಗಳು ಇದ್ದೇ ಇರ್ತವೆ. ಆ ಅಡೆತಡೆಗಳನ್ನೆಲ್ಲ ನೀವು ಒಪ್ಪಿಸ್ಬೇಕು, ಅಥವಾ ದಾಟಿಸ್ಬೇಕು, ಇಲ್ಲಾಂದ್ರೆ ಹೆದರಿಸ್ಬೇಕು. ಯಾವುದೋ ಒಂದು ರೂಪದಲ್ಲಿ ನೀವು ಮಾಡಿದ್ರೆ ಮಾತ್ರ ಅಮೆರಿಕಕ್ಕೆ ಹೋಗಕ್ಕೆ ಸಾಧ್ಯ, ಇಲ್ಲಾಂದ್ರೆ ಹೋಗಕ್ಕೆ ಸಾಧ್ಯವಿಲ್ಲ. ಇದು ಪ್ರತಿಯೊಬ್ಬರಿಗೂ ಆಗಿರ್ತದೆ. ಉದಾಹರಣೆ ಕೊಟ್ಟಿರೋದು ಅಷ್ಟೇ, ಒಂದು ವಿಚಾರದ ಬಗ್ಗೆ ಉದಾಹರಣೆ ಕೊಟ್ಟಿರೋದು. ಬಟ್ ಹಲವಾರು ನೀವು ಯಾವ್ದಾವ್ದು ಹಂತಗಳಿಗೆ ತಲುಪ್ತೀರಾ. ಉದಾಹರಣೆ, ಒಂದು ಕಾರ್ ತಗೊಳ್ಬೇಕು ಅಂದಿದ ತಕ್ಷಣನೇ, ಇಲ್ಲಿಂದ ನೀನು ಕಾರ್ ತಗೊಳ್ಳೋ ಅಷ್ಟರಲ್ಲಿ ನಿನಗೆ 3 ಅಡೆತಡೆಗಳು ಬಂದೇ ಬರ್ತವೆ. ಈ ಅಡೆತಡೆಗಳು ನಾವು ತಿಳ್ಕೊಳ್ಬೇಕು ಅಂದ್ರೆ, ಮೊದಲು ಸಣ್ಣದು ಚಿಕ್ಕದು ಇದೆರಡು ಒಂದೇ ತರ ಅಂತ ಅನ್ಸುತ್ತೆ, ಬಟ್ ಅದಕ್ಕೆ ವ್ಯತ್ಯಾಸ ಇದೆ. ಸಣ್ಣದು ಅಂದ್ರೆ ಕಡಲೆಕಾಳು ಸಣ್ಣದಾಗಿದೆ, ಚಿಕ್ಕದಾಗಿದೆ. ಹೆಸರು ಕಾಳು ಅದಕ್ಕಿಂತ ಸಣ್ಣದಾಗಿದೆ. ಇದು ಚಿಕ್ಕದು ಅಂತ ಹೇಳಕ್ಕಾಗಲ್ಲ, ಸಣ್ಣದು. ಇದು ಚಿಕ್ಕದು, ಇದು ಸಣ್ಣದು. ಚಿಕ್ಕದಕ್ಕಿಂತ ಸಣ್ಣದು ಇನ್ನೊಂದು ಸ್ವಲ್ಪ ಚಿಕ್ಕದು. ಈಗ ಹೆಸರು ಕಾಳಿಗೆ ನಾವು ಏನಾದರೂ ಸಾಸಿವೆ ಇಟ್ರೆ, ಹೆಸರು ಕಾಳು ಚಿಕ್ಕದು, ಇದು ಸಣ್ಣದು. ಆದ್ರಿಂದ ಸಣ್ಣ ಗುರಿಗಳು, ಸಣ್ಣ ಆಸೆಗಳು, ಸಣ್ಣ ಆಕಾಂಕ್ಷೆಗಳು, ಸಣ್ಣದಾಗಿ ಏನೋ ಬಯಸ್ತಾವನೆ, ಚಿಕ್ಕದಾಗೇನೋ ಬಯಸ್ತಾವನೆ. ಇದನ್ನ ನಾವು ಈ ರೂಪದಲ್ಲಿ ನೋಡ್ತಾ ಹೋಗ್ಬೇಕು. ಅದಾದ್ಮೇಲೆ ಮಧ್ಯಮ ಗಾತ್ರದ್ದು ಅಂದ್ರೆ ಕಡಲೆಕಾಳೆ, ಈಗ ಅದೇನು ಕಾಬೂಲ್ ಕಡಲೆ ಅಂತ ಬರ್ತದೆ, ಅದು ಕಡಲೆಕಾಳಿಗಿಂತ 2 ಪಟ್ಟು 3 ಪಟ್ಟು ಇರ್ತದೆ. ಸೊ ಹೆಂಗಿದು 3 ಪಟ್ಟು ಇರ್ತದೆ, ಹೇಗಿರಕ್ ಸಾಧ್ಯ ದಪ್ಪ? ಅದೇನೋ ಅವರು ಬೆಳೆಯುವಂಥ ಪದ್ಧತಿಯಲ್ಲಿ ಏನೋ ಮಾಡ್ಕೊಂಡಿರ್ತಾರೆ, ಬೀಜದಲ್ಲ ಸತ್ವ ಇರ್ತದೆ, ಹಂಗಾಗಿರೋದ್ರಿಂದ ಅದನ್ನು ಮಾಡ್ಕೊಳ್ತಾರೆ. ಸೊ ಇದು ನೀವು ಅತ್ಯದ್ಭುತವಾಗಿ ತಿಳ್ಕೊಳ್ಬೇಕು. ಈಗ ಅದಕ್ಕಿಂತನೂ
ಮಧ್ಯಮ ಗಾತ್ರದಕ್ಕಿಂತನೂ ದೊಡ್ಡದು ಅಥವಾ ಹಿರಿದಾಗಿರೋದು. ಈ ಹಿರಿದು ಮತ್ತೆ ದೊಡ್ಡದು ಇದಕ್ಕೂ ವ್ಯತ್ಯಾಸ ಇದೆ. ದೊಡ್ಡದು ಅಂದ್ರೆ ಒಂದು ಕುಂಬಳಕಾಯಿ ಮಾಮೂಲಿ ಸೈಜು, ಆ ದಪ್ಪು ಕುಂಬಳಕಾಯಿ ಇರ್ತದೆ. ಇದು ಹಿರಿದಾಗಿರುವ ಕುಂಬಳಕಾಯಿ, ದೊಡ್ಡದಾಗಿದೆ, ಅದಕ್ಕೂ ಮೀರಿ ಬೃಹದಾಕಾರವಾಗಿದೆ, ಬಹಳ ಹ್ಯೂಜ್ ಕೆಪಾಸಿಟಿ. ಅದಕ್ಕೆ ಇಂಗ್ಲೀಷಲ್ಲಿ ಏನೋ ನನಗೆ ಅಷ್ಟು ಗೊತ್ತಿಲ್ಲ. ಸ್ಮಾಲ್, ಮೀಡಿಯಂ ಸೈಜ್, ಲಾರ್ಜ್, ಸೊ ಬಿಗ್, ಬಿಗ್ಗೆಸ್ಟ್, ಬಿಗ್ಗರ್ ಅಂತ ಹೇಳ್ತಾರೆ. ಸೊ ಹಂಗಾಗಿ ಅದು ಇಂಗ್ಲೀಷ್ ಬಗ್ಗೆ ನಂಗೆ ನಾಲೆಡ್ಜ್ ಇಲ್ಲ. ಬಟ್ ಇದನ್ನ ತಿಳ್ಕೊಳ್ಳಿ, ಚಿಕ್ಕದು ಅಥವಾ ಸಣ್ಣದು, ಮಧ್ಯಮ ಗಾತ್ರದ್ದು, ದೊಡ್ಡದು, ಬೃಹದಾಕಾರವಾಗಿರೋದು. ಇನ್ನು ಅದನ್ನು ಮೀರಿ ಹೇಳ್ಬೇಕಂದ್ರೆ ಅನಂತವಾಗಿರೋದು ಅಂತ. ಅನಂತ ಅಂದ್ರೆ ಇನ್ಫನೈಟ್, ಅದನ್ನ ನೀವು ಅಳೆಯೋದಕ್ಕೆ ಸಾಧ್ಯವೇ ಇಲ್ಲ. ಆದ್ರಿಂದ ಯಾವುದೇ ವಿಚಾರದಲ್ಲಿ ನಿಮಗೆ ಬಂದಿರೋಂಥ ಸಮಸ್ಯೆಗಳಿರ್ಬೋದು, ನೀವು ಕೈ ಹಾಕಿರೋಂಥ ಕೆಲಸಗಳಿರಬಹುದು, ನಿಮ್ಮ ಏನೋ ಒಂದು ಸಾಲಗಳಿರಬಹುದು, ನಿಮ್ಮ ಎದುರುಗಡೆ ಸ್ನೇಹ ಸಂಬಂಧದಲ್ಲಿ ಏನೋ ಒಂದು ಸ್ವಲ್ಪ ಮನಸ್ತಾಪಗಳಿರ್ಬೋದು. ಇದೆಲ್ಲ ಸಣ್ಣದ, ಮಧ್ಯಮ ಗಾತ್ರದ, ದೊಡ್ಡದ, ಬೃಹದಾಕಾರವಾಗಿರೋದ ಅಥವಾ ಅನಂತವಾಗಿರೋದ? ಅನಂತವಾಗಿರೋದಕ್ಕೆ ಸಾಧ್ಯವಿಲ್ಲ. ಈ 4 ಚೆನ್ನಾಗಿ ತಿಳ್ಕೊಂಬಿಡಿ. ಈ ಸಣ್ಣದನ್ನ ವಿಭಜನೆ ಮಾಡ್ಬೇಕಂದ್ರೆ ನಿನ್ನೆ ನಿಮ್ಗೆ ಹೇಳ್ಕೊಟ್ಟೆ, ಬೇಸಿಕ್, ಅಡ್ವಾನ್ಸ್, ಮಾಸ್ಟರ್ ಲೆವೆಲ್ ಅಂತ. ನಿಮ್ಮ ಗುರಿಗಳು, ಆಸೆ ಆಕಾಂಕ್ಷೆಗಳೇನಾದರೂ ಬೇಸಿಕ್ ಲೆವೆಲಲ್ಲಿದ್ದರೆ 1ಕ್ಕೆ 3 ಬ್ಲಾಕೇಜಸ್ಸನ್ನು ರಿಮೂವ್ ಮಾಡಿ, ಅಥವಾ 3 ಜನ ತಡೆ ಹಿಡಿದು ನಿಲ್ಸೋರು ಇರ್ತಾರೆ. ನೀವು 1 ಹೆಜ್ಜೆ ಇಡಬೇಕಂದ್ರೆ 3 ಹೆಜ್ಜೆ ಹಿಂದೆ ಎಳೆಯೋರು ಇರ್ತಾರೆ. ಅದು ಯಾಕೆ ಇರ್ತಾರೆ ಅಂತಂದ್ರೆ, ನೀವು ಆಟಮ್ ಇದ್ದಂಗೆ ನಿಮ್ಮ ಸುತ್ತ ಎಲೆಕ್ಟ್ರಾನ್, ನ್ಯೂಟ್ರಾನ್, ಪ್ರೋಟಾನ್ ಸುತ್ತುತ್ತಾ ಇದೆ. ಶಕ್ತಿಗಳು, ತ್ರಿಶಕ್ತಿಗಳು, ಸಾತ್ವಿಕ, ರಾಜಸಿಕ, ತಾಮಸಿಕ, ಬ್ರಹ್ಮ, ವಿಷ್ಣು, ಮಹೇಶ್ವರ, ಲಕ್ಷ್ಮೀ, ಸರಸ್ವತಿ, ಜಗನ್ಮಾತೆ. ನೀವೇನು ಬೇಕಾದ್ರೂ ತಿಳ್ಕೊಳ್ಳಿ. ಕೃಷ್ಣ, ಹನುಮಂತ, ವಿನಾಯಕ, ಯಾವುದನ್ನೇ ತಗೊಂಡ್ರು ನಿಮಗೆ 3 ಶಕ್ತಿಗಳು ಹಿಡಿತಾ ಇರ್ತವೆ. ನೀವು ಆಟಮ್ ಮಧ್ಯದಲ್ಲಿ ನಿಂತಿದ್ದೀರಾ, ನಿಮ್ಮ ಸುತ್ತ ಎಲೆಕ್ಟ್ರಾನ್, ನ್ಯೂಟ್ರಾನ್, ಪ್ರೋಟಾನ್. ಒಂದು ಹೋಗುವಂಥದ್ದೇ, ಇನ್ನೊಂದು ಹಿಡಿದು ನಿಲ್ಲಿಸ್ತದೆ, ಇನ್ನೊಂದು ನ್ಯೂಟ್ರಲ್, ಅದಕ್ಕೆ ಹೆಂಗೆ ಸಪೋರ್ಟ್ ಬೇಕು ಹಂಗೆ ಮಾಡ್ತಾ ಇರ್ತದೆ. ಸೊ ಆದ್ರಿಂದ ಪ್ರತಿ ಶಕ್ತಿಗಳು ನೀವು 1 ಹೆಜ್ಜೆ ಇಟ್ಟರೆ 3 ಹೆಜ್ಜೆ ಹಾಕಿ ಹಿಂದೆ ಎಳಿತಾ ಇರ್ತದೆ. ಇದು ಬೇಸಿಕ್ ಲೆವೆಲಲ್ಲಿ ಇದ್ರೆ, ಅಂದರೆ ₹1000 ಸಂಬಂಧಪಟ್ಟಿದ್ರೆ 3 ಅಡೆತಡೆಗಳು ಸಿಗ್ತವೆ. ಇದೇ ಏನಾದರೂ ನೀವು ₹1,00,000 ಸಂಬಂಧಪಟ್ಟಿದ್ರೆ 6 ಅಡೆತಡೆಗಳು ಬರ್ತವೆ. 1:6 ಇದಕ್ಕೆ. ಇಷ್ಟನ್ನ ನೀವು ದಾಟಲೇಬೇಕಂದ್ರೆ ಅಷ್ಟು ಜನ ಹಿಡಿದು ನಿಮ್ಮನ್ನು ಎಳಿತಾ ಇರ್ತಾರೆ. ಇದೇ ಏನಾದರೂ ಕೋಟಿಗೆ ಸಂಬಂಧಪಟ್ಟಿದ್ರೆ 9, 1:9 ಇದು ರೇಷಿಯೋ. ಎಲ್ಲ ಹಾಕಿ ಎಳಿತಾ ಇರ್ತಾಳೆ. ಒಂದು ಮದುವೆ ಮಾಡಬೇಕು, ಒಂದು ಮನೆ ಕಟ್ಟಬೇಕು, ಈಗ ನಾನು ಆಶ್ರಮ ಮಾಡಬೇಕು. ಇದಕ್ಕೇನು ಅಷ್ಟು ಸುಲಭವಾಗಿರೋದಿಲ್ಲ. ಈ 9 ಜನನನ್ನ ನಾನು ಗೆಲ್ಲಬೇಕು, ಈ 9 ಜನನನ್ನ ನಾನು ಸೋಲಿಸ್ಬೇಕು, ಈ 9 ಜನಕ್ಕೆ ನಾನು ಒಪ್ಪಿಸ್ಬೇಕು. ಈ 9 ಜನಕ್ಕೆ ಬೃಹದಾಕಾರವಾಗಿರೋದು ಏನಾದರೂ ಮಾಡಂಗಿದ್ರೆ ಈ 9 ಜನ ಬಿಡೋದೇ ಇಲ್ಲ ನಿಮಗೆ. ಇದು ಹೆಂಗೆ ಅಂದ್ರೆ ಒಪ್ಸೋ ಅಂಥದ್ದಲ್ಲ, ಇದು ಅತ್ಯದ್ಭುತವಾಗಿರುವಂಥದ್ದು. ಇಲ್ಲಿ ನಮಗೆ ಅತ್ಯದ್ಭುತವಾದ ಜ್ಞಾನ ಮತ್ತೆ ಬುದ್ಧಿವಂತಿಕೆ ಅತ್ಯವಶ್ಯಕವಾಗಿ ಬೇಕೇ ಬೇಕು. ಈ ಸಣ್ಣದಾಗಿ ₹1000 ಸಮಸ್ಯೆಗಳು ಅಂದರೆ 1,000ದಿಂದ ₹99,000ವರೆಗೂ ಅಂತ ನೀವು ಇದನ್ನ ಕನ್ಸಿಡರ್ ಮಾಡ್ಬೋದು. ಸುಮ್ಮನೆ ನಿಮ್ಗೆ ಅರ್ಥ ಆಗಲಿ ನಾನು ಹೇಳೋದನ್ನ. ಇದರಲ್ಲಿರೋದಕ್ಕೆ ನಿಮಗೆ 3 ಅಡೆತಡೆಗಳು ಬಂದೇ ಬರ್ತವೆ. ಆ 3 ಜನವನ್ನು ಒಪ್ಸಿದ್ರೆ 1:3 ನೆಕ್ಸ್ಟ್ ಲೆವೆಲ್ಗೆ ಹೋಗೋದಕ್ಕೆ ನಿಮ್ಗೆ ಅನುಕೂಲ. ₹1,00,000 ಏನಾದರೂ ಇದ್ರೆ 6 ಅಡೆತಡೆಗಳಿರ್ತವೆ. ಅಂದರೆ 6 ಜನ ಹಿಡಿದು ಎಳಿತಾ ಇರ್ತಾರೆ. ಅವ್ರಿಗೆಲ್ಲ ನೀವು ಕನ್ವಿನ್ಸ್ ಮಾಡಬೇಕು. ಇಲ್ಲಿ ಬರ್ತಾರೆ ಸುಮಾರು ಜನ, ಪಾರ್ಟ್ನರ್ಶಿಪ್ ಮಾಡ್ಬಿಟ್ಟು 7 ಜನ ಪಾರ್ಟ್ನರ್ಶಿಪ್ ಇದ್ದಾರೆ. ಇಬ್ಬರಿಗೆ ಆ ಕಂಪ್ನಿನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗ್ಬೇಕು ಅನ್ನೋದು ಆಸೆ. ಎಲ್ಲ ಇನ್ವೆಸ್ಟ್ ಮಾಡಿ ಅಂತ. ಅದ್ಭುತವಾಗಿ ನಡೀತಾ ಇದೆ, ಲಾಭ ಬರ್ತಾ ಇದೆ, ಏನಕ್ಕೆ ನೆಕ್ಸ್ಟ್ ಲೆವೆಲ್ ಮಾಡ್ಬೇಕು? 5 ಜನ ಒಪ್ತಾ ಇಲ್ಲ. ಬಟ್ ನನಗದು ಅರ್ಥ ಆಗ್ತಾ ಇದೆ. ಇವರು ಹಾಕಿರೋ ಪ್ಲಾನ್ ಹೆಂಗಿದೆ ಅಂತಂದ್ರೆ, ಬರೀ ಈಗ 100 ಕೋಟಿ ಇರೋದು 1000 ಕೋಟಿ ಹೋಗ್ತದೆ. ಜಾಸ್ತಿ ಇಲ್ಲ, 3 ವರ್ಷದಲ್ಲಿ 1000 ಕೋಟಿಗೆ ರೀಚ್ ಆಗ್ಬಿಡ್ತದೆ. ಈಗ ಬರೀ 100-120 ಕೋಟಿ ಅದರದ್ದು ಓವರ್ ಆಲ್ ವ್ಯಾಲ್ಯೂಯೇಷನ್. ಬಟ್ ಇನ್ನೊಂದು 3 ವರ್ಷ ಹೋದ್ರೆ 1000 ಕೋಟಿಗೆ ರೀಚ್ ಆಗ್ಬಿಡುತ್ತೆ. ಬಟ್ 5 ಜನ ಬಿಡ್ತಾ ಇಲ್ಲ. ಈಗ 5 ಜನ ಬಿಡ್ತಾ ಇಲ್ಲ, ಅವ್ರಿಗೆ ಕನ್ವಿನ್ಸ್ ಮಾಡ್ಬೇಕು. ಅದರಲ್ಲಿ ಯಾರೋ ಒಬ್ಬರೋ ಮಾತ್ರ ನನ್ನ ಹತ್ರ ಬರೋಕೆ ರೆಡಿ ಅವ್ರು. ಇನ್ನು 3 ಜನ ನಾನು ಬರಲ್ಲ, ಅವನ ಹತ್ರ ಯಾಕೆ ಬರಲಿ? ನಾವೇನು ಪಾರ್ಟ್ನರ್ ಮಾಡ್ಬೇಕಾದ್ರೆ ಆಯಪ್ಪನ ಕೇಳ್ಕೊಂಡು ಮಾಡಿದ್ರಿ ಇಲ್ಲ ತಾನೇ? ಮತ್ತೆ ಈಗೇನಕ್ಕೆ ಹೋಗ್ಬೇಕು? ಹಾಗೆ ಈಗ ಏನಾನೋ ಒಂದು ಇದು ಹೆಚ್ಚು ಕಡಿಮೆ 11 ತಿಂಗಳಿಂದ ನಡೀತಾ ಇದೆ. ಅದು ಹೋಗಲ್ಲ ಅಂದ್ರೆ 1,000 ಕೋಟಿಗೆ ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ಈಗ ಅದೇನಾಗ್ಬಿಟ್ಟಿದೆ, 7 ಜನದಲ್ಲಿ ಬರೀ 120 ಕೋಟಿಲಿ ಸಿಗಾಕೊಂಡ್ಬಿಟ್ಟೈತೆ. ಈಗ ಇವ್ರೇನ್ ಪ್ಲಾನ್ ಮಾಡಿದ್ರು, ಪ್ಲಾನ್ ಎ ಅದು ವರ್ಕೌಟ್ ಆಗ್ಲಿಲ್ಲ. ಪ್ಲಾನ್ ಬಿ ಏನ್ ಗುರುಜಿ ಅಂತ ಕೇಳಿದ್ರು. ನೀವೇನ್ ಅಲ್ಲಿ ಆಕ್ಟಿವ್ ಪಾರ್ಟ್ನರಾ, ಸ್ಲೀಪಿಂಗ್ ಪಾರ್ಟ್ನರಾ? ಇಲ್ಲ, ನಾವು ಸ್ಲೀಪಿಂಗ್ ಪಾರ್ಟ್ನರ್ ಲೆಕ್ಕ, ಬಟ್ ಸುಮ್ಮನೆ ಅವಾಗ ಹೋಗ್ತಾ ಇರ್ತೀರಿ ಮೀಟಿಂಗ್ಗೆ, ಅದು ಇದಕ್ಕೆ. ನೀವು ಸೈನ್ಗಿನ್ ಹಾಕಿದ್ರೇನೆ ಕೆಲಸ ಆಗುತ್ತೆ ಆ ಥರ ಏನೋ? ಇಲ್ಲ, ಹಂಗೇನಿಲ್ಲ. ವರ್ಷಕ್ಕೊಂದ್ಸಲ ನಮ್ದೇನಿದೆ ಬಂದ್ಬಿಡ್ತದೆ. ಬಿಟ್ಟು ಬಿಡ್ರಯ್ಯ,
ಇನ್ನೊಂದು ಹೊಸ್ದಾಗಿ ಓಪನ್ ಮಾಡಿ, ಹೆಸರಿಟ್ಟು ಕೊಡ್ತೀನಿ, ನಿಮ್ಗೇನು ಸಪೋರ್ಟ್ ಬೇಕೆಲ್ಲ ಮಾಡ್ತೀನಿ, ಹೊಸ್ದಾಗಿ ಮಾಡ್ಕೊಳ್ಳಿ. ಸೊ ಅವ್ರ ತಲೆ ಏನಂದ್ರೆ ಇದನ್ನ ಬೆಳೆಸೋದು ಭಾರಿ ಸುಲಭ, ಹೊಸ್ದಾಗಿ ಮಾಡಿದ್ರೆ ಮತ್ತೆ ತಿರ್ಗಾ 10-15 ವರ್ಷ ಸರ್ಕಸ್ ಮಾಡಬೇಕು, ಅದು ಮಾಡೋದು ಸ್ವಲ್ಪ ಕಷ್ಟ ಅಂತ ಅವ್ರಿಗೆ ಈ ರೀತಿ. ಬಟ್ ಅವ್ರು ಒಪ್ತಾ ಇಲ್ಲ, ಬೇರೆ ದಾರಿ ಇಲ್ಲ. ಅದಕ್ಕೋಸ್ಕರ ಅಂದ್ರೆ ನಿಮಗೆ ಉದಾಹರಣೆ ಹೇಳ್ತಾ ಇದ್ದೀನಿ. ಇಲ್ಲಿ ಏನನ್ನೇ ನೀವು ಬೃಹದಾಕಾರವಾಗಿ ಮಾಡಬೇಕು ಅಂತಂದ್ರೆ 9 ಜನಗಳು ನಿಮ್ಮನ್ನ ಕೆಳಿತರ ಹೋಗೋದಕ್ಕೆ ಬಿಡೋದಿಲ್ಲ. ಇದೇ ಸೂಪರ್ ಟಾಸ್ಕ್. ಈ ಟಾಸ್ಕ್ ಅಲ್ಲಿ ನಿಮ್ಗೇನಾದ್ರೂ ಮಾರ್ಗದರ್ಶನ ಇಲ್ಲದೆ ಹೋದ್ರೆ ಹೋಗಿ ದಬಾಕೊಳ್ಳೋದು ಖಂಡಿತವಾಗ್ಲೂ ಲಾಸ್ ಆಗೋದಂತೂ ಪರಮ ಸತ್ಯ. ಎಷ್ಟು ಜನ, ನೀವು ಒಬ್ರ ಇಬ್ರ, ಬೆಂಗಳೂರಲ್ಲಿ ನೋಡಿ, ಕರ್ನಾಟಕದಲ್ಲಿ ನೋಡಿ, ಭಾರತದಲ್ಲಿ ನೋಡಿ, ಹೊರದೇಶದಲ್ಲಿ ನೋಡಿ, ಎಷ್ಟೊಂದು ಜನ ಬರ್ತಾರೆ ಬಿಸ್ನೆಸ್ ಮಾಡೋದಕ್ಕೆ. ಬಟ್ ಉಳಿಯೋದಲ್ಲಿ, ಅಂತಿಮದಲ್ಲಿ ಉಳಿಯೋದು ಎಷ್ಟು ಜನ? ಒಂದು 30 ಜನ, 50 ಜನ, ಹೆಚ್ಚಂದ್ರೆ ಒಂದು 100 ಜನ, 10. ಇನ್ನು ಮಿಕ್ಕಿದವರೆಲ್ಲ ಖಾಲಿ ಮಾಡ್ಬಿಡ್ತಾರೆ. ವರ್ಷಕ್ಕೆ ಖಾಲಿ ಮಾಡಿದವರು, 6 ತಿಂಗಳಿಗೆ, 3 ತಿಂಗಳಿಗೆ ಖಾಲಿ ಮಾಡಿದವರು, 1 ವರ್ಷ, 2 ವರ್ಷ, 3 ವರ್ಷ, 5 ವರ್ಷಕ್ಕೆ ಖಾಲಿ ಮಾಡಿದವರು ಸಾಕಷ್ಟು ಜನ. ಅದು ಬಿಟ್ಬಿಡಿ, ಸಿನಿಮಾ ರಂಗ, ನಾವೆಲ್ಲ ಸಿನಿಮಾ ರಂಗಕ್ಕೆ ಅಡಿಕ್ಟ್ ಆಗ್ಬಿಟ್ಟಿರ್ತೀರಿ. ಎಷ್ಟು ಸಿನಿಮಾಗಳು ಬರ್ತವೆ ವರ್ಷಕ್ಕೆ? ಹೆಚ್ಚು ಕಡಿಮೆ ಒಂದು 300-400 ಸಿನಿಮಾಗಳು ರೆಡಿ ಆಗ್ತವೆ. ರಿಲೀಸ್ ಆಗೋದು ಎಷ್ಟು ಅಂದ್ರೆ ಬರೀ 40-50, ಹೆಚ್ಚಂದ್ರೆ ಒಂದು 60-70 ಸಿನಿಮಾ ವರ್ಷಕ್ಕೆ. ಅದನ್ನ ಇನ್ನೂ ಇನ್ಡೆಪ್ತ್ ಅಲ್ಲಿ ಸ್ಟಡಿ ಮಾಡ್ತೀನಿ ನೋಡೋಣ ಅಂತಂದ್ರೆ ಸಾವಿರಾರು ಸಿನಿಮಾಗಳು ರೆಡಿ ಆಗಿರ್ತವೆ. ಕೆಲವರು ಅಡ್ರೆಸ್ಗೆ ಇರಲ್ಲ, ರೆಡಿ ಆಗಿರ್ತವೆ, ಅಡ್ರೆಸ್ಗೆ ಬರಲ್ಲ. ಕೆಲವೊಂದೆಲ್ಲ ಮಾಡಿ ಅಡ್ವರ್ಟೈಸ್ ಎಲ್ಲ ಕೊಟ್ಟಿರ್ತಾರೆ, ಆದ್ರೂ ಕೂಡ ಆಗೋದಿಲ್ಲ. ಅಂದ್ರೆ ಇಲ್ಲಿ ರೇಷಿಯೋ ಏನು, ನಿಸರ್ಗದ ರೇಷಿಯೋ ಅಂತಂದ್ರೆ, ಸೊ 80-20 ಪ್ರಿನ್ಸಿಪಾಲ್ ಪ್ರಕಾರ 80 ಸಿನಿಮಾಗಳು, 100 ಸಿನಿಮಾ ಆದ್ರೆ 20 ಸಿನಿಮಾ ರಿಲೀಸ್ ಆಗುತ್ತೆ, ಇನ್ನು 80 ರಿಲೀಸ್ ಆಗಲ್ಲ. ಏನೋ ಕಾಡಿ ಬೇಡಿ ಹಂಗೆ ಹಿಂಗೆ ಅಂದ್ರೆ ಇನ್ನೊಂದು 5, ಇಲ್ಲಾಂದ್ರೆ ಒಂದು 10, ಮ್ಯಾಕ್ಸಿಮಮ್ 30-70 ರೇಷಿಯೋದಲ್ಲಿ ಬಂದು ಕುತ್ಕೊಳ್ತದೆ. ಅದು ಲೆಕ್ಕಕ್ಕಿಲ್ಲ, ಬಟ್ ಅನ್ಕೊಳ್ಬೋದು, ನಾವು ಅಂದಾಜ್ ಮೇಲೆ ಹಂಗಂತ ಅನ್ಕೊಳ್ಬೋದು. ಅದೇ ರೀತಿ ಪ್ರತಿ ಒಂದು ಕೆಲಸ, ನೀವು ಎಜುಕೇಶನ್ಗೆ ಇರಬಹುದು, ಅದು ಮದುವೆಗಿರ್ಬೋದು, ಕೆಲಸಕ್ಕೆ ಇರಬಹುದು, ವೃತ್ತಿಗಿರ್ಬೋದು, ವ್ಯಾಪಾರಕ್ಕಿರ್ಬೋದು, ನೀವೇನೋ ಊರು ಬದಲಾವಣೆ ಮಾಡಬೇಕು. ಈ ಊರಲ್ಲಿ ಇದ್ರಿ, ಅಪ್ಪ ಅಮ್ಮ ಅಜ್ಜಿ ತಾತ ಎಲ್ಲ, ಈಗ ಅವ್ರು ಖಾಲಿ ಮಾಡ್ಕೊಂಡು ಇರೋದ್ ಪರೋದೆಲ್ಲ ಮಾರ್ಕೊಂಡು ಬೇರೆ ಊರಿಗೆ ಹೋಗ್ಬೇಕು, ಅದು ಒಂದು ಡಿಸಿಷನ್. ಈ ಡಿಸಿಷನ್ಗೂ ಕೂಡ ನಿಮಗೆ 108 ತಲೆನೋವು. ಇಲ್ಲಿ ನಿಮ್ಗೆ ಯಾರು ಎಳೆಯೋರಿಲ್ಲ ಅನ್ಕೊಳ್ಳಿ, ಬಹಳ ಸುಲಭವಾಗಿ ಅಲ್ಲಿಗೆ ಹೋಗ್ಬಿಟ್ರಿ. ಗುರುಗಳು ಹೇಳಿದ್ದು ಯಾರು ಎಳೆದಿಲ್ಲ, ಅದ್ಭುತವಾಗಿ ಹೋಗ್ಬಿಟ್ಟೆ, ನಂದಾಗೋಯ್ತು ಕೆಲಸ ಅಂತ ಅಲ್ಲೋದ್ಮೇಲೆ ಎಳಿತಾರೆ. ಇದು ನನ್ನ ಅನುಭವ. ಸುಮಾರು ಜನ ಅಲ್ಲೋದ್ಮೇಲೆ ಎಳಿತಾರೆ, ಎಳ್ಕ ಇಲ್ಲಿ ಯಾರು ಎಳೆದಿಲ್ಲ ಅಂತ ಇದ್ರಲ್ಲಪ್ಪ, ಅಲ್ಲೋದ್ಮೇಲೆ ಅದ್ಭುತವಾಗಿ ಎಳೆದ್ಬಿಟ್ರು. ಯಾಕೆ ಹೇಳಿದ್ರು? ಸೊ ಇದು ನಿಯಮ. ಹೇಗೆ ಪಂಚಭೂತಗಳು ಕೆಲಸ ಮಾಡ್ತವೆ, ಆ ರೀತಿ ಖಂಡಿತವಾಗ್ಲೂ ಪಂಚಭೂತಗಳು ಎಲ್ಲ ರೀತಿಯಲ್ಲೂ ಗ್ರಾವಿಟೇಷನ್ ಫೋರ್ಸ್ ಅನ್ನೋದು ಇದ್ದೇ ಇರುತ್ತೆ. ಒಂದು ಚೆನ್ನಾಗಿ ತಿಳ್ಕೊಳ್ಳಿ, ಆಟಮ್, ಎಲೆಕ್ಟ್ರಾನ್, ನ್ಯೂಟ್ರಾನ್, ಪ್ರೋಟಾನ್ ನಮ್ಮ ಸುತ್ತಾನೆ ಇರ್ತದೆ. ಇದೇ ಟಾಸ್ಕ್. ಆ ಟಾಸ್ಕ್ನ ನೀವು ಗೆಲ್ಲದೆ ಹೋದರೆ ಅದು ನಿಮಗೆ ಸಿಗೋದಿಲ್ಲ. ಅದು ಗೆಲ್ಲಬೇಕಂದ್ರೆ ಒಂದಷ್ಟು ನಮಗೆ ಸಂಪಾದನೆ ಅಂತ ಹೇಳಿದೆ ನಿನ್ನೆ, ದುಡ್ಡಿನ ಸಂಪಾದನೆ, ಅದು ಬೇರೆ. ಎಷ್ಟೇ ಸಂಪಾದನೆ ಮಾಡಿದ್ರು ಉಳಿಯಲ್ಲ ನಮ್ಮ ಹತ್ರ. ಯಾಕೆ ಉಳಿಯಲ್ಲ ಅಂದ್ರೆ ಈ 4 ನಾವು ಸಂಪಾದನೆ ಮಾಡಿರಲ್ಲ, ಅದಕ್ಕೋಸ್ಕರ ಉಳಿಯೋದಿಲ್ಲ. ಆ 4 ನಾವು ಸಂಪಾದನೆ ಮಾಡಿದ್ರೆ ಆಗ ಮಾತ್ರ ಅದು ಉಳಿಯೋದಕ್ಕೆ ಸಾಧ್ಯ, ಬೆಳೆಯೋದಕ್ಕೆ ಸಾಧ್ಯ. ಇಲ್ಲ, ಈ 4 ನಾವು ಸಂಪಾದನೆ ಮಾಡಿಲ್ಲ ಅಂತಂದ್ರೆ, ಇದಕ್ಕೋಸ್ಕರ ಖರ್ಚು ಮಾಡಲಿಲ್ಲ ಅಂದ್ರೆ, ನೀವು ಇಲ್ಲಿ ಗಳಿಸಿರೋದು ಯಾವುದು ನಿಮ್ಮ ಹತ್ರ ಉಳಿಯೋದಕ್ಕೆ ಸಾಧ್ಯವೇ ಇಲ್ಲ. ಎಲ್ಲವೂ ಒಂದು ದಿವಸ ಸಂಪೂರ್ಣವಾಗಿರ್ತಾವೆ. ಲಕ್ಷಗಳು, ಕೋಟಿಗಳು ಕೈಗೆ ಬಂದು ತಪ್ಪಿಸ್ಕೊಂಡ್ಬಿಡ್ತು. ಏನು 1,000, 2,000, 1 ರೂಪಾಯಿ, 2 ರೂಪಾಯಿ, ಕೋಟಿ ಕೋಟಿ. ಲಾಟ್ರಿ ಹೊಡಿತು, ದಿಲ್ದಾರಕ್ಕೆ ಖರ್ಚು ಮಾಡಿದ, 1 ವರ್ಷದಲ್ಲಿ ಬಿಕಾರಿ ಆಗ್ಬಿಟ್ಟ. 1 ಕೋಟಿ ಲಾಟ್ರಿ ಹೊಡೆದಿದ್ದು, ಟ್ಯಾಕ್ಸ್ ಕಟ್ ಮಾಡ್ಕೊಂಡ, ಒಂದು 38,000, 35,000, 35 ಲಕ್ಷ ಕಟ್ ಮಾಡಿದೆ. ಇನ್ನು ಮಿಕ್ಕಿದ ದುಡ್ಡು ಬಂತು 1 ವರ್ಷದಲ್ಲಿ. ಮತ್ತೆ ತಿರ್ಗಾ ಅದೇ ಯಥಾಸ್ಥಿತಿಗೆ ಬಂದ್ಬಿಟ್ಟ. ಯಾಕೆ ಬಂದ ಯಥಾಸ್ಥಿತಿಗೆ? ಸೊ ಅವನಿಗೆ ಹಣ ಬಂತಷ್ಟೇ, ಹಣ ಸಂಪಾದನೆ ಮಾಡ್ದ, ಬಟ್ ಇದು ಯಾವುದು ಸಂಪಾದನೆ ಮಾಡಿಲ್ಲ, ಇದಕ್ಕೆ ಯಾವುದು ಖರ್ಚು ಮಾಡಿಲ್ಲ. ಆದ್ರಿಂದ ಎಲ್ಲರೂ ಕೂಡ ಹಿಂಗೆ ಕಳ್ಕೊಳ್ಳೋದಕ್ಕೆ ಮುಂದೆ ಬಂದೇ ಬರ್ತಾರೆ. ಇದು 1ಕ್ಕೆ 3, ಅದು 2ಕ್ಕೆ 6, 3ಕ್ಕೆ 9, 4ಕ್ಕೆ 16. ನೀವು ಹಿಂಗೆ 1:3 ಹಾಕೊಂತ ಹೋಗಿ. ಸಾವಿರಗಳಲ್ಲಿದ್ರೆ ಈ ಟಾಸ್ಕ್, ಲಕ್ಷಗಳಲ್ಲಿದ್ರೆ 6, ಕೋಟಿಗಳಲ್ಲಿದ್ರೆ ಅದು 9. ಇದನ್ನ ನೀವು ಚೆನ್ನಾಗಿ ನೋಡ್ತಾ ಹೋದ್ರೆ ಗೊತ್ತಾಗುತ್ತೆ. ಇದನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ, ನಾನು ಯಾಕೆ ಬಿದ್ದೆ, ಬೇರೆಯವ್ರದೆಲ್ಲ ಬಿಟ್ಬಿಡಿ, ನಿಮ್ಮನ್ನೇ ನೀವು ಸ್ಟಡಿ ಮಾಡ್ಕೊಂಡ್ರೆ, ನಾನು ಯಾಕೆ ಬಿದ್ದೆ, ಎಲ್ಲಿಡುವುದೇ, ಎಲ್ಲೋ ಮಿಸ್ ಆಗ್ಬಿಡ್ತಲ್ಲ, ಯಾಕೆ ಮಿಸ್ ಆಗಿದೆ, ಅದನ್ನ ಹೆಂಗೆ ಸರಿಪಡಿಸ್ಕೊಳ್ಳೋದು,
ಈ ಕ್ಲಾಸ್ಗಳಿಂದ ನಿಮಗೊಂದಷ್ಟು ಸ್ಪಷ್ಟತೆ ಸಿಕ್ಕೇ ಸಿಗುತ್ತೆ, ಅತ್ಯದ್ಭುತವಾಗಿ ಸಿಗುತ್ತೆ. ಇದನ್ನು ನೀವು ಪ್ರತಿಯೊಂದಕ್ಕೂ ನೋಡ್ತಾ ಇದ್ರೆ ನಮಗೆಲ್ಲದಕ್ಕೂ ಕಂಪೇರ್ ಆಗುತ್ತೆ. ಇಲ್ಲಿ ಗೋಲ್ಡನ್ ರೇಷಿಯೋ ಅಂತ ಅವಾಗವಾಗ ಹೇಳ್ತಾ ಇರ್ತೀನಿ, ನಾನು ಹೆಚ್ಚಾಗಿ ಅಧ್ಯಯನ ಮಾಡಿರೋದು ಇದ್ರ ಬಗ್ಗೆ. 50-30-20 ಅದು ಪರ್ಸೆಂಟೇಜ್. 50%, ಸೊ 30%, 20%. ಇದರಲ್ಲಿ ನಾನು ನಿಮಗೆ ಆತ್ಮಸಮೃದ್ಧಿ ಯೋಗದಲ್ಲಿ 50% ಸಮಸ್ಯೆಗಳು ನಿಸರ್ಗನೇ ಹೀಲ್ ಮಾಡಿಬಿಡುತ್ತೆ. ಅಂದರೆ ಟೈಮ್ಸ್ ಹೀಲ್ ಎವ್ರಿಥಿಂಗ್ ಅಂದಂಗೆ, ಕಾಲಾಯ ತಸ್ಮೈ ನಮಃ ಎಲ್ಲ ಹೀಲ್ ಮಾಡ್ಬಿಡುತ್ತೆ. 30% ಸಮಸ್ಯೆಗಳನ್ನು ನಾವು ಯಾರ್ದೋ ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ ಅಥವಾ ಗುರುಗಳ ಮುಖೇನ ತಿಳಿದವರು ಅರ್ಥವ್ರ ಬಳಿ ನಾವು ಅದನ್ನು ಸಮಸ್ಯೆಗೆ ಬಗೆಹರಿಸ್ಬೇಕು. 20%ನ ನಾವು ಅನುಭವಿಸ್ಲೇಬೇಕು, ಬೇರೆ ದಾರಿ ಇಲ್ಲ. ಅದಕ್ಕೆ 20%ನ ಮಿನಿಮಮ್, 30%ನ ಮ್ಯಾಕ್ಸಿಮಮ್, 20%ನ ಅನ್ಲಿಮಿಟ್ ಅಂತ ಬೇಕಾದ್ರೆ ನಾವು ಕನ್ಸಿಡರ್ ಮಾಡ್ಬೋದು. ಯಾವಾಗ ನಮಗೆ ಇದೆಲ್ಲವೂ ಒಂದೊಂದಾಗಿ ತಿಳ್ಕೊಳ್ತಾ ಹೋಗ್ತಾ ಇರ್ತೀರಿ, ಈಗ ನಮ್ಮ ಮಾತು ಮತ್ತು ಆಲೋಚನೆಗಳನ್ನು ಸೂಕ್ತವಾದ ಪರಿಹಾರ, ಸೂಕ್ತವಾದ ದಾರಿ, ಸೂಕ್ತವಾದ ಸಮಯ, ಸೂಕ್ತವಾದ ಮಾತುಕತೆ, ಸೂಕ್ತವಾದ ಸ್ನೇಹ ಸಂಬಂಧ, ಸೂಕ್ತವಾದ ವ್ಯಾಪಾರ ವ್ಯವಹಾರ, ಸೂಕ್ತವಾಗಿರೋದು. ಆ ಸೂಕ್ತವಾಗಿರೋದು ಬರಬೇಕು ಅಂದರೆ ಈ ಕೃಷ್ಣಸ್ವರ ವಿಜ್ಞಾನದಲ್ಲಿ ಹೇಳ್ಕೊಟ್ಟಿರುವಂಥ ಎಲ್ಲ ಹಂತಗಳನ್ನು, ಎಲ್ಲ ಒಂದು ಅಧ್ಯಯನಗಳನ್ನು ನೀವು ಇನ್ನೊಂದು ಸಲ ಈ ವಿಡಿಯೋಗಳನ್ನು ಯಾವಾಗ ಬೇಕಾದ್ರೂ ನೋಡ್ಕೊಳ್ಳಿ, ಎಷ್ಟು ಸಲ ಬೇಕಾದ್ರೂ ಕೇಳ್ಕೊಳ್ಳಿ. ಅದು ರಿಪೀಟೆಡ್ ಮಾಡಿದಾಗೆಲ್ಲ ನಿಮಗೆ ಬೇರೆ ಬೇರೆ ಆಯಾಮಗಳು ತೆರ್ಕೊಳ್ತಾ ಹೋಗ್ತಾ ಇರ್ತವೆ. ಒಂದೊಂದಾಗಿ ಅಧ್ಯಯನ ಮಾಡೋದಕ್ಕೆ ಬಹಳ ಅದ್ಭುತವಾಗಿರುವಂಥದ್ದಕ್ಕೆ ನಿಮಗೆ ಸಿಗ್ತದೆ. ಇಲ್ಲಿ ಸಾಕಷ್ಟು ವಿಡಿಯೋಗಳನ್ನು ನೋಡಿರ್ತೀರ ಅನ್ಸುತ್ತೆ. ECG ಅಂತಾರೆ, ಅಂದರೆ ಹಿಂಗೆ ಹಾರ್ಟ್ ಬೀಟ್ನ ಕ್ಯಾಪ್ಚರ್ ಮಾಡೋವಂಥ ಒಂದು ಮಿಷಿನ್. ಅದು ಹಿಂಗೆ ಹೋಗ್ತಾ ಇರ್ತದೆ. ಅದೇನಾದ್ರೂ ನಾವು ಸ್ಟ್ರೈಟಾಗಿ ಹೋಗ್ಬಿಡ್ತು ಅಂದರೆ ಸತ್ತೋಗ್ಬಿಟ್ಟ ಅಂತ ಅರ್ಥ. ಸೊ ಆದ್ದರಿಂದ ನಾವೆಲ್ಲ ಏನು ಮಾಡ್ತೀರಿ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಭಗವಂತ ನಮ್ಮನ್ನು ಕಾಪಾಡಪ್ಪ, ಒಂಚೂರು ಕಷ್ಟ ಬರಬಾರ್ದು, ನಮ್ಮ ಸಮಸ್ಯೆಗಳೆಲ್ಲ ಬಗೆಹರಿದೋಗ್ಬಿಡ್ಬೇಕು, ದಯವಿಟ್ಟು ಆ ಥರ ಮಾಡ್ಬಿಡು ಅಂತ. ಅವನೇನಾದರೂ ಕೇಳಿಸ್ಕೊಳ್ಳೋದು, ಕಿವುಡ್ ನನ್ನ ಮಗ ಭಗವಂತ, ಕೇಳಿಸ್ಕೊಂಡು ತಥಾಸ್ತು ಅಂದ್ಬಿಟ್ರೆ ನೀವು ECG ಹಿಂಗೆ ಸ್ಟ್ರೈಟಾಗಿ ಹೋಗ್ಬಿಡುತ್ತೆ, ಸತ್ತೋಗ್ಬಿಡ್ತೀರ. ನಿಮಗೆ ಕಷ್ಟಗಳು, ಏರಿಳಿತಗಳು ಇವೆಲ್ಲ ಇರೋದ್ರಿಂದನೇ ಬದುಕಿದ್ದೀರ. ಏನಾದರೂ ಅವ್ನು ನಿಮ್ಮ ಮಾತು ಕೇಳ್ಕೊಂಡು ತಥಾಸ್ತು ಅಂದ್ಬಿಟ್ರೆ ಫುಲ್ ಫ್ಲಾಟ್ ಆಗ್ಬಿಡ್ತದೆ, ನೆಗದ್ ಬಿದ್ದೋಗ್ಬಿಡೋದೆ ಅಷ್ಟೇ. ಸೊ ಹಂಗಾಗಿರೋದ್ರಿಂದ ದಯವಿಟ್ಟು ಭಗವಂತನೋಗಿ ಅವ್ನ ಮಲಗವನ್ನು ಎಚ್ಚರಿಸ್ಕೊಂಡು ಎಬ್ಬರಿಸ್ಕೊಂಡು ಅವನಿಗೆಲ್ಲ ಈ ಥರ ಹೇಳ್ಬೇಡಿ. ಇದು ಜೀವನದಲ್ಲಿ ಸಹಜವಾದ ಕ್ರಿಯೆ. ನಮ್ಮ ನೆರಳಿದ್ದಂಗೆ ಯಾವಾಗಲೂ ಸಮಸ್ಯೆಗಳು ನಮಗೆ ಸಾಯೋವರೆಗೂ ಇದ್ದೇ ಇರ್ತವೆ. ಆ ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ಳುವಂತಹ ಮಾರ್ಗ, ಜ್ಞಾನವನ್ನು ನಾವು ಸಂಪಾದನೆ ಮಾಡಬೇಕು. ನಮ್ಮ ಕೈಯಲ್ಲಾಗಲಿಲ್ಲ, ಇರೋರ ಕೈಯಲ್ಲಾದರೂ ಮಾಡಿಸ್ಕೊಳ್ಬೇಕಷ್ಟೆ. ನಾವು ಮಾಡೋಕ್ಕಾಗಲ್ಲ ಎಲ್ಲ ಕೆಲಸ. ನಾನೇ ಪೇಂಟಿಂಗ್ ಮಾಡ್ಬಿಡ್ತೀನಿ, ನಾನೇ ಎಲೆಕ್ಟ್ರಿಷಿಯನ್ ಮಾಡ್ಬಿಡ್ತೀನಿ, ನಾನೇ ಪ್ಲಂಬರ್ ಆಗ್ಬಿಡ್ತೀನಿ, ನಾನೇ ಗಾರೆ ಕೆಲಸದವನು ಆಗ್ಬಿಡ್ತೀನಿ, ನಾನೇ ಟೈಲರ್ ಆಗ್ಬಿಡ್ತೀನಿ. ಆಗಬಹುದು, ಆಗಲ್ಲ ಅಂತಲ್ಲ. ಬಟ್ ಅವ್ರವ್ರ ವೃತ್ತಿಪರರು ಅಂತ ಇರ್ತಾರೆ, ಅವ್ರವ್ರು ಕೊಟ್ಬಿಟ್ರೆ ಅವರು ಬದುಕಬೇಕಲ್ಲ. ಹಂಗಾಗಿರೋದ್ರಿಂದ ಎಲ್ಲರೂ ಕೂಡ ಇಲ್ಲಿ ಕಮ್ಯುನಿಕೇಟ್ ಮಾಡಬೇಕು. ಆದ್ದರಿಂದ ಸಹಜ ಅದು, ಮೇಲೆ ಕೆಳಗಡೆ ಆಗಿ ಹೋಗ್ತಾನೆ ಇರ್ತದೆ. ಬಟ್ ತುಂಬ ಮೇಲೆ ಹೋಗ್ಬಿಡೋದು, ತುಂಬ ಕೆಳಗಡೆ ಹೋಗ್ಬಿಡೋದು, ಹಿಂಗೇನಾದರೂ ಮಾಡಿದ್ರೆ ಸ್ವಲ್ಪ ಸಿಗಾಕ್ಕೊಳ್ತಾರೆ. ಆದ್ದರಿಂದ ಜಗತ್ತಲ್ಲಿ ನಾವೇನು ತಿಳ್ಕೊಳ್ಬೇಕು ಅಂದರೆ, ಒಂದು ಮೈನಸ್ಸು, ಇನ್ನೊಂದು ಪ್ಲಸ್ಸು, ಇನ್ನೊಂದು ನ್ಯೂಟ್ರಲ್. ಇದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು ಮೈನಸ್ ಅಂದರೆ ಲಾಸ್ ಆಗ್ಬಿಡ್ತೀರಿ, ಇನ್ನೊಂದು ಪ್ಲಸ್ ಲಾಭ ಬಂದ್ಬಿಡುತ್ತೆ. ಒಂದು ಮೈನಸ್ ಅಂದರೆ ಅನಾರೋಗ್ಯ, ಪ್ಲಸ್ ಅಂದರೆ ಆರೋಗ್ಯ. ಈಗ ಆರೋಗ್ಯನೂ ಇಲ್ಲ, ಅನಾರೋಗ್ಯನೂ ಇಲ್ಲ, ಮಿಡ್ಲಲ್ಲಿ ಇದ್ದೀರಿ, ನಮಗೇನು ತೊಂದರೆ ಇಲ್ಲ. ಸೊ ಹಂಗಾಗಿ ಇದನ್ನು ಬ್ಯಾಲೆನ್ಸಿಂಗ್ ಪಾಯಿಂಟ್ ಅಂತ ಕರೀತಾರೆ. ವಾಟ್ ಈಸ್ ಲೈಫ್ ಅಂದರೆ, ಲೈಫ್ ಈಸ್ ಅ ಬ್ಯಾಲೆನ್ಸ್ ಅಂತ. ಮಧ್ಯಾಂತರ ಸ್ಥಿತಿ. ನಾವು ಸಿನಿಮಾಗೆ ಹೋದರೆ ಇಂಟರ್ವಲ್ ಅಂತ ತೋರಿಸ್ತಾರೆ. ಸೊ ಮಧ್ಯಾಂತರ ಸ್ಥಿತಿ ಕರೆಕ್ಟಾಗಿ ಅರ್ಧಕ್ಕೆ ಬಂದು ನಿಂತ್ಕೊಂಡಿರುತ್ತೆ, ಇನ್ನು ಅರ್ಧ ಇರ್ತದೆ. ಅದೇ ರೀತಿ ನಮ್ಮದೊಂದು ಬ್ಯಾಲೆನ್ಸಿಂಗ್ ಪಾಯಿಂಟ್ ಇದೆ. ಏನು ಅಂದರೆ 50, 1 to 100ಗೆ 50 ಈಸ್ ಎ ಮಿಡಲ್ ಪಾಯಿಂಟ್. ಅಂದರೆ ತಕಡಿ ಹಿಡಿದ್ರೆ ಮಧ್ಯಾಂತರ ಸ್ಥಿತಿ. ಈ 50ಇಂದ ನಾನು ಏನಾದರೂ ಮೈನಸ್ಗೆ ಹೋದರೆ ಒಂದು 35ವರೆಗೂ ಹೋಗ್ತೀನಿ, ಪ್ಲಸ್ಗೆ ಹೋದರೆ ಒಂದು 65ವರೆಗೂ ಹೋಗ್ತೀನಿ. ಅದ್ರ ಮೇಲೆ ಹೋಗಲ್ಲ ನಾನು. ಇದರಿಂದ ಈ ಕಡೆನೂ ಹೋಗಲ್ಲ, ಇದರಿಂದ ಈ ಕಡೆನೂ ಹೋಗಲ್ಲ. ಇನ್ನು ಏನೋ ಸಂದರ್ಭ, ಪರಿಸ್ಥಿತಿ, ಮನಸ್ಥಿತಿ ಒಂಚೂರು ಹೆಚ್ಚು ಕಡಿಮೆ ಆಗೋದು, ಇನ್ನೊಂದು 5 ಹೋಗ್ಬೋದು, ಈ ಕಡೆ ಒಂದು ಕೆಳಗಡೆ ಒಂದು 5 ಹೋಗ್ಬೋದು. ಅಂದರೆ 30ಕ್ಕೆ ಬರ್ಬೋದು, ಆ ಕಡೆ 70ಕ್ಕೆ ಹೋಗ್ಬೋದು. 70ರಿಂದ ಆಚೆನೂ ಹೋಗಲ್ಲ, 30ರಿಂದ ಈ ಕಡೆನೂ ಹೋಗಲ್ಲ. ಬಟ್ ಕೆಲವ್ರು ಏನು ಮಾಡ್ತಾರೆ, ಸೀದಾ 0ಗೆ ಹೋಗ್ಬಿಡ್ತಾರೆ, 1ಗೆ ಬಂದ್ಬಿಡ್ತಾರೆ, ಮೈನಸ್ಗೆ ಹೋಗ್ತಾ ಇರ್ತಾರೆ. ಇಲ್ಲಿ ಕೆಲವರು ಪ್ಲಸ್ಗೆ ಹೋಗ್ಬಿಟ್ಟಿರ್ತಾರೆ, ಪ್ಲಸ್ ಮೇಲ್ಗಡೆ 101, 102ಕ್ಕೆ ಹೋಗ್ಬಿಟ್ಟಿರ್ತಾರೆ. ಇಲ್ಲಿ ನಿಮಗೆ ಬೇಜಾನ್ ಹೊಡೆತ ಬೀಳ್ತದೆ. ಏನಾದರೂ ಈ ಮಿಡ್ಲ್ ಪಾಯಿಂಟನ್ನು ದಾಟಿದ್ರೆ ಅದ್ಭುತವಾದ ಹೊಡೆತ ಬೀಳ್ತದೆ. ಅದಕ್ಕೋಸ್ಕರ ನಾನು ಅದನ್ನು
ಸೇಫ್ ಝೋನ್, ಡೇಂಜರ್ ಝೋನ್ ಅಂತ 2 ರೀತಿಯಲ್ಲಿ ವಿಭಜನೆ ಮಾಡ್ಬಿಟ್ಟಿದ್ದೀನಿ. ಇದು 30 to 70 ಏನಿದೆ ಇದು ಸೇಫ್ ಝೋನ್. ಇದ್ರೊಳಗಡೆನೆ ಆಟ ಆಡಿ. ಅದರಲ್ಲೂ ಏರುಪೇರುಗಳಿದೆ. ಇದ್ರೊಳಗಡೆ ಆಟ ಆಡಿ. 30 ಮೈನಸ್ಗೆ ಹೋಗ್ತೀನಿ, ಡೇಂಜರ್ ಝೋನ್ಗೆ ಹೋದ್ರಿ. 70+ ಹೋಗ್ತೀನಿ, ಡೇಂಜರ್ ಝೋನ್ಗೆ ಹೋದ್ರಿ. ಆ ಡೇಂಜರ್ ಝೋನ್ಗೆ ಹೋಗ್ಬೇಕಂದ್ರೆ ನಿಮಗೆ ಅಷ್ಟು ಜ್ಞಾನ, ಅಷ್ಟು ಶಕ್ತಿ ಚೈತನ್ಯ, ಅಷ್ಟು ಬುದ್ಧಿವಂತಿಕೆ, ಅಷ್ಟು ಚಾಣಕ್ಯತನ ನಿಮ್ಮಲ್ಲಿ ಇರಲೇಬೇಕು. ಎಲ್ರಿಗೂ ಇದು ಸಾಧ್ಯವಾಗೋದಿಲ್ಲ. ಆದ್ರಿಂದ ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ನಾವು ಅದನ್ನು ಅರ್ಥ ಮಾಡಿಕೊಂಡ್ರೆ ಅದ್ಭುತವಾಗಿ ನೆಕ್ಸ್ಟ್ ಲೆವೆಲ್ಗೆ ಹೋಗೋದಕ್ಕೆ ಅನುಕೂಲ ಆಗುತ್ತೆ. ಯಾವಾಗ ನಮ್ಮ ಯೋಗ್ಯತೆ ಅರ್ಹತೆಗಳು ಗೊತ್ತಿಲ್ದಿರ ನಾವೇನಾದರೂ, ನಾನು ಕೆಪಾಸಿಟಿ ಇರೋದು ಸೇಫ್ ಝೋನ್ಗೆ, ಬಟ್ ಡೇಂಜರ್ ಝೋನ್ಗೆ ಹೋಗ್ಬಿಡ್ತೀರಿ. ಇಲ್ಲಿ ಬಂದವರಿಗೆಲ್ಲ ನಾನು ಹೊಸಬ್ರು ಯಾರಾದರೂ ಬಂದರೆ 3 ಪ್ರಶ್ನೆ ಕೇಳ್ತೀನಿ. ಏನು ಕೆಲಸ ಮಾಡ್ತೀನಿ ನೀನು? ಡ್ರೈವರ್ ಗುರುಜಿ. ಈಗ ನಾನು ನಿನಗೆ 3 ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡು ಅಂತ. ಕೇಳಿ. ನಿನಗೆ ಇಷ್ಟ ಇರೋ ಬಿಸ್ನೆಸ್ ಬೇರೆ, ನಿನಗೆ ಎಕ್ಸ್ಪೀರಿಯನ್ಸ್ ಇರೋ ಬಿಸ್ನೆಸ್ ಬೇರೆ, ನಿನಗೆ ಹೊಂದ್ಕೊಳ್ಳೋ ಬಿಸ್ನೆಸ್ ಬೇರೆ. ಇದರಲ್ಲಿ ನೀನು ಯಾವ್ದು ಮಾಡ್ತೀಯ? ಒಬ್ಬೊಬ್ರು ಒಂದೊಂದು ಉತ್ತರ ಕೊಡ್ತಾರೆ. ಇಲ್ಲಿ ಬಂದವರು ಸುಮಾರು ಜನಕ್ಕೆ ಕೇಳ್ತೀನಿ, ಒಬ್ಬೊಬ್ರು ಒಂದೊಂದು ಉತ್ತರ ಕೊಡ್ತಾರೆ. ಇಲ್ಲ ಗುರುಜಿ, ನಾನು ಎಕ್ಸ್ಪೀರಿಯನ್ಸ್ ಇರೋದು ಮಾಡ್ತೀನಿ. ಯಾಕೆಂದ್ರೆ ನನಗೆ ಏನೋ 108 ಬಿಸ್ನೆಸ್ಗಳು ಇಷ್ಟ, ಬಟ್ ಅದೆಲ್ಲ ನನಗೆ ಐಡಿಯಾ ಇಲ್ಲ, ಹೋಗಿ ಬಿದ್ದೋಗ್ಬಿಡ್ಬೋದು. ಹಂಗಾಗಿ ಎಕ್ಸ್ಪೀರಿಯನ್ಸ್ ಇರೋದ್ರಲ್ಲಿ ಮಾಡ್ತೀನಿ. ಇನ್ನು ಕೆಲವರು ಹೊಂದ್ಕೊಳ್ಳೋದಿರೋದು ಮಾಡ್ತೀನಿ ಗುರುಜಿ, ನನಗೆ ಹೊಂದ್ಕೊಳ್ಳೋಂಥದ್ರಲ್ಲಿ. ಮತ್ತೆ ಕೆಲವರು ಇಲ್ಲ, ನನಗೆ ಇಷ್ಟ ಇರೋದನ್ನೇ ನಾನು ಮಾಡ್ತೀನಿ. ಯಾಕೆಂದರೆ ಡೂ ವಾಟ್ ಯು ಲವ್ ಅಂತ ಹೇಳಿದ್ದಾರೆ. ಹಂಗಾಗಿ ಇಷ್ಟ ಇರೋದನ್ನು ಮಾಡ್ತೀನಿ ಅಂತ. ಈಗ ಇದು ಪ್ರಶ್ನೆ ಮುಗ್ದೋಗಿತ್ತು. ಇಲ್ಲಿ ಟ್ವಿಸ್ಟ್ ಏನು ಅಂತಂದರೆ, ಈಗ ನೀನು ಯಾವುದನ್ನೇ ಆಯ್ಕೆ ಮಾಡ್ಕೋ, ಒಂದರಲ್ಲಿ ಬೆಳಿತೀಯಾ, ಒಂದರಲ್ಲಿ ಉಳಿತೀಯಾ, ಒಂದರಲ್ಲಿ ಅಳಿತೀಯಾ. ಅಂದರೆ ನೀನು ಆಯ್ಕೆ ಮಾಡ್ಕೊಂಡಿರೋದ್ರಲ್ಲಿ ನೀನು ಬೆಳಿಲೂಬಹುದು, ಉಳಿಲೂಬಹುದು, ಅಳಿಲೂಬಹುದು. ಈಗ ಹೇಳು ನೋಡೋಣ. ಇದು ಗೊತ್ತಿಲ್ಲ, ಇದು ಆನ್ಸರ್ ಗೊತ್ತು, ನನಗೆ ಗೊತ್ತು, ಚೆನ್ನಾಗಿ ಗೊತ್ತು. ಇವನು ಯಾವುದನ್ನು ಆಯ್ಕೆ ಮಾಡ್ಕೊಂಡಿರ್ತಾನೆ, ಇದರಲ್ಲಿ ಇವನು ಬೆಳಿತಾನ, ಉಳಿತಾನ, ಅಳಿತಾನ, ನನಗೆ ಗೊತ್ತು. ಬಟ್ ಅವನಿಗೆ ಗೊತ್ತಿಲ್ಲ. ಇದು ನನಗೆ ಗೊತ್ತಿಲ್ಲ ಗುರುಜಿ, ಗೆಸ್ ಮಾಡು ನೋಡೋಣ. ಅವನು ಏನು ತಲೆ ಬಗ್ಗಿಸ್ಕೊಂಡು ಏನೇ ಮಾಡಿದ್ರು ಅವನಿಗೆ ಗೊತ್ತಾಗಲ್ಲ. ಇಲ್ಲಿ ಕೆಲವರು ಗುರುಜಿ ಮನೆ ಕಟ್ಟಬೇಕು ಅಂತ, ಬೇಡ ಕಣಲ್ಲಿ 27ನೇ ಇಸ್ವಿಯಿಂದ ಶುರು ಮಾಡೋ ಅಂತಂದ್ರೆ, ಇವನು ಯಾವನ ತಿಕ್ಕಲ್ ಗುರು, ಇವನು ಕೇಳ್ದಂಗೆ ನಾವೇನು ಹೇಳ್ಬೇಕು ಅಂದ್ಬಿಟ್ಟು ಶುರು ಮಾಡ್ದ. ಕಂಪ್ಲೀಟ್ ಆಗಲಿಲ್ಲ. ಕೊನೆಗೆ ಅಲ್ಲೋ ಇಲ್ಲ ಸಾಲ ಮಾಡಿ ಇನ್ನು ಬೈದು ಬಿಡ್ತಾರೆ ಗುರುಜಿ ಕಟ್ಟಲಿಲ್ಲ ಅಂತ ಅಂದ್ಬಿಟ್ಟು ಏನೋ ಮಾಡ್ಬಿಟ್ಟು ಕಟ್ಟದ. ಗೃಹ ಪ್ರವೇಶ ಫಿಕ್ಸ್ ಆಯಿತು ಕಾರ್ಡು, ಬಟ್ ಆಗಲಿಲ್ಲ, ಬೇರೆಯವ್ರಿಗೆ ಮಾರ್ಬಿಟ್ಟ. ಪರಿಸ್ಥಿತಿಗಳು ಹಂಗಾಗೋಯ್ತು. ಏನು ಕೇಳ್ತಾ ಇದ್ದೀನಿ ಅಂದರೆ, ಒಬ್ಬ ಸಾಲ ಮಾಡಿ ಇಂಪ್ರೂವ್ಮೆಂಟ್ ಆಗ್ತಾನೆ. ಒಬ್ಬನ ನಿಮ್ಮ ಇದರಲ್ಲೇ ಯಾರೋ ಒಬ್ಬರು ಅಂತ ಅಂದ್ಕೊಳ್ಳಿ, ಒಬ್ಬರೋ ಇಬ್ಬರು ಸಾಲ ಮಾಡಿ ನೀವು ಖಂಡಿತವಾಗ್ಲೂ ಸಮೃದ್ಧಿಯನ್ನು ಹೊಂದುತ್ತೀರ. ಮತ್ತೊಬ್ಬ ಬ್ಯಾಂಕಲ್ಲಿ ಲೋನ್ ತಗೊಂಡು ಅವನು ಸಮೃದ್ಧಿಯನ್ನು ಹೊಂದುತ್ತಾನೆ. ಇನ್ನೊಬ್ಬ ಉಳಿತಾಯ ಮಾಡಿ ತಗೊಂಡು ಸಮೃದ್ಧಿಯನ್ನು ಹೊಂದುತ್ತಾನೆ. ಈಗ ಇದರಲ್ಲಿ ಯಾರ್ಯಾರು ಅಂತ ಹೆಂಗೆ ಕಂಡುಹಿಡಿತೀರಾ? ಕಂಡುಹಿಡಿಯೋಕ್ಕಾಗಲ್ಲ, ನಿಮಗದು ಗೊತ್ತಿಲ್ಲ. ಈಗ ಅವನಿಗೆ ಅವನ ತಲೆಯಲ್ಲಿ ಏನು ಬರ್ತದೆ ಅದನ್ನು ಮಾಡ್ತಾನೆ. ಈಗ ನಾನು ಏನಕ್ಕೆ ಅಂತಂದರೆ, ಅವನಿಗೆ ಈಗ ಅವನು ಸಾಲ ಮಾಡ್ತಾವನೆ, ಸಾಲ ಮಾಡಿ ಲೋನ್ ತಗೋತಾವ. ಲೋನ್ ಸಿಕ್ಕಲಿಲ್ಲ ಅವನಿಗೆ, ಯಾರೋ ಫ್ರೆಂಡ್ ಹತ್ರ ಒಂದು 5 ಲಕ್ಷ 10 ಲಕ್ಷ ಹಿಂಗೆ ಮಾಡಿ ತಗೋತಾವನೆ. 27ರಲ್ಲಿ ನಾನು ಮಾಡುವಂತ ಏನಕ್ಕೆ ಹೇಳಿದ್ದು ಅಂತಂದರೆ, ಅವರ ಅತ್ತೆ ಮನೆ ಕಡೆಯಿಂದ, ಅಂದರೆ ಹೆಂಡತಿ ಮನೆ ಕಡೆಯಿಂದ ಆಸ್ತಿ ಬರ್ತದೆ ಅವನಿಗೆ. ಒಂದು 50 ಲಕ್ಷ ದುಡ್ಡು ಸಿಗ್ತದೆ, ಇಲ್ಲ ಜಮೀನಾದರೂ ಸಿಗ್ತದೆ, ಅದ್ರ ಮೇಲೆ ಲೋನ್ ಆದರೂ ತಗೋ, ಹಂಗಾದ್ರೂ ಮಾಡ್ಕೊ. ಇವೊಂದು ಸೋರ್ಸ್ ಏನು ಅಂತ ಗೊತ್ತು, ಅವನದು ಬುಡ ಎಲ್ಲಿ ಅಳ್ಳಾಡ್ತಾ ಇದೆ, ಅವನದು ರೂಟ್ ಕಾಸ್ ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೋಸ್ಕರ ಹಿಂಗೆ ಬರ್ತದೆ ಅಂತ. ಅವನಿಗೆ ಅರ್ಜೆಂಟು, ಹೋದ ಮಾಡ್ದ, ಒಂದು 7-8 ಲಕ್ಷ ಲಾಸ್ ಮಾಡ್ಕೊಂಡ. ಮಾಡಾದ್ಮೇಲೆ ಬಂದ, ಗುರುಜಿ ಹಿಂಗೆ ಆಗೋಯ್ತು, ನೀವು ಹೇಳ್ದಂಗೆ ಆಗಲಿ. ಗೊತ್ತು ಕಣೆಯ ನಿನಗೆ ಹಿಂಗಾಗುತ್ತೆ ಅಂತ. ಬಟ್ ಅನ್ಯಾಯವಾಗಿ 6-7 ಲಕ್ಷ ಹೋಯ್ತಲ್ಲ, ಹೋಗ್ಲಿ ದುಡ್ಡು ಹೋಗ್ಲಿ, ಸಂಪಾದನೆ ಮಾಡ್ಕೊಳ್ಳ. ನೀನು ಪಾಪ ಮನೆ ಕಟ್ಟಬೇಕು ಅಂತ 1 ವರ್ಷ ಕಷ್ಟ ಬಿದ್ದಿದ್ದು, ಕೆಲಸನೂ ಮಾಡ್ತಾ ಇದ್ದೆ, ಇಲ್ಲೂ ನೋಡ್ತಾ ಇದ್ದೆ. ಈಗ ಆ ಶಕ್ತಿ ಚೈತನ್ಯಕ್ಕೆ ಏನು ಬೆಲೆ ಗೊತ್ತಿಲ್ಲ. ಇದು ನಿಮಗೆ ಗೊತ್ತಾಗಲ್ಲ. ಒಬ್ಬ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಿಮ್ಮ ಅನುಭವದಲ್ಲೇ ಬಂದ್ಬಿಟ್ಟಿರ್ತದೆ, ಅಥವಾ ನಿಮ್ಮ ರಿಲೇಷನ್ ಫ್ರೆಂಡ್ ಸರ್ಕಲಲ್ಲಿ ನೋಡ್ಬಿಟ್ಟಿರ್ತೀರ. ಅವನು ಸಾಲ ಮಾಡಿ ಮನೆ ಕಟ್ತಾನೆ, ಬಡ್ಡಿಗೆ ಇಸ್ಕೊಂಡ ಅಥವಾ ಕೈ ಸಾಲ ಮಾಡ್ದ, ಏನೋ ಒಂದು ಮಾಡಿ ಕಟ್ದ. ಅವನೊಬ್ಬ ಪಾಸ್ ಆಗ್ಬಿಟ್ಟ. ಅವನನ್ನು ನೋಡ್ಕೊಂಡು ಇವನು ಅವ್ನು ಮನೆ ಕಟ್ಬಿಟ್ಟು ಅವ್ನು ನಾನು ಮಾಡ್ತೀನಿ ಅಂತ ಮಾಡ್ದ. ಇವನು ಹೋಗಿ ಸಿಗಾಕೊಂಡ, ಬಿದ್ದ. ಆಮೇಲೆ ಒಡವೆ ಮಾರ್ದ, ಅದು ಮಾರ್ದ, ಇದು ಮಾರ್ದ, ಕೊನೆಗೆ ಜಮೀನು ಮಾರ್ದ, ಅದು ಸೆಟ್ ಆಗಲಿಲ್ಲ. ಮತ್ತೆ ಕೆಲವರು ಸೀದಾ ಲೋನ್ಗೆ ಹೋಗ್ಬಿಡ್ತಾರೆ. ಹೇಳ್ತಾರೆ, ಗುರುಜಿ ನಾನು ಅವ್ರ ಹತ್ರ ಬೇಡಪ್ಪ, ಲೋನ್ ತಗೋ, ಲೋನ್ ಆದರೆ ಮನೆ ಕಟ್ಟು, ಇಲ್ಲಾಂದ್ರೆ ಬಿಟ್ಬಿಡು, ಮರ್ತು ಬಿಡು ಆಸೆನ. ಏನು ಗುರುಜಿ ನಿಮ್ಮ ಹತ್ರ ಬಂದ್ರೆ ಏನೋ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ. ಪರಿಹಾರ ಕೊಡ್ತಾ ಇದ್ದೀನಲ್ಲ. ನೀನು ಲೋನ್ ಸಿಕ್ಕಿದ್ರೆ ಮನೆ ಕಟ್ಟು, ನಾನೇ ಧೈರ್ಯವಾಗಿ ಸಪೋರ್ಟ್ ಮಾಡ್ತೀನಿ. ಲೋನ್ ಸಿಕ್ಕಿದ್ರೆ, ಇಲ್ಲಾಂದ್ರೆ ನೀನು ಬಡ್ಡಿ ಗಿಡ್ಡಿ ಎಲ್ಲ ಇಸ್ಕೊಂಡು ಕಟ್ಬೇಡ. ಮೊದಲು ನೀನು ಯಾವುದು ಚೀಟಿ ಗೀಟಿ ಹಾಕೋ,
ಸೊ ಅದೇನೋ EF PF ಕೆಲಸದಲ್ಲಿದೆಯಾ, 60,000 ಸಂಬಳ ಬರ್ತದೆ, ಒಂದು 20,000 ಕಟ್ ಮಾಡಿಸ್ಬಿಡು. ಅದು ಏನೇನೋ ಇರ್ತಾವೆ ಅವೆಲ್ಲ, LIC, ಮ್ಯೂಚುವಲ್ ಫಂಡ್, ಅವು ಇವೆಲ್ಲ ಕಟ್ ಮಾಡಿಸ್ಬಿಡು. ಒಂದು 15 ವರ್ಷ ಮುಚ್ಕೊಂಡು ಬಾಡಿಗೆ ಕಟ್ಟು. ಅದಾದ್ಮೇಲೆ ದುಡ್ಡು ಬರ್ತದೆ, ಒಂದೇ ಸಲ ತಗೊಂಡು ಯಾವುದೋ ಒಂದು ವ್ಯವಸ್ಥೆ ಮಾಡ್ಬೋದು. ಅವಾಗ ಬೇಕಾದ್ರೆ ಒಂದು 20-30% ಬೇಕಾದ್ರೆ ಲೋನ್ ತಗೋ, ಸಾಲಿಲ್ಲ ಅಂದರೆ. ಈಗ ಬೇಡ ಅಂತ ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂದರೆ, ಇದನ್ನು ಚೆನ್ನಾಗಿ ತಿಳ್ಕೊಳ್ಳಿ. ಸಾಲ ಮಾಡಿದ್ರೆ ಮಾತ್ರ ಉದ್ಧಾರ ಆಗ್ತಾನೆ, ಲೋನ್ ತಗೊಂಡ್ರೆ ಮಾತ್ರ ಉದ್ಧಾರ ಆಗ್ತಾನೆ, ಅವನದೇ ದುಡ್ಡಲ್ಲಿ ತಗೊಂಡ್ರೆ ಮಾತ್ರ ಉದ್ಧಾರ ಆಗ್ತಾನೆ. ಇಲ್ಲ ಅಂದರೆ ಇದೇನಾದರೂ ಅದಲು ಬದಲಾಗೋಯ್ತು ಅಂದರೆ ಮುಗ್ಗರ್ಸ್ ಬೀಳ್ತಾನೆ. ಮುಗ್ಗರ್ಸ್ ಬಿದ್ದಾಗ ಅಷ್ಟೇ, ದೇವರೇ ಗತಿ. ಇನ್ನು ಮತ್ತೆ ಎದ್ದೇಳೋದಕ್ಕೆ ಸಣ್ಣದು ಮಧ್ಯಮ ಗಾತ್ರದ ಸಮಸ್ಯೆಗಳಲ್ಲಿ ನೀವು ಸಿಗಾಕೊಂಡಿದ್ರೆ 1 ತಿಂಗಳಲ್ಲೋ 2 ತಿಂಗಳಲ್ಲೋ 3 ತಿಂಗಳಲ್ಲೋ 6 ತಿಂಗಳಲ್ಲಿ ಮ್ಯಾಕ್ಸಿಮಮ್ ಅಮ್ಮಮ್ಮ ಅಂದರೆ 1 ವರ್ಷದಲ್ಲಿ ನೀವು ಎಚ್ಚೆತ್ಕೊಂಡ್ಬಿಡ್ಬೋದು, ಅಂದರೆ ಸರೋಗ್ಬಿಡ್ಬೋದು. ಬಟ್ ದೊಡ್ಡದು ಬೃಹದಾಕಾರವಾಗಿ ಏನಾದರೂ ನೀವು ದಬಾಕೊಂಡ್ರೆ, ಮುಳುಗಿದ್ರೆ, ಅಲ್ಲಿಂದ ಮತ್ತೆ ತಿರ್ಗಿ ಎದ್ದೇಳೋದಕ್ಕೆ 5 ವರ್ಷ 10 ವರ್ಷ 20-30 ವರ್ಷ ಇಡೀ ಜೀವಮಾನ ಎಲ್ಲ ತಗೊಂಡ್ಬಿಡ್ತದೆ. ಆದ್ದರಿಂದ ದೊಡ್ಡ ದೊಡ್ಡ ನಿರ್ಧಾರಗಳನ್ನು, ದೊಡ್ಡ ದೊಡ್ಡ ಕೆಲಸಗಳನ್ನು, ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕಿಂತ ಮುಂಚೆ ಯಾರು ಅದರಲ್ಲಿ ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ ಇರ್ತಾರೆ ಅಂಥವ್ರ ಹತ್ರ ಹೋದರೆ ಅವರೆಲ್ಲ ಬಿಡಿಸಿ ನಿಮಗೆ ಅತ್ಯದ್ಭುತವಾಗಿ ಹೇಳ್ತಾ ಹೋಗ್ತಾರೆ. ಹಿಂಗೆ ಮಾಡು, ಹಿಂಗೆ ಮಾಡಬೇಡ. ವೆರಿ ವೆರಿ ಸಿಂಪಲ್. 3 ಇರೋದು ಶಕ್ತಿಗಳು. ಏನನ್ನು ಮಾಡಬೇಕು, ಏನನ್ನು ಮಾಡಬಾರ್ದು, ಹೇಗೆ ಮಾಡಬೇಕು. ಇದನ್ನು ಕರೆಕ್ಟಾಗಿ ನಿಮಗೆ ಒಂದು ಕ್ಲಾರಿಟಿ ಸಿಕ್ಕಿಬಿಟ್ರೆ ನಿಮಗೆ ಇನ್ಯಾವುದರ ಅವಶ್ಯಕತೆನೂ ಇಲ್ಲ. ಸಾಕಿಷ್ಟು ಇಷ್ಟೇ. ಈ ತ್ರಿಶಕ್ತಿಗಳನ್ನು ಚೆನ್ನಾಗಿ ತಿಳ್ಕೊಬಿಡ್ಬೇಕು. ಯಾವಾಗ ಈ ತ್ರಿಶಕ್ತಿಗಳು ನಿಮಗೆ ಗೊತ್ತಾಗೋದಿಲ್ಲೋ ಅಲ್ಲಿ ನಿಮಗೆ ಅತ್ಯದ್ಭುತವಾದ ಅಡೆತಡೆಗಳು, ತೊಂದರೆಗಳು ನಿಮಗೆ ಸಿಗಾಕೊಳ್ತೀರ. ಅದನ್ನು ಬಿಟ್ಬಿಟ್ಟು ದಯಮಾಡಿ ಯಾವುದನ್ನು ಇದು ಮಾಡೋದಕ್ಕೆ ಹೋಗ್ಬೇಡಿ, ಅಂದರೆ ನೀವು ಕಡೆಗಣಿಸಕ್ಕೆ ಹೋಗ್ಬೇಡಿ. ಎಲ್ಲ ಎಡವು ಬಂದಿರೋದು ಆ ಎಡುವುದ್ರಲ್ಲ, ಅದರ ಹಿನ್ನೆಲೆ ಏನು ಅಂತ ನೋಡಿದ್ರೆ ತನ್ನ ಬುದ್ಧಿ ಜ್ಞಾನದಿಂದನೇ ಮಾಡಕ್ಕೆ ಹೋಗ್ತಾನೆ, ಅಲ್ಲಿ ಎಡುತ್ತಾನೆ. ಯಾಕೆ ಜನರುಗಳಿಗೆ ಗೊತ್ತಾಗಲ್ಲ ಅಂತಂದ್ರೆ, ಎಲ್ಲದಕ್ಕೂ ವೃತ್ತಿಪರರು ಇದ್ದಾರೆ. ಅವನೇನಾದ್ರೂ ಆ ವಸ್ತುಗಳು ಕೆಟ್ಟೋದ್ರೆ ಹೋಗಿ ರೆಡಿ ಮಾಡಿಸ್ಕೊಳಕ್ಕೆ ಅವನು ಮೆಕ್ಯಾನಿಕ್ ಹತ್ರನೋ, ಪೇಂಟರ್ ಹತ್ರನೋ, ಕಾರ್ಪೆಂಟರ್ ಹತ್ರನೋ ಹೋಗ್ತಾನೆ. ಬಟ್ ಜೀವನ ಅನ್ನೋದು ಒಂದು ಗಾಡಿ, ಅದು ಕೆಟ್ಟೋಗ್ಬಿಟ್ಟಿದೆ, ಅದನ್ನು ರೆಡಿ ಮಾಡಿಸ್ಬೇಕು ಅನ್ನೋದು ಅವನಿಗೆ ಗೊತ್ತಿಲ್ಲ. ಆದ್ರಿಂದ ಇದನ್ನ ತಿಳ್ಕೊಂಡಿದ್ರೆ ಎಲ್ಲದಕ್ಕೂ ಬೇರೆಯವ್ರ ಹತ್ರ ಹೋಗ್ತಾನೆ, ಇದನ್ನು ಮಾತ್ರ ತಾನೇ ಮಾಡ್ಕೊಂಡು ಹೋಗ್ತಾನೆ. ಅಲ್ಲಿ ಅವನು ಎಡು ಬೀಳ್ತಾ ಇರ್ತಾನೆ. ತಾನೇ ಮಾಡ್ಕೊಳ್ಬೋದು. ಇವರಿಗೆ ಸ್ವಯಂಭೂ ಅಂತ ಕರೀತಾರೆ. ಯಾರು ಗುರು ಇಲ್ಲ. ಬುದ್ಧನ್ಗೆ ಯಾರು ಗುರು ಇಲ್ಲ. ಖಂಡಿತವಾಗ್ಲೂ ಹೇಳ್ತೀನಿ, ಬುದ್ಧನ್ಗೆ ಯಾರು ಗುರು ಇಲ್ಲ. ಸ್ವಯಂಭೂ. ಸ್ವಯಂಭೂ ಅಂದ್ರೆ ಏನು ಅಂದ್ರೆ ಸ್ವಯಂಯಿಂದ ನಿರ್ಮಿತವಾಗಿರೋದು. ಎಷ್ಟು ಜನ ಇದ್ದಾರೆ ಇದರಲ್ಲಿ? ಕೋಟಿಲಿ ಒಬ್ಬ ಸ್ವಯಂಭೂ ಸಿಗ್ತಾನೆ. ಇನ್ನು ಹುಡುಕಿದ್ರೆ ಒಂದು 50 ಲಕ್ಷದಲ್ಲಿ ಒಬ್ಬ ಸಿಗ್ತಾನೆ ಸ್ವಯಂಭೂ. ಸ್ವಯಂಭೂ ಅನ್ನೋದ್ರ ಅರ್ಥ ಏನು? ಇಡೀ ಪ್ರಪಂಚದಲ್ಲಿ, ಭೂಮಂಡಲದಲ್ಲಿ ಮೊಟ್ಟ ಮೊದಲನೇ ಸಲ ಈಜು ಕಲ್ತೋನು. ನಾನು ಈಜು ಕಲಿಸಿತು ನನಗೆ ಮುಳ್ಳಿ ಅಂತ. ಮುಳ್ಳಿಗೆ ಯಾರು? ಜಗದೀಶ ಕಲಿಸ್ತಾ. ಜಗದೀಶನ್ಗೆ ಯಾರು? ವೆಂಕಟೇಶ ಕಲಿಸ್ತಾ. ಹಿಂಗೆ ನಿನಗೆ ಯಾರೋ ಅಂದ್ರೆ ಸಿಗ್ತಾರೆ. ಬಟ್ ಮೊಟ್ಟ ಮೊದಲನೇ ಮಾನವ ಯಾರೋ ಒಬ್ಬ ಈಜು ಕಲ್ತಿರೋನು ಇರ್ತಾನಲ್ಲ, ಇವನಿಗೆ ಸ್ವಯಂಭೂ ಅಂತ ಕರೀತಾರೆ. ತಬಲಾ ನುಡಿಸ್ತಾರೆ. ಮೊಟ್ಟ ಮೊದಲನೇ ಬಾರಿ ಪ್ರಪಂಚದಲ್ಲಿ ತಬಲಾ ನುಡಿಸ್ತೋನು ಯಾರು? ಹಾರ್ಮೋನಿಯಂ ನುಡಿಸ್ತೋನು ಯಾರು? ಕೊಳಲು ನುಡಿಸ್ತೋನು ಯಾರು? ವೀಣೆ ಬಾರಿಸ್ತೋನು ಯಾರು? ಸೊ ಧ್ಯಾನ ಕಂಡಿಡ್ದವನು ಯಾರು? ನೃತ್ಯ ಕಂಡಿಡ್ದವನು ಯಾರು? ಇವರೆಲ್ಲ ಸ್ವಯಂಭೂ. ಇದು ಆಧ್ಯಾತ್ಮಿಕವಾಗಿ, ನಾವು ಧಾರ್ಮಿಕವಾಗಿ ದೃಷ್ಟಿಕೋನದಿಂದ ನೋಡಿದ್ರೆ ಸ್ವಯಂಭೂ. ಈಗ ನಾವು ವೈಜ್ಞಾನಿಕವಾಗಿ ನೋಡಿದ್ರೆ ಲೈಟ್ ಯಾರು ಕಂಡಿಡಿದ್ರು? ಥಾಮಸ್ ಆಲ್ವಾ ಎಡಿಸನ್. ಕ್ಲೀನಾಗಿ ಹೇಳ್ಬಿಡ್ತೀರಿ. ಕಂಪ್ಯೂಟರ್ ಯಾರು ಕಂಡಿಡಿದ್ರು? ಮೊಬೈಲ್ ಯಾರು ಕಂಡಿಡಿದ್ರು? ಸೊ ದೊಡ್ಡದೆಲ್ಲ ಕ್ಲೀನ್. ಕಾರ್ ಯಾರು ಕಂಡಿಡಿದ್ರು? ನಮ್ಗೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಇದೆ. ಅವರು ಸ್ವಯಂಭೂ. ಯಾಕೆಂದ್ರೆ ಮೊಟ್ಟ ಮೊದಲನೇ ಬಾರಿಗೆ ಪ್ರಪಂಚಕ್ಕೆ ಏನೋ ಒಂದು ಕೊಡುಗೆಯನ್ನು ಕೊಟ್ಟನಲ್ಲ, ಸೈಕಲ್ ಯಾರು ಕಂಡಿಡ್ದ? ಅವನು ಸ್ವಯಂಭೂ. ಸೊ ಪ್ರತಿಯೊಂದು ಹೊಸ ವಸ್ತುಗಳನ್ನೆಲ್ಲ ಕಂಡಿಡಿತಾವನು. ಇವನೆಲ್ಲ ಸ್ವಯಂಭೂ. ಅಂದ್ರೆ ಇವರು ಕೋಟಿಲಿ ಒಬ್ಬ ಸ್ವಯಂಭೂ ಇರ್ತಾನೆ. ಅದಕ್ಕೋಸ್ಕರ ಅವನು ಕಲ್ತ್ಕೊಳ್ತಾನೆ. ಹಂಗಾಗಿ ಕೆಲವರು ಮಾಡ್ತಾರೆ, ಅವ್ರು ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾವು ಹೋಗಿ ಮಾಡ್ತೀರಿ. ಅವ್ರಿಗೆ ಸಕ್ಸಸ್ ಆಗುತ್ತೆ, ನಮಗೆ ಸಕ್ಸಸ್ ಆಗಲ್ಲ. ಅವನು ಅದ್ಭುತವಾಗಿ ಪಾಸ್ ಆಗ್ಬಿಡ್ತಾನೆ, ಇಲ್ಲಿ ಇವನು ಅದ್ಭುತವಾಗಿ ಫೇಲ್ ಆಗ್ಬಿಡ್ತಾನೆ. ಸೊ ವೆರಿ ಸಿಂಪಲ್. ಪಾಸ್ ಆಗ್ತಾನೆ, ಇಲ್ಲ ಫೇಲ್ ಆಗ್ತಾನೆ. ಎರಡೇ ನಮಗೆ ರಿಸಲ್ಟ್ ಸಿಗೋದು. ಪಾಸ್ ಆಗ್ತಾನೆ, ಫೇಲ್ ಆಗ್ತಾನೆ. ಪಾಸ್ ಯಾಕಾದ ಅಂತ ನಾವು ನೋಡ್ಕೊಂಡು ಹೋದ್ರೆ, ಫೇಲ್ ಯಾಕಾದ್ರ ಅಂತ ನೋಡ್ಕೊಂಡು ಹೋದ್ರೆ ನಮ್ಗೆ ಅದ್ರದ್ದು ಕ್ಲೀನಾಗಿ ಅರ್ಥ ಸಿಕ್ಬಿಡ್ತದೆ. ಸೊ ನಾವು ಯಾವಾಗಲೂ ಈ ಒಂದು ಒಳಾರ್ಥವನ್ನ ತಿಳ್ಕೊಳ್ಬೇಕು. ಇದಕ್ಕೆ ನಾನು ನಿಮಗೊಂದು ಕ್ಲಾರಿಟಿ ಕೊಡೋದಕ್ಕೋಸ್ಕರ ಮತ್ತೊಂದು ಪಂಚಭೂತಗಳನ್ನು ಹೇಳ್ತೀನಿ. ಮೇಲ್ಗಡೆಯಿಂದ ಕೆಳಗಡೆ ಹೇಳ್ಕೊಂಬರ್ತೀನಿ. ಇಷ್ಟು ದಿವಸ ನಾನು ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ ಅಂತ ಹೇಳ್ತಾ ಇದ್ದೆ. ಈಗ ಆಕಾಶ ತತ್ವದಲ್ಲಿ 2 ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಟಾಪ್ ಸೀಕ್ರೆಟ್ ಅಂದ್ರೆ ಪರಮ ಸತ್ಯ ಏನು ಅಂತಂದ್ರೆ, ಪ್ರಪಂಚದಲ್ಲಿರೋದು 2 ಸತ್ಯಗಳು.
ಒಂದು, ನಿನ್ನನ್ನು ನಾನು ಅರ್ಥ ಮಾಡ್ಕೊಳ್ಬೇಕು, ಇಲ್ಲ ನನ್ನನ್ನು ನೀನು ಅರ್ಥ ಮಾಡ್ಕೊಳ್ಬೇಕು. ಅಂದರೆ ಸಂಸಾರದಲ್ಲಿ ಗಂಡ ಹೆಂಡತಿ ಅಥವಾ ಅಪ್ಪ ಅಮ್ಮ ಮಕ್ಕಳು ಸ್ನೇಹ ಸಂಬಂಧದಲ್ಲಿ ಮೂಲವಾಗಿ ಅಥವಾ ವ್ಯಾಪಾರ ವ್ಯವಹಾರದಲ್ಲೂ ನಡೆಯುತ್ತೆ. ನಾನು ಹೇಳೋದು ನಿಮಗೆ ಅರ್ಥ ಆಗಬೇಕು, ಇಲ್ಲ ನೀವು ಹೇಳೋದು ನನಗೆ ಅರ್ಥ ಆಗಬೇಕು. ಈ ಅರ್ಥ ಆಗ್ಬಿಟ್ರೆ ಆಕಾಶ ತತ್ವ ನೀವು ನಿಮಗೆ ಪಳಗಿಸ್ಕೊಂಡ್ರಿ, ಆಕಾಶ ತತ್ವವನ್ನು ಪಳಗಿಸ್ಕೊಂಡ್ರಿ ಅಂತ ಅರ್ಥ. ಇಷ್ಟೇ ಈ ಎರಡು. ಗಂಡ ಹೆಂಡತಿ ಜಗಳ ಆಡ್ತಾವ್ರೆ, ಅವ್ರಿಗೆ ಇವನು ಹೇಳೋದು ಹೆಂಡತಿಗೆ ಅರ್ಥ ಆಗ್ತಲ್ಲ, ಹೆಂಡತಿಗೆ ಹೇಳೋದು ಗಂಡನಿಗೆ ಅರ್ಥ ಆಗ್ತಲ್ಲ. ನನ್ನಂತವನು ಹೋಗಿ ಅಲ್ಲೆಲ್ಲ ಬಿಡಿಸಿ 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 ಹೇಳಿದ್ರಿ. ಈಗ ಅವರು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಟ್ಟರು. ಸ್ಟಾರ್ಟಿಂಗಲ್ಲಿ ಅರ್ಥ ಆಗಲಿಲ್ಲ. ಸ್ವಲ್ಪ ಉದಾಹರಣೆಗಳ ಮೂಲಕ, ಕಥೆಗಳ ಮೂಲಕ, ಒಂದಷ್ಟು ಸಂಕ್ಷಿಪ್ತವಾದ ಮಾಹಿತಿಗಳನ್ನು ಕೊಡೋದ್ರ ಮೂಲಕ ಅವ್ರಿಗೆ ಹೇಳಿದೆ. ಒಂದು 2 ಗಂಟೆ 3 ಗಂಟೆ ಹಿಡಿತು. ಈಗ ಒಬ್ಬೊಬ್ಬರು ಅರ್ಥ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಅರ್ಥ ಮಾಡಿಕೊಂಡ್ರು. ಮಾಡ್ಕೊಂಡಿದ್ದ ಔಟ್ಪುಟ್ ರಿಸಲ್ಟ್ ಏನು ಅಂದರೆ, ಐ ಆಮ್ ಸಾರಿ, ಕ್ಷಮಿಸ್ಬಿಡು. ಯಾರೇ ಆಗಲಿ ಚೆನ್ನಾಗಿ ತಿಳ್ಕೊಳ್ಳಿ, ಏನೋ ಅಲ್ಲಿ ಘಟನೆಗಳು ನಡೆದಿದ್ರೆ 3 ಇದು ಬರೆದಿಟ್ಕೊಂಬಿಡಿ. ಎಲ್ಲಾದರೂ ಬಹಳ ಇಂಪಾರ್ಟೆಂಟ್ ಇದು. ಒಂದು, ಕ್ಷಮೆ ಕೇಳ್ಬಿಡಿ, ತಪ್ಪಾಯಿತು, ಐ ಆಮ್ ಸಾರಿ. ಎರಡನೇದು, ನಂದೇ ತಪ್ಪು ಅಂತ ಒಪ್ಕೊಳ್ಳಿ. ಅಪಾಲಜಿ ಅಂತಾರಲ್ಲ, ಅದಕ್ಕೆ ಇಷ್ಟೇ, ಐ ಆಮ್ ಸಾರಿ, ಸೊ ನಾನು ಮಾಡಿದೆ, ಐ ಡಿಡ್ ಮಿಸ್ಟೇಕ್. ಮೂರನೇದು, ನಾನು ತಿದ್ಕೊಳ್ಳೋದಕ್ಕೆ ಏನು ಮಾಡಬೇಕು? ಈಗ ತಪ್ಪು ಆಗ್ಬಿಟ್ಟಿದೆ, ಇದನ್ನು ತಿದ್ಕೊಳ್ಳೋದಕ್ಕೆ ಏನು ಮಾಡಬೇಕು? ಎಷ್ಟು ಸಿಂಪಲ್, ಸರಳವಾಗಿದೆ. ಬ್ರಹ್ಮ ವಿಷ್ಣು ಮಹೇಶ್ವರ. ಐ ಆಮ್ ಸಾರಿ, ಐ ಡಿಡ್ ಮಿಸ್ಟೇಕ್, ಸೊ ವಾಟ್ ಕ್ಯಾನ್ ಐ ಡೂ? ಇದನ್ನು ತಿದ್ಕೊಳ್ಳೋದಕ್ಕೆ ನಾನು ಏನು ಮಾಡಬೇಕು? ಅಷ್ಟೇ, ಮುಗಿದೋಯ್ತು. ಬೇರೆ ಇನ್ನೇನು ಇಲ್ಲವೇ ಇಲ್ಲ. ಸೊ ಇಷ್ಟು ಸರಳವಾಗಿರೋದನ್ನು ಬಹಳ ಬಹಳ ಕಾಂಪ್ಲಿಕೇಟೆಡ್ ಮಾಡ್ಕೊಂಡು, ಅಹಂಕಾರ ಅಷ್ಟೇ. ಕಾಂಪ್ಲಿಕೇಟೆಡ್ ಮೀನ್ಸ್ ಅಹಂಕಾರ ಅಲ್ಲ. ಅಹಂಕಾರ ಇದ್ದರೆ ಕಾಂಪ್ಲಿಕೇಟೆಡ್ ಆಗೇ ಆಗ್ತದೆ. ಬೃಹದಾಕಾರವಾಗಿ ವರ್ಲ್ಡ್ ವಾರ್ ಅಂತಾರಲ್ಲ, ಆ ರೀತಿ ಸಣ್ಣ ಸಣ್ಣ ಜಗಳಗಳು, ಮನೆ ಜಗಳ ಬೀದಿಗೆ ಬರ್ತವೆ, ಬೀದಿ ಜಗಳ ಊರಿನ ಜಗಳ ಆಗ್ತವೆ, ಊರಿನ ಜಗಳ ನಾಡನ ಜಗಳ ಆಗ್ತವೆ, ನಾಡನ ಜಗಳ ದೇಶದ ಜಗಳ ಆಗ್ತವೆ, ದೇಶದ ಜಗಳ ವರ್ಲ್ಡ್ ವಾರ್ಗೆ ಪ್ರಚೋದನೆ ಕೊಡ್ತದೆ. ವರ್ಲ್ಡ್ ವಾರ್ ನಡೆಸಿ ಈಗ ವರ್ಲ್ಡ್ ವಾರ್ 3 ಸ್ಟಾರ್ಟ್ ಆಗುತ್ತೆ ಅಂತ ಎಲ್ಲ ಭವಿಷ್ಯವಾಣಿಗಳು ಹೇಳ್ತಾವ್ರೆ. ಸಣ್ಣದು ಎಲ್ಲೋ ಒಂದು ಚೂರು ಬಳಿಯುವಂಥದ್ದನ್ನು ಅಹಂಕಾರಕ್ಕೆ ನಾವು ಆಹಾರ ಕೊಟ್ಟು ಇದನ್ನು ಪೂರ್ತಿ ಯುದ್ಧದ ರೂಪದಲ್ಲಿ ತಗೊಂಬಂದ್ಬಿಡ್ತೀವಿ. ಆದ್ದರಿಂದ ಇಷ್ಟೇ, 3 ಐ ಆಮ್ ಸಾರಿ, ನನ್ನನ್ನು ಕ್ಷಮಿಸು, ನನ್ನಿಂದನೇ ತಪ್ಪಾಗಿದ್ದು. ತಿದ್ಕೊಳ್ಳೋದಕ್ಕೆ ನಾನು ಏನು ಮಾಡಬೇಕು? ದಂಡ ಕಟ್ಟಬೇಕಾ, ಶಿಕ್ಷೆ ಕಟ್ಟಬೇಕಾ? ಎರಡೇ. ಶಿಕ್ಷೆ ಅನುಭವಿಸು, ಏನೋ ಚಾಟಿ ಗೀಟಿ ಏಟು ಹೊಡಿತಾರೆ, ಅಥವಾ ಬಸ್ಕಿ ಹೊಡಿ ಅಂತಾರೆ, ಇಲ್ಲ ಅಡ್ಡ ಬೀಳು ಅಂತಾರೆ, ಏನೋ ಒಂದು ಹೇಳ್ತಾರೆ, ಮಾಡಿಬಿಡಿ. ದಂಡ ಕಟ್ಟಿ ಅಂತಾರೆ, ನನಗೆ ಅದು ಕೊಡಿಸು, ಇದು ಕೊಡಿಸು, ಸೈಕಲ್ ಕೊಡಿಸು, ಕಾರ್ ಕೊಡಿಸು, ಮನೆ ಕೊಡಿಸು. ಕಟ್ಟಕ್ಕೆ ಸಾಧ್ಯ ಇರೋದು ಕಟ್ಟಿ, ಕಟ್ಟಲಿಲ್ಲ ಅಂದರೆ ಶಿಕ್ಷೆ ಅನುಭವಿಸಿ. ಇದು ಮನುಷ್ಯನಾದರೂ ಕೊಡ್ತಾನೆ, ಇಲ್ಲ ನಿಸರ್ಗನಾದರೂ ಕೊಟ್ಟೇ ಕೊಡ್ತದೆ ನಾವು ಮಾಡಿದ್ದಕ್ಕೆ. ಅದಕ್ಕೆ ಮನುಷ್ಯನಿಂದ ಬೇಕಾದ್ರೆ ಏನೋ ಎಕ್ಸ್ಕ್ಯೂಸ್ ಕೇಳಿ ಇದು ಮಾಡಿಬಿಡ್ಬೋದು, ಬಟ್ ನಿಸರ್ಗದಿಂದ ನಾವು ಹಂಗೆಲ್ಲ ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ. ಅದು ಮೊನ್ನೆ ಹೇಳಿದೆ ನಿಮಗೆ, ಒಳ್ಳೆ ಕೆಲಸ ಮಾಡಿ 3 ಬಾಳೆಹಣ್ಣು ಅವಾರ್ಡ್ ಕೊಡ್ತದೆ, ಕೆಟ್ಟ ಕೆಲಸ ಮಾಡಿ 3 ಚಾಟಿ ಏಟು ಕೊಡ್ತದೆ. ನೀವು ಎಲ್ಲೇ ಓಡೋಗಿ ಚಾಟಿ ಏಟು ತಿನ್ನಲೇಬೇಕು, ನೀವು ಎಲ್ಲೇ ಓಡೋಗಿ ಬಾಳೆಹಣ್ಣು 3 ತಿನ್ನಲೇಬೇಕು. ತಿನ್ನಲಿಲ್ಲ ಅಂದರೆ ದೊಣ್ಣೆ ಹಾಕಿ ತುರುಗಿಸಿ ಗಂಟಲೊಳಗಡೆಯಿಂದ ಸೀದಾ ಅಗ್ನಿ, ಜಠರಾಗ್ನಿಗೆ ತಳ್ಳಿಬಿಡ್ತದೆ. ನೀನು ಹಿಂದೆಯಿಂದನೇ ಅದನ್ನು ಕಳಿಸ್ಬೇಕೆ ಹೊರತು ಬೇಡ 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 ಅಂತಂದ್ರು ನಿನಗೆ ನಿಸರ್ಗ ಬಿಡಲ್ಲ. ಆದ್ದರಿಂದ ಅರ್ಥ ಮಾಡ್ಕೊಳ್ಳೋದು, ಅರ್ಥ ಮಾಡಿಸೋದು, ಈ 2 ಬ್ರಹ್ಮವಿದ್ಯೆ, ಋಷಿವಿದ್ಯೆ ಅಂತ ನಾನು ಇದನ್ನು ಕರಿತೀನಿ. ಇದು ಆಕಾಶ ತತ್ವ. ಇಲ್ಲಿಂದ ಬನ್ನಿ. ನೆಕ್ಸ್ಟು ಪ್ರೀತಿ ಇದೆ. ಅರ್ಥ ಆಗಲಿಲ್ಲ ಅಂತ ತಿಳ್ಕೊಳ್ಳಿ, ಅರ್ಥ ಮಾಡ್ಸೋಕ್ಕಾಗಲಿಲ್ಲ. ಪಾಪ ಆಕೆಗೆ ಅರ್ಥನೂ ಆಗ್ತಾ ಇಲ್ಲ. ಅರ್ಥ ಆಗದಿದ್ದಂಥ ಪಕ್ಷದಲ್ಲಿ ನೆಕ್ಸ್ಟ್ ಲೆವೆಲ್ ಏನಿದೆ? ಪ್ರೀತಿಯಿಂದ, ಅಂದರೆ ನನಗೆ ಗಂಡನ ಮೇಲೆ ಪ್ರೀತಿ ಇದೆ, ಅವನು ಹೇಳ್ತಾರದು ನಂಗೆ ಅರ್ಥ ಆಗ್ತಾ ಇಲ್ಲ, ಆದ್ದರಿಂದ ನಾನು ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ. ಪ್ರೀತಿ ಇರೋದ್ರಿಂದ ನಾನು ಆತನನ್ನು ಖಂಡಿತವಾಗ್ಲೂ ಕ್ಷಮಿಸಿದ್ದೀನಿ. ಅಥವಾ ಗಂಡನೇ ಹೆಂಡತಿಯನ್ನು ಕ್ಷಮಿಸ್ಬಿಟ್ಟ, ಅರ್ಥ ಮಾಡ್ಸಕ್ಕೆ ನೋಡ್ದ, ಅರ್ಥ ಮಾಡ್ಕೊಳಕ್ಕೆ ನೋಡ್ದ, ಆಗಲಿಲ್ಲ. ಅಯ್ಯೋ ಅವನಿಗೆ ಅರ್ಥ ಆಗ್ತಾಯಿಲ್ಲ ಬಿಡಮ್ಮ, ಸೊ ಪ್ರೀತಿ ಇದೆ ನಿನ್ನ ಮೇಲೆ, ಅದಕ್ಕೋಸ್ಕರ ಕ್ಷಮಿಸಿದೆ. ಅಂದರೆ ಮೊದಲನೇದು ಆಕಾಶ ತತ್ವ ಏನು ಹೇಳುತ್ತೆ? ಅರ್ಥ ಮಾಡ್ಕೊಳ್ಳಿ, ಇಲ್ಲ ಅರ್ಥ ಮಾಡಿಸಿ. ಎರಡನೇದು ವಾಯು ತತ್ವ ಏನು ಹೇಳುತ್ತೆ? ಪ್ರೀತಿ ಇದ್ದರೆ ಅರ್ಥ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಅರ್ಥ ಮಾಡ್ಸಕ್ಕೆ ಹೋಗ್ಬೇಡಿ. ಪ್ರೀತಿ ಇದೆ ನನಗೆ, ಸೊ ಹಂಗಾಗಿ ನಾನು ನಿನ್ನ ಕ್ಷಮಿಸ್ಬಿಡ್ತೀನಿ ಅಷ್ಟೆ. ಗಂಡ ಹೆಂಡತಿನ ಕ್ಷಮಿಸ್ತಾ, ಹೆಂಡತಿ ಗಂಡನ ಕ್ಷಮಿಸಿದ್ಲು, ಅಪ್ಪ ಅಮ್ಮ ಮಕ್ಕಳನ್ನು ಕ್ಷಮಿಸಿದ್ರು, ಮಕ್ಕಳ ಅಪ್ಪ ಅಮ್ಮನ ಕ್ಷಮಿಸಿದ್ರು, ಅಥವಾ ಯಾರೋ ಚಿಕ್ಕಪ್ಪ ಮಾವ ನೆರೆಹೊರೆಯವರು ಬಂಧು ಬಳಗದವರು ಸ್ನೇಹಿತರು
ಸಹೋದ್ಯೋಗಿಗಳು ಅವರು ಇವರೆಲ್ಲ ಇರ್ತಾರೆ. ಯಾರು ಯಾರನ್ನು ಬೇಕಾದರೂ ನಮ್ಗೆ ಅರ್ಥ ಆಗಲಿಲ್ಲ, ಆ ಲೆವೆಲಲ್ಲಿ ಅರ್ಥ ಆಗ್ತಾ ಇಲ್ಲ ಅಂದರೆ ಕ್ಷಮಿಸ್ಬಿಡ್ತೀನಿ. ನಂದು ಏನು ಅಂದ್ರೆ ನನಗೂ ಆಗ್ತವೆ ಈ ರೀತಿ. ನಾನು ಸಾಮಾನ್ಯನೇ. ನನಗೂ ಒಂದಷ್ಟು ಜನ ಫ್ರೆಂಡ್ ಇದ್ದಾರೆ. ಅವ್ರಿಗೆ ಜ್ಞಾನದ ರೂಪದಲ್ಲಿ ಹೇಳಕ್ಕೆ ಹೋಗ್ತೀನಿ, ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತೀನಿ. ನನಗೆ ಅವ್ರು ಅರ್ಥ ಆಗಿದ್ದಾರೆ, ಬಟ್ ನಾನು ಅವ್ರಿಗೆ ಅರ್ಥ ಮಾಡಿಸೋ ಪ್ರಯತ್ನ, ಅವ್ರು ಅರ್ಥ ಮಾಡಲಿಲ್ಲ ಅಂದರೆ ಅಯ್ಯೋ ಪಾಪ ಫ್ರೆಂಡ್ಸಪ್ಪ, ಅವ್ರಿಗೆ ಇವೆಲ್ಲ ನನ್ನ ಆಯಾಮಗಳು ಬೇರೆ, ನಾನು ಯಾವುದೋ ಆಯಾಮದಲ್ಲಿ ಯೋಚನೆ ಮಾಡ್ತೀನಿ, ಇದೆಲ್ಲ ಅವ್ರಿಗೆ ಅರ್ಥ ಆಗಲ್ಲ. ಹಂಗಾಗಿ ಬಿಡಿ ಸರ್ ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಸೊ ಕ್ಷಮಿಸ್ಬಿಡೋದು ಅಷ್ಟೆ. ಹಂಗಾಗಿ ಕ್ಷಮೆ ಎರಡನೇದು. ಮೊದಲನೇದು ಆಗಲಿಲ್ಲ ಅಂದರೆ ಎರಡನೇದು ಇಟ್ಕೊಳ್ಳಿ. ಅದು ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಪ್ರೀತಿ ಎಲ್ಲಿರ್ತದೆ, ಕುಟುಂಬದಲ್ಲಿ, ಪರಿವಾರದಲ್ಲಿ ನಮಗೆ ಆ ಪ್ರೀತಿ ಇರ್ತದೆ. ಅದಕ್ಕೆ ಮೂರನೇದು ವಾಯು ತತ್ವ, ಅಂದರೆ ಸ್ನೇಹ ಬೇಕು ಅಂದರೆ ಈ ಸ್ವೀಕರಿಸ್ಬಿಡಿ. ಅವ್ರು ಏನು ಹೇಳ್ತಾವ್ರೋ ಅದನ್ನು ಸ್ವೀಕರಿಸಿ. ಸ್ನೇಹ ಬೇಕು ಅಂದರೆ, ಬೇಡ ಅಂದರೆ ಯುದ್ಧ ಮಾಡಿ. ಯುದ್ಧ ಮಾಡಿ ಅಗೈನ್ ನೀವು ಕ್ಷಮಿಸೋದಕ್ಕೂ ಸಾಧ್ಯವಿಲ್ಲ. ಅಹಂಕಾರ ಇದ್ದರೆ, ಅಹಂಕಾರ ಇರೋ ಕಡೆ ಕ್ಷಮಿಸೋದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಯುದ್ಧ ಮಾಡಿ ಓಪನ್ ಆಗಿ. ಇಲ್ಲ ನಾನು ಹೇಳಿದ್ದನ್ನು ನೀನು ಕೇಳಲೇಬೇಕು, ಮಾಡಲೇಬೇಕು, ಹಂಗೆ ಹಿಂಗೆ. ಇಲ್ಲ ನನಗೆ ಸ್ನೇಹ ಬೇಕು ಅಂತಂದರೆ ಸೊ ಅದನ್ನು ಸ್ವೀಕರಿಸ್ಬಿಡಿ. ಅವನು ಏನು ಹೇಳ್ತಾವನೆ ಅದನ್ನು ಸ್ವೀಕರಿಸ್ಬಿಡಿ. ಆ ಸ್ವೀಕರಿಸೋದು ಯಾವಾಗ? ಎದುರುಗಡೆ ಇರೋರ ಮೇಲೆ ಪ್ರೀತಿ ಇದ್ದಾಗ, ಗೌರವ ಇದ್ದಾಗ, ನಮಗೆ ಶ್ರದ್ಧೆ ಭಕ್ತಿ ಇದ್ದಾಗ ಸ್ವೀಕರಿಸ್ತೀವಿ. ಅವರು ನಮಗಿಂತ ಕಿರಿಯರು, ಎಲ್ಲರೂ ಏನು ಹೇಳ್ತಾರೆ, ಹಿರಿಯರಿಗೆ ನಾವು ಗೌರವ, ಶ್ರದ್ಧೆ ಭಕ್ತಿ ಅಂತ ಕರೀತಾರೆ. ಖಂಡಿತವಾಗ್ಲೂ ಅವ್ರು ಹೇಳೋದು ನಿಜ. ಬಟ್ ನಾನೇನು ಹೇಳ್ತೀನಿ ಅಂತಂದರೆ ಕಿರಿಯರಿಗೂ ಅದೇ ಅನ್ವಯಿಸುತ್ತೆ. ಯಾರು ಇಲ್ಲಿ ಹಿರಿಯರು ಕಿರಿಯರು ವಯಸ್ಸಲ್ಲಿ ಮಾತ್ರ, ಬಟ್ ಆತ್ಮಿಕವಾಗಿ, ನೈಸರ್ಗಿಕವಾಗಿ ಎಲ್ಲರೂ ಒಂದೇನೆ. ಯಾರು ಹಿರಿಯರು ಕಿರಿಯರು ಇಲ್ಲ. ಆದ್ದರಿಂದ ಅವ್ರಿಗೂ ಕೂಡ ಇದು ಅನ್ವಯ. ಸ್ನೇಹ ಬೇಕು ಅಂದರೆ ಸ್ವೀಕರಿಸ್ಬಿಡಿ, ಅದು ಮುಗಿದೋಯ್ತು. ನೆಕ್ಸ್ಟು ಇನ್ನೊಂದಂತ ಅಂದರೆ ಇಲ್ಲಿ ಪರಿಹಾರಗಳು ನೋಡಿ ಎಷ್ಟೊಂದು ರೀತಿ ಇದ್ದಾವೆ, ಒಂದೇ ರೀತಿ ಇಲ್ಲ. ಕೃಷ್ಣ ಸ್ವರ ವಿಜ್ಞಾನ ಇದೆಲ್ಲ ಸ್ವರದಲ್ಲೇ ಬರ್ತಾ ಇರೋದು. ವೈಜ್ಞಾನಿಕವಾದ ಬರ್ತಾ ಇದೆ, ವೈಜ್ಞಾನಿಕವಾದ ದೃಷ್ಟಿಕೋನದಲ್ಲಿ ಬರ್ತಾ ಇದೆ. ಸೊ ನಾಲ್ಕನೇದು ಜಲತತ್ವ. ಜವಾಬ್ದಾರಿಗಳು, ಕರ್ತವ್ಯಗಳನ್ನು ಮಾತ್ರ ನೋಡ್ಕೊಳ್ಳಿ ಅಷ್ಟೆ. ನನ್ನ ಜವಾಬ್ದಾರಿ, ನನ್ನ ಕರ್ತವ್ಯಗಳು ಏನು, ಅದನ್ನು ನೀವು ಪೂರೈಸ್ಕೊಂಡ್ರೆ ಸಾಕು. ನಿಮಗೆ ಅರ್ಥ ಮಾಡಿಸೋಕ್ಕೂ ಬರ್ತಾ ಇಲ್ಲ, ಅರ್ಥ ಆಗ್ತಾನೂ ಇಲ್ಲ. ಪ್ರೀತಿ ಇರೋದ್ರಿಂದ ಕ್ಷಮಿಸ್ಬಿಟ್ಟಿದ್ದೀರಾ. ಸ್ನೇಹ ಇರೋದ್ರಿಂದ ಅಂದರೆ ಗೌರವ, ಶ್ರದ್ಧೆ ಭಕ್ತಿ ಇರೋದ್ರಿಂದ ಸ್ನೇಹ ಉಳಿಸ್ಕೊಳ್ಳೋದಕ್ಕೋಸ್ಕರ ಅದನ್ನು ಅರ್ಥ ಮಾಡ್ಸೋಕ್ಕೆ ಹೋಗೋದಿಲ್ಲ. ಇನ್ನು ಪಾಪ ಏನೋ ಹೇಳ್ತಾನೆ, ನಮ್ಮ ಜವಾಬ್ದಾರಿ ಕರ್ತವ್ಯಗಳನ್ನು ಮುಗಿಸ್ಬಿಡಪ್ಪ, ಅವೆಲ್ಲ ನಮಗೆ ಕ್ಷಮಿಸೋಕ್ಕೂ ಬರ್ತಾ ಇಲ್ಲ, ಸೊ ಸ್ವೀಕರಿಸೋಕ್ಕೂ ಆಗ್ತಾ ಇಲ್ಲ. ಆದ್ದರಿಂದ ನೀನು ಏನೋ ಹೇಳ್ಕೊಂಬಿತ್ರ, ನನಗೇನು ಕೆಲಸ ಕೊಟ್ಟಿದ್ದಾರೆ ನಾನು ಅದನ್ನು ಮಾಡಿ ಮುಗಿಸ್ಬಿಡ್ತೀನಿ ಅಷ್ಟೇ. ಇವಾಗ ಏನಪ್ಪ ನೀನು ಏನು ಹೇಳ್ತೀಯ, ನನಗೆ ಕ್ಷಮೆ ಕೇಳ್ಬಿಡ್ತಾನೆ. ಯಾಕೆಂದರೆ ಅವನ ಜವಾಬ್ದಾರಿ ಕರ್ತವ್ಯಗಳು. ಸೊ ಹಂಗಾಗಿರೋದ್ರಿಂದ ಅದಕ್ಕೆ ಅವನು ಮಾನ್ಯತೆ ಕೊಡ್ತಾನೆ. ಬೇರೆ ದಾರಿ ಇಲ್ಲ. ತಪ್ಪು ಮಾಡಿಲ್ಲ, ಬಾಸ್ ಏನೋ ಹೇಳ್ತಾವ್ರೆ ಅವನಿಗೆ, ತಪ್ಪು ಮಾಡಿಬಿಟ್ಟವನೇ, ಈಗ ನೀನು ಅಪಾಲಜಿ ಕೇಳಲೇಬೇಕು ಅಂತ. ಅವನಿಗೆ ಇದೆಲ್ಲ ಅರ್ಥ ಆಗ್ತಾ ಇಲ್ಲ, ಅರ್ಥ ಮಾಡಿಸೋ ಸ್ಥಿತಿಲಿಲ್ಲ. ಅವ್ರು ಯಾರು ಇವನನ್ನು ಪ್ರೀತಿಸ್ತಾ ಇಲ್ಲ, ಕ್ಷಮಿಸ್ತಾನೂ ಇಲ್ಲ, ಸ್ವೀಕರಿಸ್ತಾನೂ ಇಲ್ಲ. ಅದಕ್ಕೆ ಇವನೇನು ಮಾಡ್ದ, ಜವಾಬ್ದಾರಿ ಕರ್ತವ್ಯಗಳನ್ನು ಮಾಡ್ತಾವನೆ. ಆಯ್ತು ಸರ್, ಅಪಾಲಜಿ ಎಲ್ಲರನ್ನೂ ನಾನು ಬಸ್ಕಿ ಹೊಡೆದು ಕೇಳ್ಕೊತೀನಿ, ಏನದು ವಿನಾಯಕ ದಂಡ ಹೊಡೆದು ಕೇಳ್ಕೊತೀನಿ, ನನ್ಗೆ ಕ್ಷಮಿಸ್ಬಿಡಿ ಅಷ್ಟೇ. ಇವನಿಗೆ ಯಾವುದು ಪಾಪ ಈ 4-3ರಲ್ಲಿ ಯಾವುದೂ ಅರ್ಥ ಆಗಲಿಲ್ಲ. ಅದಕ್ಕೆ ಜವಾಬ್ದಾರಿಗಳು, ಕರ್ತವ್ಯಗಳನ್ನು ಹೇಳ್ಕೊತಾವ. ಇದನ್ನು ಬಿಟ್ಟು ಇನ್ನು 4ನೇದು 5ನೇ ಅಂತ, ಅದನ್ನು ನಾವು ವೈಜ್ಞಾನಿಕ ದೃಷ್ಟಿಕೋನ ಅಂತ ಕೇಳ್ತಾರೆ. ಅಂದರೆ ಕೆಲವರೆಲ್ಲ ವಿಜ್ಞಾನಿಗಳ ಥರ ಮಾತಾಡ್ತಾರೆ. ಅವ್ರಿಗೆ ಪ್ರೂಫ್ ಬೇಕು, ಪ್ರೂಫ್ ಇದ್ರೆ ನಂಬ್ತಾರೆ, ಪ್ರೂಫ್ ಇಲ್ಲ ಅಂದರೆ ಬಿಟ್ಬಿಡ್ತಾರೆ. ಗಂಡನೇ ಆಗಲಿ, ಹೆಂಡತಿನೇ ಆಗಲಿ, ಈಗ ಯಾಕೆ ಇಷ್ಟು ಲೇಟ್ ಯಾಕಾಯಿತು, ಅವನಿಗೆ ಪ್ರೂಫ್ ಬೇಕು. ನೋಡಿ, ನಾನು ಇಷ್ಟು ಗಂಟೆಗೆ ಇಲ್ಲಿ ಹೋದೆ, ಇಲ್ಲಿ ಇಷ್ಟೆಲ್ಲ ಶಾಪಿಂಗ್ ಮಾಡಿದೆ, ಅಲ್ಲಿಂದ ಇಲ್ಲಿಗೆ ಬಂದೆ, ಅವ್ರು ಯಾರೋ ದಾರಿಲಿ ಸಿಕ್ಕಿದ್ರು ಹಿಂಗೆ ಬಂದೆ. ಇವನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ತಾನೆ. ಇಲ್ಲಿಂದ ಹೋಗೋಕ್ಕೆ 45 ನಿಮಿಷ, ಅಲ್ಲಿ ತಗೊಳ್ಳೋದಕ್ಕೆ 1 ಗಂಟೆ, ಸೊ ಅಲ್ಲಿಂದ ಮತ್ತೆ ಯಾರ ಹತ್ರನೂ ಮಾತಾಡಿದೆ 15 ನಿಮಿಷ, 2 ಗಂಟೆ ಆಯಿತು. ಅಲ್ಲಿಂದ ಮತ್ತೆ 3/4 ಗಂಟೆ, 2 ಗಂಟೆ. ಬಟ್ ನೀನು 4/4 ಗಂಟೆ ಆಗಿದೆ, ಇನ್ನು ಮಿಕ್ಕದಲ್ಲಿ ಎಲ್ಲೋದೆ. ಇದೊಂದು ವೈಜ್ಞಾನಿಕವಾದ ದೃಷ್ಟಿಕೋನ. ಪ್ರತಿಯೊಂದು ಅವನು ಚಶ್ಮಾ ಹಾಕತಾನೆ, ವಿಜ್ಞಾನದ ಚಶ್ಮಾ ಹಾಕೊಂಡೇ ನೋಡ್ತಾನೆ. ಅವನು ಹೆಂಡತಿ ಆಗಿರಲಿ, ಗಂಡ ಆಗಿರಲಿ, ಮಕ್ಕಳಾಗಿರಲಿ, ಸೊ ಯಾರೋ ಕೆಲಸಗಾರರಾಗಿರಲಿ, ಸ್ನೇಹಿತರಾಗಿರಲಿ, ಎಲ್ಲರನ್ನೂ ಕೂಡ ವಿಜ್ಞಾನದ ಕನ್ನಡಕ ಹಾಕೋತಾನೆ, ಅದರಲ್ಲಿ ಟೆಸ್ಟ್ ಮಾಡಕ್ಕೆ ನೋಡ್ತಾ ಇರ್ತಾನೆ. ಸೊ ಇದು ಒಂದು ರೀತಿ ಒಬ್ಬೊಬ್ಬರ ಸ್ವಭಾವ ಹಂಗಿರ್ತದೆ. ಆದ್ದರಿಂದ ಇದೆಲ್ಲವನ್ನ ನೀವು ಅತ್ಯದ್ಭುತವಾಗಿ ನಾನು ಹೇಳಿರೋಂಥ ರೀತಿಯಲ್ಲಿ ನಿಮ್ಮ ಆಲೋಚನೆಗಳು, ಮಾತುಗಳನ್ನು ನೀವು ಅನುಸರಣೆ ಮಾಡಿದ್ರೆ ಅದು ನಿಮಗೆ ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ ಸಿಗ್ತದೆ. ಸೊ ನಾನು ನಿಮಗೆ ಇನ್ನೊಂದು ಅತ್ಯದ್ಭುತವಾದ ವಿಚಾರ, ನನ್ನ ಅನುಭವ ಹೇಳೋದೇನು ಅಂತಂದರೆ, ಭಾಷೆಯಲ್ಲಿ ಹೇಳಕ್ಕಾಗದೇ ಇರುವಂತಹ
ಎಷ್ಟೋ ವಿಚಾರಗಳಿದ್ದಾವೆ. ಅದು ಪರ್ಸೆಂಟೇಜಲ್ಲಿ ಎಷ್ಟು ಅಂದರೆ 99% ನಾವು ಭಾಷೆಗಳಲ್ಲಿ ಹೇಳಕ್ಕೆ ಸಾಧ್ಯವೇ ಇಲ್ಲ. ಭಾವನೆಗಳಲ್ಲಿ ವ್ಯಕ್ತಪಡಿಸೋದಕ್ಕೆ ಸಾಧ್ಯವೇ ಇಲ್ಲ. ಕೇವಲ ಅನುಭವದಿಂದ ಏನೋ ಪಟ್ಟಿರ್ತೀರಿ, ಒಳಗಡೆ ಏನೋ ನಡೀತಾ ಇದೆ, ಅದನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ನಮ್ಮ ಹತ್ರ ಶಬ್ದಗಳಿಲ್ಲ. ಓ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ಅದು ಇಂಗ್ಲೀಷಲ್ಲಿ ಏನು ಹೇಳ್ತಾರೆ, ಅಮೇಝಿಂಗ್, ಮಾರ್ವಲಸ್, ಅದೇನು ಎಕ್ಸ್ಟ್ರೀಮ್ಲಿ, ಅದೇನೇನೋ ಹೇಳ್ತಾರೆ. ಅಷ್ಟೇ ಒಂದು 4-5 ವರ್ಡ್ಗಳಿದೆ. ಅದನ್ನ ಮೀರಿ ಇನ್ನೇನಿದೆ? ಮೆರಕಲ್. ಓಕೆ, ಅದನ್ನ ಮೀರಿ ಇನ್ನೇನಿದೆ? ಇಲ್ಲ, ಅಷ್ಟೇ, ಒಂದು ಮುಗಿದೋಯ್ತು. ಶಬ್ದಗಳಲ್ಲಿ ಇದನ್ನ ವರ್ಣನೆ ಮಾಡೋದಕ್ಕಾಗೋದಿಲ್ಲ. ಅನುಭವಗಳನ್ನ ಚೆನ್ನಾಗಿ ತಿಳ್ಕೊಂಬಿಡಿ. ನೀವು ಏನೇ ನಿಮ್ಮ ಅನುಭವಗಳು ಇರ್ತವೆ, ಅದನ್ನೆಲ್ಲ ಶಬ್ದಗಳಲ್ಲಿ ಹಾಕ್ತೀನಿ, ಅಥವಾ ನಾನು ಯಾವುದೋ ಪದಗಳ ಮೂಲಕ, ಯಾವುದೋ ಭಾಷೆ ಮೂಲಕ ಹಾಕ್ತೀನಿ. 99% ಹೇಳಕ್ ಸಾಧ್ಯವಿಲ್ಲ. ಇದು ನನ್ನ ಅನುಭವ. 99% ಪದಗಳೇ ಇಲ್ಲ. ನಾವು ಆಡ್ತಾ ಇರೋದು ಬೇಸಿಕ್ಕೂ ಇಲ್ಲ. ಬೇಸಿಕ್ 1% ಎಲ್ಲಿ ಬೇಸಿಕ್ ಆಗುತ್ತೆ? ಒಂದು 33% SLC ಪಾಸ್ ಆದರೆ ಜಸ್ಟ್ ಪಾಸ್ ಅಂತ ಕರೀತಾರೆ. ಒಂದು 60-70 ಅಂದರೆ ಆವರೇಜ್ ಅಂತ ತಿಳ್ತಾರೆ. 90+ ತೆಗೆದ್ರೆ ರ್ಯಾಂಕ್ ಅಂತ ಕರೀತಾರೆ, ಅಥವಾ ಫಸ್ಟ್ ಕ್ಲಾಸ್ ಅಂತ ಕರೀತಾರೆ. ಬೇಸಿಕ್ ಅಂದರೆ ಅಟ್ಲೀಸ್ಟ್ 33 ಒಂದು ಭಾಗನಾದ್ರೂ ಇರ್ಬೇಕಲ್ಲ. ಇಲ್ಲ, ಬರೀ 1% ಅಷ್ಟೇ ನಾವು ವ್ಯಕ್ತಪಡಿಸೋದಕ್ಕೆ ಸಾಧ್ಯ, ಭಾಷೆಗಳ ಮೂಲಕ ಅಥವಾ ಕಮ್ಯುನಿಕೇಟ್, ಭಾವನೆಗಳ ಮೂಲಕ ವ್ಯಕ್ತಪಡಿಸೋದು. ಬಟ್ 99% ನಾವು ಮೈನಸ್ಸಲ್ಲಿ ಇದ್ದೀರಿ. ಅದನ್ನ ಭಾಷೆಯಲ್ಲಿ ವ್ಯಕ್ತಪಡಿಸೋದಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ಇನ್ನೊಬ್ರು ಮತ್ತೊಬ್ಬರನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಅವನ ಒಳಗಡೆ ಒಂದು 70% ಅನುಭವಗಳಿದೆ, ಅದನ್ನ ಭಾಷೆ ಮೂಲಕ ಹೇಳ್ತಾವನೆ. 1% ಎದುರುಗಡೆ ಇರೋರಿಗೆ ಅರ್ಥ ಆಗುತ್ತೆ. ಪ್ಲಸ್ ಏನೋ ಅಳ್ತಾವಳೆ ಅಥವಾ ಅಳ್ತಾವನೆ, ಅವನಿಗೆ ದುಃಖ ಆಗಿದೆ, ಅವನ ಮುಖ ಎಲ್ಲ ಹಳ್ಳೆಣ್ಣೆ ಕುಡ್ದಂಗೆ ಮಾಡ್ಕೊಳವನೆ. ಆದ್ರಿಂದ ನಮ್ಗೇನೋ ಒಂದು ಅಲ್ಪ ಸ್ವಲ್ಪ ಅರ್ಥ ಆಗುತ್ತೆ, ಸುಮ್ಮನೆ ಆಗ್ಬಿಡ್ತೀವಿ. ಬಟ್ ನಿಜವಾಗ್ಲೂ ಅವನೊಳಗಡೆ ಏನೋ ನಡೀತಾ ಇರುತ್ತೆ. ನಾನಿಲ್ಲಿ ಸೂಸೈಡ್ ಮಾಡ್ಕೊಳಕ್ ಹೋದ್ರು, ಬಟ್ ಏನೋ ದೇವ್ರ ದಯದಿಂದ ಬದುಕ್ಬಿಟ್ರು. ವಿಷ ಕುಡಿದು ಹಾಸ್ಪಿಟ್ಲಲ್ಲಿದ್ದು 1 ತಿಂಗಳಾಗಿ ಬಂದವರು, ನೇಣು ಹಾಕ್ಕೊಂಡು ಇನ್ನೇನು ಹೊರಟೆ ಹೋಗ್ಬಿಟ್ಟಿತ್ತು ಉಸಿರು. ಬಟ್ ಬಂದು ಅದೇನೋ ಕರೆಂಟ್ ಎಲ್ಲ ಕೊಟ್ಟು ಅವರನ್ನು ಉಳಿಸಿದವರು. ಅವ್ರಿಗೆಲ್ಲ ಹಿಪ್ನೋಥೆರಪಿ ಮಾಡ್ತೀನಿ. ನನಗೆ ಅಳು ಬಂದ್ಬಿಡ್ತದೆ. ಅವರು ಆ ಒಂದು ಸ್ಥಿತಿಯಲ್ಲಿ, ಸಾಯೋ ಸ್ಥಿತಿಯಲ್ಲಿ ಅವ್ರ ಭಾವನೆಗಳು ಹೇಗಿರ್ತವೆ ಅಂದರೆ ಅದು ಎಕ್ಸ್ಪ್ರೆಸ್ ಮಾಡಕ್ ಸಾಧ್ಯವೇ ಇಲ್ಲ. ಆ ಮಾತುಗಳಲ್ಲಿ ಅವನು ಹೇಳೋಷ್ಟು ಹೇಳ್ದ, ಬಟ್ ಇನ್ನು ಮಿಕ್ಕಿದ್ದು ದುಃಖಿಸ್ತಾವನೆ. ಅಂದರೆ ಈಗ ಮತ್ತೆ ನಾನು ಅನ್ಕೊಳ್ಳೋದು 2ನೇ ಸಲ ಸಾಯಿಸ್ತಾ ಇದ್ದೀನೇನೋ ಅಂತ ಅನಿಸುತ್ತೆ ನನಗೆ. ನಾನು ಮಾಡಿದ್ದೀನಿ, ಹಿಪ್ನೋಥೆರಪಿ ಮಾಡಿದಾಗ ನಾನು ಅದನ್ನು ನೋಡಿದ್ದೀನಿ. ನನಗೆ ಅವಾಗ ಆಗಿದ್ದ ಅನುಭವ, ಇಲ್ಲಪ್ಪ, ಅನುಭವಗಳನ್ನು ನಾವು ಹೇಳ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಅವನಿಗೆ ಎಷ್ಟು ನೋವಾಗಿದೆ, ಎಷ್ಟು ಹರ್ಟ್ ಆಗಿದೆ, ಅವನು ಅದನ್ನು ಎಷ್ಟು ತಗೊಂಬಿಟ್ಟವನೇ ಆಳವಾಗಿ. ಆ ವಿಚಾರಗಳನ್ನ, ನಡೆದಿರುವಂಥ ಘಟನೆಗಳನ್ನ ಅಥವಾ ಆಡಿರುವಂಥ ಮಾತುಗಳನ್ನ ಕೆಲವರು ಏನು ಮಾಡ್ತಾರೆ, ಹೇಳಿದ್ನೆ ನಿನ್ನೆ, ಸಮುದ್ರದಿಂದ 1 ಕಿಲೋಮೀಟರ್ ಆಳ, 10 ಕಿಲೋಮೀಟರ್ ಆಳ, 100 ಕಿಲೋಮೀಟರ್ ಆಳ, ಒಂದೇ ಬಟನೆ ಏನ ನಿಮ್ಮ ಮೈಯನ್ ಅಂತ ಅಂದ್ಬಿಟ್ಟೆ ಅಂತ ಇಟ್ಕೊಳ್ಳಿ. ಅದನ್ನ ಅವನು 1 ಕಿಲೋಮೀಟರ್ ಆಳಕ್ಕೆ ತಗೊಂಡವನ, ಹೃದಯದ ಆಳಕ್ಕೆ. 10 ಕಿಲೋಮೀಟರ್ ತಗೊಂಡವನ, 100 ಕಿಲೋಮೀಟರ್ ತಗೊಂಡವನ. 100 ಕಿಲೋಮೀಟರ್ ತಗೊಂಡ್ರೆ ಮುಗದವನ ಅಷ್ಟೇ, ಸತ್ತ. ಸೊ ಅದಕ್ಕೆ ಎದುರುಗಡೆ ಇರುವಂತ ಮಾತುಗಳು ಕೆಲವರನ್ನ ಹರ್ಟ್ ಮಾಡುತ್ತೆ. ಅದು ಹರ್ಟ್ ಮಾಡೋದು ಸಮಾಜದ ಕೆಲಸ, ಅದನ್ನ ನಾವು ಗಣನೆಗೆ ತಗೊಳ್ಬಾರ್ದು. ನಾನು ಅದನ್ನ ಎಷ್ಟು ರಿಸೀವ್ ಮಾಡ್ಕೊಂಡೆ ಅನ್ನೋದನ್ನ ಇಂಪಾರ್ಟೆಂಟ್. ಯಾವಾಗ ನಿಮಗೆ ಇದು ಅರ್ಥ ಆಗುತ್ತೆ, ನಾನು ರಿಸೀವಿಂಗ್ ಕೆಪಾಸಿಟಿ ಎಷ್ಟಿದೆ ನನಗೆ, ಅದರ ಮೇಲೆ ನಿಮಗೆ ಇದು 1 ಕಿಲೋಮೀಟರ್, 10 ಕಿಲೋಮೀಟರ್, 100 ಕಿಲೋಮೀಟರ್ ಅನ್ನೋದು ಗೊತ್ತಾಗುತ್ತೆ. ನನ್ನಂತವನಿಗೆ ನೀವು ಏನಾದರೂ ಬೈಕೊಳ್ಳಿ, ಹೆಂಗಾದ್ರೂ ಮಾಡ್ಕೊಳ್ಳಿ, ಅವನಿಗೆ ಏನೇ ಟೈಟ್ಲ್ ಕೊಟ್ಟರು ಪರವಾಗಿಲ್ಲ, ಕೆಟ್ಟದಾಗ ಬೈಲಿ, 1% ಒಳಗಡೆ ತಗೊಳ್ಳಲ್ಲ, ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ನಾನು ಅದನ್ನು ಚಿಟಿಕೆ ಹೊಡೆಯೋಷ್ಟರಲ್ಲೆಲ್ಲ ಕಸ ಓಡಿಸ್ದಂಗೆ, ಧೂಳು ಓಡಿಸ್ದಂಗೆ ಒರೆಸ್ಬಿಟ್ಟು ಬಿಟ್ಬಿಡ್ತೀನಿ. ಅಷ್ಟು ಸ್ಟ್ರಾಂಗ್ ಆಗಿದ್ದೀನಿ. ಬಟ್ ನೀವು ಹೆಂಗಿದ್ದೀರಾ? ಯಾಕೆ ನಿಮ್ಗೆ ಅಳು ಬರ್ತದೆ? ಯಾಕೆ ದುಃಖ ಆಗ್ತದೆ? ಈಗ ನಾನು ಹಿಪ್ನೋಥೆರಪಿ ಮಾಡಿದೆ, ಅವನ ದುಃಖ ನೋಡಿ ನಾನು ದುಃಖಿಸ್ತಾ ಇದ್ದೀನಿ. ನನಗೇನು ದುಃಖ ಇಲ್ಲ, ಅವನ ದುಃಖ ನೋಡಿ ನಾನು ದುಃಖಿಸ್ತಾ ಇದ್ದೀನಿ. ಪಾಪ ಅವನ್ ಎಷ್ಟೊಂದು ವಿಚಾರ ಆಯ್ತಲ್ಲಯ್ಯ, ಅನುಭವ ಆಗಿದೆ, ಬಟ್ ಹೇಳಕ್ಕಾಗ್ತಾ ಇಲ್ಲ. ಹೇಳಕ್ಕಾಗದೇ ಇರೋದನ್ನ ದುಃಖದ ಮೂಲಕ ವ್ಯಕ್ತಪಡಿಸೋ ಪ್ರಯತ್ನ ಮಾಡ್ತಾರೆ. ಇದೆಲ್ಲವನ್ನ ನೀವು ಚೆನ್ನಾಗಿ ಅರ್ದು ಕುಡಿದ್ಬಿಟ್ರೆ ಇದೊಂದು ಕ್ಲಾಸ್ ಎಕ್ಸ್ಟ್ರಾರ್ಡಿನರಿ ಕ್ಲಾಸ್. ಸೊ ಹಂಗಾಗಿರೋದ್ರಿಂದ ಮತ್ತೆ ನೋಡಿ, ಎಷ್ಟು ಸಲ ಬೇಕಾದ್ರೆ ನೋಡಿ, ನೀವು ನೋಡಿ, ನಿಮ್ಮ ಮನೆಯವ್ರಿಗೂ ತೋರಿಸಿ. ಅದರಿಂದ ಒಂದಷ್ಟು ಅವ್ರಿಗೆ ಎಷ್ಟು ರಿಸೀವ್ ಮಾಡ್ಕೊಳಕ್ಕಾಗುತ್ತೋ ಅಷ್ಟು ರಿಸೀವ್ ಮಾಡ್ಕೊಳ್ಳಿ. ಅರ್ಥೈಸ್ಕೊಳ್ಳೋಂಥ ಕೆಪಾಸಿಟಿ ಒಬ್ಬೊಬ್ರದ್ದು ಒಂದೊಂದು ಸ್ತರ. ಯಾಕೆ ಅಂದರೆ ಎಲ್ಲ ಆಯಾಮಗಳು ಒಬ್ಬೊಬ್ರದ್ದು ಒಂದೊಂದು ಸ್ತರಗಳು ಹೇಳಿದ್ನಲ್ಲ ನಿನ್ನೆ. ಸೊ 9 ಗ್ರಹಗಳು ಒಬ್ಬೊಬ್ರದ್ದು ಒಂದೊಂದು ಕೆಪಾಸಿಟಿ ಇರೋಂಥ
ಸ್ಥಿತಿಗತಿ, ಅದಕ್ಕೆ ಅವರವರು ಆಯ್ಕೆ ಮಾಡ್ಕೊಂಡಿರ್ತಾರೆ. ಬಟ್ ಆದರೂ ಕೂಡ ಕೆಪಾಸಿಟೀಸ್ ಥರ ಹೇಳಿದ್ದೆಲ್ಲವನ್ನು 100% ಅರ್ಥ ಮಾಡ್ಕೊಂಡ, 170% ಅರ್ಥ, 50% ಅರ್ಥ ಮಾಡ್ಕೊಂಡ, 30 ಮಾಡ್ಕೊಂಡ, 20 ಮಾಡ್ಕೊಂಡ, 10 ಮಾಡ್ಕೊಂಡ, ಒಂದು 5% ಮಾಡ್ಕೊಂಡ, 3%, 1% ಮಾಡ್ಕೊಂಡ, ಅಷ್ಟೇ. ಹೇಳಿದ್ 100, ಬಟ್ ಅವನು ಅರ್ಥೈಸ್ಕೊಂಡಿದ್ದು ಎಷ್ಟು ಅಂದರೆ 1% ಅಷ್ಟೇ. ಹಂಗಾಗಿರೋದ್ರಿಂದ ಪ್ರತಿಯೊಬ್ಬರು ಇಲ್ಲಿ ಅವರವರ ರಿಸೀವಿಂಗ್ ಕೆಪಾಸಿಟಿ, ಗ್ರಹಿಸುವಂಥ ಕೆಪಾಸಿಟಿ, ಸೊ ಅವರು ಅರ್ಥೈಸ್ಕೊಳ್ಳೋವಂಥ ಕೆಪಾಸಿಟಿ ಒಬ್ಬೊಬ್ರದ್ದು ಒಂದೊಂದು ಬೇರೆ ಬೇರೆ ರೀತಿ ಇರೋದ್ರಿಂದ ನಮಗೊಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ. ಆದ್ದರಿಂದ ಈ ಬೇಸಿಕ್, ಅಡ್ವಾನ್ಸ್, ಮಾಸ್ಟರ್ ಲೆವೆಲ್ ಇದನ್ನು ನೀವು ಇಷ್ಟು ತಿಳ್ಕೊಂಡ್ರೆ ಸಾಕು. ನಾನು ಹೇಳಿದ್ದನ್ನೆಲ್ಲ ನೀವು ಮತ್ತೆ ತಿರ್ಗಾ ತಗೊಂಬಂದು ಅಲ್ಲೇ ಹಾಕಿ. ಸೊ ಬೇಸಿಕ್, ಅಡ್ವಾನ್ಸ್, ಮಾಸ್ಟರ್ ಲೆವೆಲ್. ಸೊ ಬೇಸಿಕ್ಕಲ್ಲಿ ಮಾತಾಡ್ತಾವನೆ, ನಿಮ್ಗೆ ಗೊತ್ತಾಗುತ್ತೆ ಇವನು ಮಕ್ಕಳು ಮಾತಾಡ್ತಾರೆ, ಆ ಮಕ್ಕಳೆಲ್ಲ ಪಾಪ ಬೇಸಿಕ್ಕಲ್ಲಿ ಮಾತಾಡ್ತಾವ್ರೆ ಅಂತ ಗೊತ್ತಾಗುತ್ತೆ. ಸೊ ಇವನು ಅಡ್ವಾನ್ಸ್ ಲೆವೆಲಲ್ಲಿ ಮಾತಾಡ್ತಾನೆ, ಸ್ವಲ್ಪ ಮೆಚುರಿಟಿ ಇದೆ, ಓದಿದ್ದಾನೆ, ಇವನು ಅಡ್ವಾನ್ಸ್ ಲೆವೆಲ್. ಇವರು ಅದ್ಭುತವಾಗಿ ತಿಳ್ಕೊಂಡಿದ್ದಾರಪ್ಪ, ಭಾಳ ಅಧ್ಯಯನ ಮಾಡಿದ್ದಾರೆ. ಮಾಸ್ಟರ್ ಲೆವೆಲಲ್ಲಿ ಇವ್ರು ಮಾತಾಡ್ತಾವ್ರೆ, ಇವನು ಮಾಸ್ಟರ್ ಲೆವೆಲಲ್ಲಿ ಇದ್ದಾನೆ. ಅವ್ನು ಸಣ್ಣವನಿರ್ಬೋದು, ಯಾವುದೇ ಸ್ಥಾನಮಾನದಲ್ಲಿ ಇರ್ಬೋದು, ಅದನ್ನು ನಾವು ಜಡ್ಜ್ ಮಾಡ್ಬೋದು. ಕೆಲವರಿಗೆ ಮಾಸ್ಟರ್ ಲೆವೆಲ್ ಇರೋರಿಗೆ ನಾವು ಪದಗಳಲ್ಲಿ ಏನಾದರೂ ವರ್ಣನೆ ಮಾಡ್ತೀನಿ ಅಂದರೆ, ಏನೋ ಒಂದು ವಿಷಯವನ್ನು ನಾನು ಅವನಿಗೆ ಹೇಳಬೇಕು. ಈ ಮಾಸ್ಟರ್ ಲೆವೆಲಲ್ಲಿ ಇರೋರಿಗೆ ವಿಷಯ ತಿಳಿಸಿದ್ರೆ ಸಾಕು. ಅಂದರೆ ಒಂದು 100 ಮಾತಲ್ಲಿ ಹೇಳುವಂಥದ್ದನ್ನು ಒಂದು 10 ಮಾತುಗಳಲ್ಲಿ ಹೇಳಿದ್ರೆ ಮಾಸ್ಟರ್ ಲೆವೆಲಲ್ಲಿರೋರು ಅರ್ಥ ಮಾಡ್ಕೊಳ್ತಾರೆ. ಅಡ್ವಾನ್ಸ್ ಲೆವೆಲಲ್ಲಿರೋರು 100 ಮಾತುಗಳನ್ನು ಒಂದು 30ರಿಂದ 40-50 ಮಾತುಗಳಲ್ಲಿ ಹೇಳಿದ್ರೆ ಅವ್ರು ಅರ್ಥ ಮಾಡ್ಕೊಳ್ತಾರೆ. ಬೇಸಿಕ್ ಲೆವೆಲಲ್ಲಿರೋರಿಗೆ 100 ಮಾತುಗಳನ್ನು ಹೇಳಲೇಬೇಕು. ಇದರಲ್ಲಿ 10 ಕಡಿಮೆ ಆದರೂ 20 ಕಡಿಮೆ ಆದರೂ ಇವ್ರಿಗೆ ಅರ್ಥ ಆಗೋದಿಲ್ಲ. ಮೈಂಡ್ ಇಟ್. ಸೊ ಬೇಸಿಕ್ ಲೆವೆಲಲ್ಲಿ 100 ಪದಕ್ಕೆ 100 ಮಾತಿಗೆ 100 ಮಾತುಗಳನ್ನು ಹೇಳಲೇಬೇಕಂದ್ರೆ ನೀನು ಏನು ಹೇಳ್ತಾ ಇದೆಯಾ, ಯಾಕೆ ನೀನು ಮನೆ ಮಾರ್ತಾ ಇದೆಯಾ, ಯಾಕೆ ನೀನು ಜಮೀನು ತಗೊಳ್ಬೇಕು ಅಂತ ನಿರ್ಧರಿಸಿದ್ಯಾ, ಇದೊಂದು ವಿಷಯ ಗಂಡ ಹೆಂಡತಿಗೆ ಹೇಳ್ಬೇಕು ಅಥವಾ ಮಗ ಅಪ್ಪ ಅಮ್ಮನಿಗೆ ಹೇಳ್ಬೇಕು. ಆ ಅಪ್ಪ ಅಮ್ಮ ಬೇಸಿಕ್ ಲೆವೆಲಲ್ಲಿ ಇದ್ರೆ ನೀನು 100 ಮಾತುಗಳಲ್ಲಿ ಹೇಳಲೇಬೇಕು. ಇವನು ಬುದ್ಧಿವಂತ, ನಿಮ್ಗೆ ಯಾಕೆ ಅವೆಲ್ಲ, ವಯಸ್ಸಾಯ್ತು ತಾನೇ, ಮೂಲೆಯಲ್ಲಿ ಕೂತ್ಕೊಳ್ಳಿ, ನಿಮ್ಗೇನೋ ಕಡಿಮೆ ಮಾಡಿದ್ದೀನಿ ಊಟ ಬಟ್ಟೆ ಸೂರಿಗೆ, ನಿಮ್ಗೆ ಯಾಕೆ ಬೇಕಾವೆಲ್ಲ, ನಾನು ಏನೋ ಮಾಡ್ಕೋತೀನಿ, ಸಾಲನಾದ್ರೂ ಮಾಡ್ಕೋತೀನಿ, ಸೋಲನಾದ್ರೂ ಮಾಡ್ಕೋತೀನಿ, ಸುಮ್ಮನಿದ್ದು ಬಿಡಿ. ಈಗ ಅವ್ರ ಮೈಂಡ್ ಹೆಂಗಾಗುತ್ತೆ, ಇವನು ಬಾಯಿ ಮುಚ್ಚಿಸ್ಬಿಟ್ಟು ಕುಳಿಸ್ಬಿಟ್ಟ. ಅವ್ರಿಗೆ ಒಪ್ಸಿ. ಇಲ್ಲಿ ಫೇಲ್ಯೂರ್ ಆಗೋದಕ್ಕೆ ನಾನು ಕಾರಣಗಳನ್ನು ಹುಡುಕ್ತಾ ಹೋದರೆ ಮೂಲವಾಗಿ ಏನು ಅಂತಂದರೆ, ನಾವು ಕೆಲವರು ಪರ್ಮಿಷನ್ ತಗೊಳ್ಬೇಕು. ಪರ್ಮಿಷನ್ ಮೀನ್ಸ್ ಅವರ ಒಂದು ಅನುಮತಿ ಮಾತ್ರ ಅಲ್ಲ, ಅನುಮತಿಯ ಜೊತೆಗೆ, ಅನುಮತಿ ಒಂದು 10% ಅಷ್ಟೇ, ಅನುಮತಿಯ ಜೊತೆಗೆ ಆಶೀರ್ವಾದಗಳು ಬೇಕು. ಇದು ನಮ್ಮ ಕೆಲಸವನ್ನು ಸಕ್ಸಸ್ ಮಾಡ್ತದೆ. ಬಟ್ ನಾವು ಹಂಗೆ ಮಾಡಲ್ಲ. ಹಿಂಗೆ ಆವಾಜ್ ಹಾಕಿದ್ರಿ ಮುಚ್ಕೊಂಡು ಕುಂತ್ಕಳಯ ಅಂತ ಇನ್ನೂ ಏಕವಚನದಲ್ಲೂ ಬೇಕೆ ಬೈಯೋಂಥವ್ರಿದ್ದಾರೆ. ಅಪ್ಪ ಅಮ್ಮನಿಗೆ ಅಥವಾ ಅತ್ತೆ ಮಾವನಿಗೆ ಬೈದ್ಬಿಟ್ಟು ಕುಂಡಿಸ್ಬಿಡ್ತಾರೆ, ಮುಚ್ಚಿಸ್ಬಿಡ್ತಾರೆ, ಬಾಯಿ ಮುಚ್ಚಿಸ್ಬಿಡ್ತಾರೆ. ಅವ್ರಿಗೆ ಆಶೀರ್ವಾದಗಳು ಸಿಗಲ್ಲ. ಹೃದಯ ನೋಯುತ್ತೆ, ದುಃಖಿಸುತ್ತೆ, ರಾತ್ರಿ ಎಲ್ಲ ಕೊರಗ್ತಾರೆ, ನಿದ್ದೆ ಬರಲ್ಲ ಅವ್ರಿಗೆ. ಹಿಂಗೆ ಅನ್ಬಿಟ್ನಲ್ಲಪ್ಪ, ಮಗ ಹಿಂಗೆ ಅನ್ಬಿಟ್ಟ, ಅಳಿಯ ಹಿಂಗೆ ಅನ್ಬಿಟ್ಟ, ಸೊಸೆ ಹಿಂಗೆ ಅನ್ಬಿಟ್ಲು, ಮಗಳು ಹಿಂಗೆ ಅನ್ಬಿಟ್ಲು. ನಿಮಗೆಲ್ಲ ಆಶೀರ್ವಾದ ಸಿಗ್ತದೆ, ನೀವು ಆ ಕೆಲಸ ಮಾಡಿ ಏನು ಪ್ರಯೋಜನ? ಪಟ್ಟಾರ್ ಉಫ್ ಅಂತ ದೀಪ ಹಾರಿಸ್ತಿರಲ್ಲ, ಹಂಗೆ ಅದು ಕೊಚ್ಕೊಂಡು ಹೋಗ್ಬಿಡ್ತದೆ. ಇದು ಸಾಕಷ್ಟು ಒಬ್ರಿಬ್ರು ಕತೆ ಹೇಳ್ತಲ್ಲ, 21 ವರ್ಷದ ಅನುಭವ ಹೇಳ್ತಾ ಇದ್ದೀನಿ. ಇದೆಲ್ಲವೂ ಕೂಡ ಉಫ್ ಅಂದಂಗೆ ದೀಪ ಹಾರೋದಂಗೆ ಹಾರೋಗ್ಬಿಡ್ತದೆ. ಸೊ ಮೊದಲು ಅನುಮತಿಯ ಜೊತೆಗೆ ಆಶೀರ್ವಾದಗಳನ್ನು ಪಡ್ಕೊಂಡು ಮಾಡಿ, ಎಕ್ಸ್ಟ್ರಾರ್ಡಿನರಿ, ಸೂಪರ್. ಬಟ್ ಎಲ್ಲಿ ಎಡುತ್ತಾ ಇದ್ದೀರಾ ಅಂತಂದರೆ, ಅವರು ಪಾಪ ಬೇಸಿಕ್ಕಲ್ಲಿ ಅರ್ಥ ಮಾಡ್ಕೊಳ್ಳೋಂಥವ್ರು. ನೀವು ಬುದ್ಧಿವಂತರು, ಮಾಸ್ಟರ್ ಲೆವೆಲಲ್ಲಿದ್ದೀರಾ, ಬಟ್ ಮಾತು ಖರ್ಚು ಮಾಡೋಕ್ಕೆ ನಿಮಗೆ ಬರಲ್ಲ. ಇಲ್ಲಿ ನಿಮ್ಮತನವನ್ನು ಬರೀ 10 ಮಾತಲ್ಲಿ ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ. ಅವ್ರಿಗೇನು ದಾಂಡಿಗರು ಅರ್ಥ ಆಗಲ್ವಾ? ಕತ್ತೆಗೆ ವಯಸ್ಸಾದಂಗೆ ವಯಸ್ಸಾಗಿದೆ, ಅರ್ಥ ಆಗಲ್ಲ ಅವ್ರಿಗೆ ಅಂತ. ಅರ್ಥ ಆಗಲ್ಲಯ್ಯ. ಅವ್ರ ಬೇಸಿಕ್ ನಾಲೆಡ್ಜ್ ಇರೋದು ಅರ್ಥ ಆಗಲ್ಲ. ಕೂತ್ಕೋ, ಅವ್ರಿಗೆ ಕನ್ವಿನ್ಸ್ ಮಾಡು, ಹೇಳು, ಒಂದು ಅರ್ಧ ದಿವಸ ರಜಾ ಹಾಕು, ಎಲ್ಲೋ ಹೊರಗಡೆ ಹೋಗಿ 1 ಲಕ್ಷ 2 ಲಕ್ಷ 10 ಲಕ್ಷ ತರೋ ಬದಲು ಒಂದು ದಿವಸ ಲೇಟಾಗಿ ಸಿಗಲಿ, ಇವರು ಕೂತ್ಕೋ, ಕಾಲೊತ್ತು, ಕೈ ಒತ್ತು, ಅವ್ರಿಗೆ ಕನ್ವಿನ್ಸ್ ಮಾಡು, ಅವ್ರ ಬಾಲ್ಯದ ಬಗ್ಗೆ ಕೇಳು, ಅವ್ರ ಆಸೆ ಆಕಾಂಕ್ಷೆಗಳನ್ನು ಕೇಳು, ನಿಧಾನವಾಗಿ ನಿನ್ನ ಒಂದು ವಿಚಾರವನ್ನು ಪ್ರಸ್ತಾವನೆ ಮಾಡು, ಅದರದ್ದು ಏರಿಳಿತಗಳನ್ನು ಹೇಳು. ಹಿಂಗೆ ಮಾಡಿದ್ರೆ ಹಿಂಗಾಗುತ್ತೆ,
ಅಕಸ್ಮಾತ್ ಏನಾದರೂ ಹಿಂಗಾದರೆ ನಾನು ಹಿಂಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ, ಪ್ಲ್ಯಾನ್ ಎ, ಪ್ಲ್ಯಾನ್ ಬಿ, ಪ್ಲ್ಯಾನ್ ಸಿ. ದಯವಿಟ್ಟು ನಿಮ್ಮ ಆಶೀರ್ವಾದ ಬೇಕು, ಆದ್ದರಿಂದ ನಿಮ್ಗೆ ಹೇಳ್ತಾ ಇದ್ದೀನಿ, ಆಶೀರ್ವಾದ ಮಾಡಿ ಅಂದೆ. ಅಯ್ಯ ಹೋಗು ಮಗ, ಯಾಕೆ ಇದನ್ನ ಮಾಡಲ್ಲ, ಖಂಡಿತವಾಗ್ಲೂ ಮಾಡ್ತೀನಿ ಅಂದ್ಬಿಟ್ಟು ಆಶೀರ್ವಾದ, ಅನುಮತಿ ಜೊತೆಗೆ ಆಶೀರ್ವಾದವನ್ನು ಕೊಡ್ತಾರೆ. ಹಿರಿಯರಂತ ಏನಕ್ಕಿರೋದು ಮನೇಲಿ. ಸೊ ಹಂಗಾಗಿ 100 ಮಾತು ಹೇಳಕ್ಕೆ ಇವನಿಗೆ ಪುರ್ಸತ್ತಿಲ್ಲ. ಅಲ್ಲಿ ಮಾಡ್ತಾನೆ, ಬಿದ್ದ ಮೇಲೆ ತಲೆ ಮೇಲೆ ಕೈ ಇಟ್ಕೊಳಕ್ ಪುರ್ಸತ್ತೈತಿ ಇವನ ಹತ್ರ. ಅಯ್ಯೋ ದೇವ್ರೆ, ಹಿಂಗಾಗೋಯ್ತಲ್ಲಪ್ಪ ನನ್ನ ಜೀವನ. ತಲೆ ಮೇಲೆ ಕೈ ಇಟ್ಕೊಂಡು ಅವಾಗ ವಾರಗಟ್ಲೆ, ತಿಂಗ್ಳುಗಟ್ಲೆ, ವರ್ಷಗಟ್ಲೆ ಗೊಳೋ ಅಂತ ಹೇಳೋದಕ್ಕೆ ಟೈಮ್ ಇದೆ. ಬಟ್ ಈಗ ಅವನ ಹತ್ರ ಟೈಮ್ ಇಲ್ಲ. ಸೊ ಇವನು ಅಡ್ವಾನ್ಸ್ ಲೆವೆಲ್ ಅಲ್ಲಿ ಅವನೇ, ಅವರು ಮಾಸ್ಟರ್ ಲೆವೆಲ್ ಅಲ್ಲಿ ಅವರೇ. ಅಪ್ಪ ಅಮ್ಮ ಚೆನ್ನಾಗಿ ಓದ್ಬಿಟ್ಟವ್ರೆ, ಅಮೆರಿಕಕ್ಕೆ ಹೋಗಿದ್ರು, ಗ್ರಾಜ್ಯುಯೇಷನ್ ಮಾಡಿದ್ದಾರೆ. ಮಗ ಅಷ್ಟಿಲ್ಲ, ಬಟ್ ಏನೋ ಮಾಡಬೇಕು ಅಂತ ಹೇಳೋನೆ. ಈಗ ಮಾಸ್ಟರ್ ಲೆವೆಲಲ್ಲಿ ಇರೋರಿಗೆ ಇವನು ಅಡ್ವಾನ್ಸ್ ಲೆವೆಲಲ್ಲಿ ಇರೋನು 110 ಮಾತುಗಳು, ಒಳ್ಳೆ ಸ್ಟ್ರಾಂಗ್ ಪವರ್ಫುಲ್ ಆಗಿರೋಂಥ ಪಾಯಿಂಟ್ಗಳನ್ನು ಹೇಳ್ಬಿಟ್ರೆ ಅವ್ರು ಹೋಯ್ತು ಹೋಗಿ ಹೋಗಿ ಕೊಡ್ತೀನಿ ಅಂತಾರೆ. ಬಟ್ ಇವನು ಗೊತ್ತಿಲ್ಲ. ಬತ್ತರಿಲ್ಲ ಹುಡುಗರು, ಗುರುಜಿ ನಮ್ಮ ಅಪ್ಪ ಅಮ್ಮ ಲವ್ ಮಾಡಿ ಮದುವೆ ಮಾಡ್ಬಿಟ್ಟಿದ್ರು, ಇವರು ಒಪ್ತಾ ಇಲ್ಲ, ಏನು ಮಾಡೋದು ಗುರುಜಿ ಅಂತ. ಅವ್ರ ಅಪ್ಪ ಅಮ್ಮಂದು ಬ್ಯಾಕ್ಗ್ರೌಂಡ್ ಎಲ್ಲ ಗೊತ್ತು ನನಗೆ. ಮಾಸ್ಟರ್ ಲೆವೆಲ್ ಅವರು, ಇವ್ರು ಪಾಪ ಅಡ್ವಾನ್ಸ್ ಲೆವೆಲಲ್ಲಿ ಅವರೇ. 10 ಪಾಯಿಂಟ್ ಬರ್ಕೊಡ್ತೀನಿ, ಚೆನ್ನಾಗಿ ಬಯಾಟ್ ಮಾಡಿ ಹೋಗಿ ಕೇಳಿ. ಒಪ್ಪಲಿಲ್ಲ ಕೇಳಿ, ನಾನು ಒಪ್ಪಿಸ್ತೀನಿ, ನನಗೆ ಗೊತ್ತು ಹೆಂಗೆ ಒಪ್ಪಿಸ್ಬೇಕು ಅಂತ. ಅದು ರೈಟಿಂಗ್, ಸ್ಕ್ರಿಪ್ಟ್ ರೈಟಿಂಗ್ ನಾನು, ಸ್ಕ್ರಿಪ್ಟ್ ರೈಟರ್ ನಾನು, ಆಕ್ಟಿಂಗ್ ಮಾಡ್ತಾರೋರು ಅವರು. ಸೊ ಎಲ್ಲವೂ ಸಾಧ್ಯವಿದೆ, ಖಂಡಿತವಾಗ್ಲೂ ಸಾಧ್ಯವಿದೆ. ಸೊ ಪ್ರತಿಯೊಂದು ನೀವು ನಾನು ಹೇಳಿರೋಂಥ ಎಲ್ಲ ವಿಚಾರಗಳನ್ನು, ಈ ವಿಡಿಯೋ ನಿಜವಾಗ್ಲೂ ಬಹಳ ಅದ್ಭುತವಾಗಿದೆ. ಈ ಕ್ಲಾಸ್ ಮತ್ತೊಮ್ಮೆ ನೀವು ಯಾವಾಗ ಸಮಯ ಸಿಕ್ತು ರಿಪೀಟ್ ಮಾಡಿ. ಏನಾದರೂ ಡೌಟ್ಗಳಿದ್ರೆ ನನಗೆ ವಾಯ್ಸ್ ಮೆಸೇಜ್ ಕಳಿಸಿ, ಖಂಡಿತವಾಗ್ಲೂ ಮತ್ತೆ ತಿರ್ಗಾ ಬೇಕಾದ್ರೆ ಇನ್ನೊಂದು ಕ್ಲಾಸ್ ಎಕ್ಸ್ಟ್ರಾ ತಗೊಂಡು ಯಾರಿಗೇನೇ ಪ್ರಶ್ನೆಗಳಿದ್ರು ಕೇಳ್ತೀನಿ. ಇವತ್ತು ನಿಮ್ಗೆ ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ಮುಕ್ತವಾಗಿ ಮಾತಾಡಿ, ನೀವು ಕೇಳೋವಂಥ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ. ಎಸ್, ನಮಸ್ತೆ, ಹೇಳಪ್ಪ ಅನಂತ ಕೃಷ್ಣ. ಗುರುಗಳೇ, ಇವತ್ತಿನ ಕ್ಲಾಸ್ ತುಂಬಾ ಅಂದ್ರೆ ಅದ್ಭುತವಾಗಿತ್ತು ಗುರುಗಳೇ ಕ್ಲಾಸ್. ಧನ್ಯವಾದಗಳು ಮಿತ್ರ. ನೀವೇ ಹೇಳಿದಂಗೆ, ನೀವು ಹೇಳಿದ್ರಲ್ಲ, ಕೆಲವಿಗೆ ಭಾವನೆಗಳು ನನಗೆ ಮಾತಲ್ಲಿ ಹೇಳಿದ್ದು ಬರಲ್ಲ, ಭಾವನೆಗಳಲ್ಲಿ ಇದ್ ಮಾಡ್ಬೇಕಾಗ್ತದೆ ಅಂತೇಳಿ. ಅದು ನಿಮ್ಮ ಕ್ಲಾಸೇ ಹಂಗೆ ಇದೆ ಗುರುಜಿ. ಅಂದ್ರೆ ಮಾತುಗಳಿಲ್ಲ ಇದಕ್ಕೆ, ಈ ಕ್ಲಾಸ್ಗಳಿಗೆ. ಭಾವನೆ ಅಂತ ನಮ್ಮ ಒಳಗಡೆ ಏನೆಲ್ಲ ಹೇಳ್ಬೇಕು ಅಂತ ಇದೆ, ಆದ್ರೆ ಅದು ಹೇಗೆ ಹೇಳ್ಬೇಕು ಅಂತ ನನಗೆ ಬರಲ್ಲ. ಕರೆಕ್ಟಾಗಿ ಹೇಳಿದೆ ಕಣ್ಯ, ಪದಗಳಿಲ್ಲ ಗುರುಗಳು. ಅಂದ್ರೆ ಎಲ್ಲಿಯೂ ಸಿಗುವಂತ ಒಂದು ನಾಲೆಜ್ ಅನ್ನು ಕೊಡ್ತಾ ಇದೆ. ಅದು ಎಷ್ಟು ಸಲ ಹೇಳಿದ್ರು ನಮ್ಗೆ ತೃಪ್ತಿ ಆಗಲ್ಲ. ಅಂದ್ರೆ ಅಂತ ಒಂದು ಜ್ಞಾನ ನಮ್ಗೆ ಎಲ್ಲಿ ಯಾವ ಇದ್ರಲ್ಲಿ ನೋಡಿದ್ರು ಸಹ ನಮ್ಗೆ ಸಿಗ್ಲಿಕ್ಕಿಲ್ಲ, ಪದಗಳೇ ಇಲ್ಲ ಅಂತ ಹೇಳ್ಬೇಕು ಅದು. ಮತ್ತೆ ನೀವು ವ್ಯವಹಾರದ ಬಗ್ಗೆ ಹೇಳಿದ್ರಲ್ಲ, ಅಂದ್ರೆ ಸೋಷಿಯಲ್ ಆಗಿ ಮತ್ತೆ ಫ್ಯಾಮಿಲಿಯಲ್ಲಿ ಎಲ್ಲ ವ್ಯವಹಾರ ಮಾಡುವ ಒಂದು ಬೇಸಿಕ್ ನಾಲೆಜ್ ಇದೆಲ್ಲ ಹೇಳಿದ್ರಲ್ಲ. ಹೌದು, ಅಂದ್ರೆ ಅದು ತುಂಬಾ ಒಳ್ಳೆ ಕ್ಲಾಸ್. ಅಂದ್ರೆ ನಾನು ತುಂಬಾ ಕಡೆ ಸಂಬಂಧ, ಫ್ರೆಂಡ್ ಸರ್ಕಲ್ ಆಯ್ತು, ವ್ಯವಹಾರ ಸ್ಥಳ ಆಯ್ತು, ಸಂಬಂಧ ಸ್ಥಳಗಳಲ್ಲಿ ಎಲ್ಲ ಕಡೆ ತುಂಬಾ ಜನರನ್ನು ಇದೇ ತರ ದರ್ಪದಿಂದ ಅಥವಾ ಸಿಟ್ಟಿನಿಂದ, ಆ ಒಂದು ಸಿಚುವೇಶನ್ ಇಂದ ಕೆಲವು ಸಲ ತುಂಬಾ ಇದನ್ನು ಕಳ್ಕೊಂಡೆ. ಫ್ರೆಂಡ್ಸ್ ಅನ್ನು ಕಳ್ಕೊಂಡೆ, ಫ್ಯಾಮಿಲಿ ಮೆಂಬರ್ಸ್ ಕಳ್ಕೊಂಡೆ. ತುಂಬಾ ಒಂದು ಈಗ ಅನಿಸ್ತಾ ಇದೆ, ಅಂದ್ರೆ ನಿಮ್ಮ ಈ ಕ್ಲಾಸ್ ಈಗ ಆತ್ಮಸಮೃದ್ಧಿ ಯೋಗ ಆಯ್ತು, ಮತ್ತೆ ಸುಮಾರು ಕ್ಲಾಸ್ಗಳು ಮಾಡಿದ್ರಲ್ಲ, ಕೃಷ್ಣ ಪ್ರಜ್ಞೆ, ಬುದ್ಧ ಪ್ರಜ್ಞೆ, ಇದರಿಂದಾಗಿ ನಮ್ಗೆ ಎಲ್ಲ ಸಹ ಈಗ ತಲೆಗೆ ಬರ್ತಾ ಉಂಟು. ಅಂದ್ರೆ ಹೇಗೆ ಸೋಷಿಯಲ್ ಅಲ್ಲಿ ಹೇಗಿರ್ಬೇಕು, ವ್ಯವಹಾರ ಸ್ಥಳದಲ್ಲಿ ಹೇಗಿರ್ಬೇಕು, ಒಂದು ಜಾಬ್ ಮಾಡೋದು ಹೇಗಿರ್ಬೇಕು, ಎಲ್ಲ ಸಹ ನಮ್ಗೆ ಈಗ ಒಂದು ಕ್ಲಿಯರೆನ್ಸ್ ಬರ್ತಾ ಇದೆ. ಅದ್ಭುತ. ನಿಮ್ಮನ್ನು ಅದೇ ಪದಗಳೇ ಇಲ್ಲ ಹೇಳಲಿಕ್ಕೆ. ಅರ್ಥ ಮಾಡ್ಕೊತೀನಿ ಬಿಡು, ಸಾಕು. ಥ್ಯಾಂಕ್ ಯು, ಧನ್ಯವಾದ. ವೆಲ್ಕಮ್ ಮೈ ಡಿಯರ್. ಎಸ್, ನಮಸ್ತೆ ಗುರು. ನಮಸ್ತೆ, ಹೇಳಪ್ಪ ವಿಠಲ್ ಉಕ್ಕೇರಿ. ಈ ದಿನ ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ಧನ್ಯವಾದಗಳು ಮಿತ್ರ, ಬಹಳ ಕೃಷ್ಣ ಅವರು ಹೇಳಿದಾಗೆ ಈ ಕ್ಲಾಸ್ಗೆ ಪದಗಳಿಲ್ಲ ಗುರುಜಿ. ಹೌದು, ಆ ರೀತಿ ಖಾಲಿ ಆಗ್ಬಿಟ್ಟಿದೆ. ಓಕೆ, ಫೈನ್. ನಾವು ಸ್ವಯಂಭೂವಾಗಿ ಬೆಳೆಯಕ್ಕೆ ಹೋಗಿ ನಾವು ಫಾಸ್ಟ್ ಪಡ್ತಿದ್ದೀವಿ ಗುರುಜಿ. ಮತ್ತೆ ಬೆಳಿಗ್ಗೆ ಆಗ್ಲಿಕ್ಕೆ ಕಾರಣ ಸಾಧ್ಯ ಆಗ್ಲಿಲ್ಲ ಗುರುಜಿ. ಇದು ಸತ್ಯವಾದ ಮಾತು ಗುರುಜಿ. ಧನ್ಯವಾದಗಳು. ಧನ್ಯವಾದಗಳು, ಧನ್ಯವಾದಗಳು. ನಮಸ್ತೆ ಗುರುಜಿ. ನಮಸ್ತೆ, ಹೇಳಪ್ಪ ಮೋಹನ್. ಗುರುಜಿ,
ನಾನು ನಿಮ್ ಕ್ಲಾಸ್ ಕೇಳಿದಾಗಿಂದ ಮೊದ್ಲೇ ಎಲ್ಲ ನಾನು ವಾದ ಮಾಡ್ತಾ ಇದ್ದೆ, ನೀವು ಹೇಳಿದಾಗೆ ವಾದ ಮಾಡ್ತಾ ಇದ್ದೆ, ನಂದೇ ನಡಿಬೇಕನ್ನೋ ಒಂದು ಧೋರಣೆ ಇತ್ತು ನನಗೆ. ಹೌದು. ಅದೇ ನೀವು ಆತ್ಮಸಮೃದ್ಧಿ ಮತ್ತೆ ಬೇರೆ ಬೇರೆ ಕ್ಲಾಸ್ ಕೇಳಿದಾಗಿಂದ ಈಗ ನಾನೇ ಒಪ್ಕೊಂಡ್ಬಿಡ್ತೀನಿ, ನನ್ನಿಂದಾನೇ ತಪ್ಪಾಯ್ತು, ಕ್ಷಮಿಸ್ಬಿಡಿ. ಅಷ್ಟೇ. ನನಗೆ ನನ್ನಿಂದಾನೇ ಆಗಿದೆ, ಇದನ್ನ ಕ್ಷಮಿಸ್ಬಿಡಿ, ನನಗೆ ಟೈಮ್ ಕೊಡಿ, ನಾನು ಇದನ್ನ ಸರಿ ಮಾಡ್ತೀನಿ. ಈ ಒಂದು ಬದಲಾವಣೆ ನನ್ನಲ್ಲಿ ನಾನು ತಗೊಂಡಿದ್ದೀನಿ ಗುರುಜಿ. ಏನಾಗ್ಲಿ ವಾದ ಮಾಡಕ್ ಹೋಗಲ್ಲ ಅವ್ರ ಹತ್ರ. ಹೌದು. ನೀವು ಹೇಳಿದಾಗೆ ಅವ್ರು ಯಾವ ಸ್ಥಿತಿಯಲ್ಲಿದ್ದಾರೆ, ಯಾವ ಇಷ್ಟ ಹೇಳ್ಬೇಕು ಅವರಿಗೆ ಅಷ್ಟು ಪದಗಳಲ್ಲಿ ಅವ್ರಿಗೆ ಹೇಳಿ ಮುಗಿಸ್ಬೇಕು. ಹೌದು. ಅದೊಂದು ಬದಲಾವಣೆ ನಾನು ಮಾಡ್ಕೊಂಡಿದ್ದೀನಿ. ವಂಡರ್ಫುಲ್, ಥ್ಯಾಂಕ್ ಯು ವೆರಿ ಮಚ್. ಎಸ್, ಗುರುಜಿ ನಮಸ್ತೆ. ನಮಸ್ತೆ, ಹೇಳಪ್ಪ. ಗುರುಜಿ ನಮಸ್ತೆ. ಇದ್ರೆ ಈಗ ಲೇಟ್ ಆಗಿ ಬಂದೆ ಗುರುಜಿ, ಅಂದ್ರೆ ಬಿಸಿ ಇದೆ. ಓಕೆ, ಅದಕ್ಕೆ ಗುರುಜಿ ಮತ್ತೆ ತೊಂದ್ರೆ ಕೇಳ್ತೀನಿ ಒಂದ್ ದಿವಸ, ಸ್ವಲ್ಪ ನಾವು ಮಾತಾಡಕ್ಕಾಗಲ್ಲ. ಓಕೆ, ನೋ ಪ್ರಾಬ್ಲಮ್. ಮಾಡ ನಿಂದು ಹೋಟ್ಲ್ ಬಿಸ್ನೆಸ್ ಇರೋದ್ರಿಂದ ಈ ಟೈಮಲ್ಲಿ ಕಸ್ಟಮರ್ಗಳಿರ್ತಾರೆ, ಹಂಗಾಗಿ ನೋ ಪ್ರಾಬ್ಲಮ್. ಇಲ್ಲ ಅಲ್ಲ, ವಿಡಿಯೋಗಳೆಲ್ಲ ನೋಡ್ತಾ ಇರ್ತೀನಿ ಗುರುಜಿ. ವಿಡಿಯೋದಲ್ಲೇ ಸಾಕಷ್ಟು ಇನ್ಫಾರ್ಮೇಶನ್ ಎಲ್ಲ ನಮ್ಗೆ ಡೌಟ್ ಎಲ್ಲ ಅದರಲ್ಲೇ ಸಿಗ್ತಾ ಇದೆ ಜ್ಞಾನ. ವೆರಿ ಗುಡ್, ವೆರಿ ಗುಡ್. ಜಾಸ್ತಿ ಏನು ಕೇಳೋಕೆ ಏನಿಲ್ಲ, ನಾವು ನೋಡಿ ನಮ್ಮನ್ನ ತಿದ್ಕೊಂತಾ ಇದೀವಿ ಅಷ್ಟೊಂದು ನಾವು ಮಿಸ್ಟೇಕ್ಗಳು. ಎಸ್, ಗುಡ್. ಅಷ್ಟು ಮಾಡಿದ್ರೆ ಸಾಕು. ವಿಡಿಯೋ ನೋಡ್ತಾ ಇದ್ದೀವಿ. ಹೌದು. ನೋಡ್ತಾ ಇದ್ರೆ ನಮ್ಗೆ ಏನ್ ಮಿಸ್ಟೇಕ್ ಮಾಡ್ತಾ ಇದೀವೋ ಗೊತ್ತಾಗುತ್ತೆ, ಅದನ್ನ ತಿದ್ಕೊಂಡು ಸರಿ ಮಾಡ್ಕೊಂಡು ಹೋಗ್ತಾ ಇದೀವಿ. ವಂಡರ್ಫುಲ್, ವಂಡರ್ಫುಲ್, ಗುಡ್, ವೆರಿ ಗುಡ್. ನೆಕ್ಸ್ಟ್. ನಮಸ್ತೆ ಗುರುಗಳೇ. ನಮಸ್ತೆ ಪ್ರಕಾಶ್, ಹೇಳಪ್ಪ. ಗುರುಗಳೇ, ನೀವು ಬಿಸ್ನೆಸ್ ಬಗ್ಗೆ ಎಲ್ಲ ಹೇಳಿದ್ರಲ್ಲ. ಹೌದು. ಬಿಸ್ನೆಸ್ ಯಾವ ತರ ನಡೆಸ್ಬೇಕು ಅಂದ್ರೆ ಅದರಲ್ಲಿ ಏನೋ ಅಡೆತಡೆ ಬರುತ್ತೆ. ಹೌದು. ಯಾವ ಲೆವೆಲ್ ಅಲ್ಲಿ ನಾವು ತಗೊಂಡು ಹೋಗ್ಬೇಕು ಅದು ತುಂಬಾ ಚೆನ್ನಾಗಿ ಹೇಳಿದ್ರೆ. ಧನ್ಯವಾದಗಳು ಮಿತ್ರ, ವೆರಿ ಗುಡ್. ಮತ್ತೆ ಇನ್ನೊಂದು ಇದು ಅಡೆತಡೆ ಬಗ್ಗೆ, ನಮ್ಗೆ ನಾವು ಯಾವ ಲೆವೆಲ್ಗೆ ಮುಂದೆ ಖಾಲಿ ಯಾವ ತರ ಅಡೆತಡೆ ಬರುತ್ತೆ, ಮತ್ತೆ ಅದು ಪರ್ಸೆಂಟೇಜ್ ಬಗ್ಗೆ ಮತ್ತೆ ನೀವು ತುಂಬಾ ಚೆನ್ನಾಗಿ ಇದು ಮಾಡಿದ್ರ ಗುರುಗಳೇ. ಇನ್ನೊಂದು ನಮ್ಗೆ ಏನಂದ್ರೆ, ನೀವು 8 ರಿಂದ 9 ತಗೊಳ್ತೀರಲ್ಲ, ನಮ್ಗೆ ತುಂಬಾ ಉಪಯೋಗ ಆಗ್ಬಿಟ್ಟಿದೆ. ಯಾಕಂದ್ರೆ ನಮ್ಗೆ ಆಲ್ರೆಡಿ 6-7 ಗಂಟೆ ತನಕ ನಾವು ಬಿಸಿ ಇರ್ತೀವಿ. ಓಕೆ, ಬಟ್ ಈ ಟೈಮ್ ನಮ್ಗೆ ತುಂಬಾ ಅನುಕೂಲ ಆಗಿದೆ. ವಂಡರ್ಫುಲ್, ಬಹಳ ಸಂತೋಷ. ಧನ್ಯವಾದ. ಧನ್ಯವಾದ, ಧನ್ಯವಾದ. ಎಸ್, ಇನ್ನು ಬೇರೆ ಯಾರಿಗ ಏನಾದರೂ ಪ್ರಶ್ನೆಗಳಿದೆಯಾ? ಏನಾದರೂ ಸಂದೇಹಗಳಿದ್ರೆ ದಯಮಾಡಿ ಕೇಳಿ. ನಿಮ್ಮ ಸಂದೇಹಗಳನ್ನು ದೂರ ಮಾಡದೆ ನನ್ನ ಮೂಲ ಆದ್ಯ ಕರ್ತವ್ಯ. ಓಕೆ, ಎಲ್ರಿಗೂ ಒಳ್ಳೇದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಓಕೆ ಸ್ನೇಹಿತರೆ, ನಾನು ನಿರ್ಗಮಿಸ್ತಾ ಇದ್ದೀನಿ. ಧನ್ಯವಾದಗಳು. ಓಂ ಶ್ರೀ ಗುರುಭ್ಯೋ ನಮಃ.